Good morning. ಸೊ ಕ್ಲಾಸಸ್ ಆಲ್ರೆಡಿ ಒಂದು ಬ್ಯಾಚ್ ಮುಗ್ದಿದೆ. ಸೊ ಯೂಶಲಿ ನಿಮಗೆ ಪ್ರಾಮಿಸ್ ಮಾಡಿದಾಗ ಅಂದ್ರೆ ಯೂಶಲಿ ಇನ್ಸ್ಟಿಟ್ಯೂಷನ್ ಬಂದಾಗ ನೀವು ಯಾವಾಗಲೂ ಹೇಳಿರ್ತೀವಿ ಜಸ್ಟ್ ಕ್ಲಾಸಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಟಾಪರ್ ಸ್ಟಾಕ್ ಆಗಿರ್ಬೋದು, ಲೈಕ್ ಮೆಂಟರ್ಶಿಪ್ ಆಗಿರ್ಬೋದು, ಲೈಕ್ ಈ ರೀತಿಯಾದಂತಹ ಪ್ರೋಗ್ರಾಮ್ಗಳು ಇರುತ್ತೆ ಇಂಡಿಯಾ ಫಾರ್ ಐಎಎಸ್ ನಲ್ಲಿ ಅಂತ ನಿಮ್ಗೆಲ್ಲರೂ ಕೂಡ ಪ್ರಾಮಿಸ್ ಮಾಡಿದ್ದು. ಬಟ್ ಲಾಸ್ಟ್ ಒಂದು 6 to 8 months ಇಂದ ಅದನ್ನ ಕಂಟಿನ್ಯೂಷನ್ ಮಾಡಿರಲಿಲ್ಲ. ಇದಕ್ಕೆ ಮುಂಚೆ ಕೂಡ ಯಾವಾಗಲೂ ಕೂಡ ಟಾಪರ್ ಸ್ಟಾಕ್ ಆಗಿರ್ಬೋದು ಅಥವಾ ಆಫೀಸರ್ಸ್ ಅಧಿಕಾರಿಗಳೆಲ್ಲ ಬಂದು ಕೂಡ ಅವರ ಒಂದು ಅನುಭವವನ್ನ, ತಯಾರಿಯನ್ನ ಮತ್ತೆ ಮೋಟಿವೇಶನ್ ಅನ್ನ ಕೊಟ್ಟು ಹೋಗ್ತಾ ಇದ್ರು. ಬಟ್ ಸ್ವಲ್ಪ ನೋಟಿಫಿಕೇಶನ್ ಡಿಲೇ ಆಗಿದ್ರಿಂದ ಮತ್ತೆ ರೀ ಎಕ್ಸಾಮ್ಸ್ ಮೇನ್ಸ್ ಎಲ್ಲ ಕೂಡ ಮುಗ್ದಿದ್ರಿಂದ ಅಂಡ್ ರೀಸೆಂಟ್ ಯಾವ್ದು ನೋಟಿಫಿಕೇಶನ್ ಆಗದಲ್ಲೇ ಇದ್ದಿದ್ರಿಂದ ಆ ರೀತಿಯಾದಂತಹ ಲೈಕ್ ಪ್ರೋಗ್ರಾಮ್ಸ್ ಕೂಡ ಹಾಲ್ಟ್ ಆಗಿತ್ತು. ಸೊ ಅದನ್ನ ಮತ್ತೊಮ್ಮೆ ಇಲ್ಲಿಂದ ಶುರು ಮಾಡ್ತಾ ಇದ್ದೇವೆ. ಸೊ ಇನ್ಮೇಲೆ ಲೈಕ್ ಇದೇ ರೀತಿಯಾಗಿ ಆಫೀಸರ್ಸ್ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ರು ಕೂಡ ಬಂದು ಅವರ ಮೋಟಿವೇಶನ್ ಹೇಗಿತ್ತು, ತಯಾರಿ ಹೇಗಿತ್ತು, ಪ್ರತಿಯೊಂದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ತಯಾರಿ ಅಂತ ಬಂದಾಗ ಅಥವಾ ಸ್ಪರ್ಧಾತ್ಮಕ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ನಾವು ಜಸ್ಟ್ ಅಷ್ಟೇ ಕುತ್ಕೊಂಡು ಓದೋದು ಮುಖ್ಯ ಅಲ್ಲ. ಅದ್ರ ಜೊತೆಗೆ ಅದನ್ನ ಕ್ಲಿಯರ್ ಮಾಡಿದಂತಹ ಅಥವಾ ಅದನ್ನ ಪೂರ್ತಿಯಾಗಿ ಪಾಸ್ ಮಾಡಿದಂತಹ ಅಧಿಕಾರಿಗಳ ತಯಾರಿ ಹೇಗಿತ್ತು, ಅವರ ಒಂದು ಪ್ರಿಪರೇಷನ್ಸ್ ಹೇಗಿತ್ತು, ಅಥವಾ ನಿಮ್ಗೆ ಲೈಕ್ ಮೋಟಿವೇಶನ್ ಸೋರ್ಸ್ ಅವ್ರಿಗೆಲ್ಲ ಎಲ್ಲಿತ್ತು. ಮತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಪ್ರಿಪರೇಷನ್ ಅಲ್ಲಿ ಬಂದಾಗ ಓಕೆ ನನ್ಗೆಲ್ಲೋ ಒಂದು ಲೆವೆಲ್ಗೆ ಸಾಕಪ್ಪ ಇದು ಅಂತ ಅನ್ಸ್ಬಿಡುತ್ತೆ, ಅಥವಾ ಏನಕ್ಕೆ ಬಂದೆ ಈ ಪ್ರಿಪರೇಷನ್ ಅಂತ ಕೂಡ ಅನ್ಸುತ್ತೆ. ಬಟ್ ಅಷ್ಟಕ್ಕೆ ಅದನ್ನ ಕಂಟಿನ್ಯೂ ಅಲ್ಲೇ ನಿಲ್ದಲ್ಲೇ ಮುಂದೆ ಕಂಟಿನ್ಯೂ ಮಾಡೋದು ತುಂಬಾ ಬೇಕಿರುತ್ತೆ. ಆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ರೆ ಮೋಟಿವೇಶನ್ ಸೋರ್ಸ್ಗಳು ಬೇಕಾಗತ್ತೆ. ಸೊ ಆ ರೀತಿಯಾದಂತಹ ಮೋಟಿವೇಶನ್ ಸೋರ್ಸ್ಗಳನ್ನ ಈ ರೀತಿಯಾದಂತಹ ಆಫೀಸರ್ಸ್ಗಳು, ಅಧಿಕಾರಿಗಳು ಕೂಡ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಅವರು ಕೂಡ ಯಾವುದೋ ಒಂದು ಲೆವೆಲ್ ಅಲ್ಲಿ ಸಾಕಪ್ಪ ಅನ್ನೋ ಒಂದು ಲೈಕ್ ಅನ್ಸುತ್ತೆ. ಬಟ್ ಅವ್ರು ಅದನ್ನ ಪುಷ್ ಮಾಡಿ ಇವತ್ತು ಅದನ್ನ ಸಕ್ಸಸ್ ಆಗಿ ಇವತ್ತು ಅದಕ್ಕೆ ಅಧಿಕಾರಿಗಳಾಗಿ ನಮ್ಮ ಮುಂದೆ ಅಥವಾ ನಮ್ಮ ನಡುವೆ ಜನರ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಸೊ ನಮ್ ಜೊತೆ ಇರುವಂತದ್ದು ಇವತ್ತು ಲೈಕ್ PS ಲೈಕ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಗುಣಪಾಲ್ ಜಾಲ್ನಾಡೆ ಅವರು. ಓಕೆನಾ. ಸೊ ಬೇಸಿಕ್ ಅವ್ರ ಬಗ್ಗೆ ನೋಡೋದಾದ್ರೆ ಅಥವಾ ಅವರ ಒಂದು ಲೈಕ್ ಇನ್ಫಾರ್ಮೇಶನ್ ಬಗ್ಗೆ ನೋಡೋದಾದ್ರೆ ಗುಣಪಾಲ್ ಜಾಲ್ನಾಡೆ ಅವರು ಯೂಶಲಿ 1992 ನಲ್ಲಿ ಲೈಕ್ ಹುಟ್ಟಿರುವಂತದ್ದು ಬೆಳ್ತಂಗಡಿ ತಾಲೂಕು ಮತ್ತು ದಕ್ಷಿಣ ಕನ್ನಡದ ನಮ್ಮದೇ ದಕ್ಷಿಣ ಕನ್ನಡದವರು. ಬೇಸಿಕ್ ಎಜುಕೇಶನ್ ಎಲ್ಲವೂ ಕೂಡ ಉಪ್ಪಿನಂಗಡಿ ಅಥವಾ ಲೈಕ್ ಆ ಸುತ್ತಮುತ್ತನೇ ಆಗಿದೆ. ಅಂಡ್ BE ಬಂದು ನಿಮ್ಗೆ ನಿಟ್ಟೆನಲ್ಲಿ ಆಗಿರುವಂತದ್ದು. ಅಂಡ್ MTech ಅನ್ನು ಕೂಡ ಮುಗಿಸಿದ್ದಾರೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸ್ ರಾಜಸ್ಥಾನ್ ಪಿಲಾಲಿನಲ್ಲಿ MTech ಅನ್ನು ಮುಗಿಸಿ ಲೈಕ್ ಆ ನಂತರದಲ್ಲಿ ಸ್ಪರ್ಧಾತ್ಮಕ ತಯಾರಿಯನ್ನು ಮಾಡಿದ್ದಾರೆ. ಅದಕ್ಕೆ ಮುಂಚೆ ಕೂಡ ಅವರು ಕೂಡ ಲೈಕ್ ಈ ತರ ಲೈಕ್ ಏನೋ ಇಂಜಿನಿಯರಿಂಗ್ ಆಗಿ ಬೇರೆ ಬೇರೆ ಲೈಕ್ ಪ್ರೈವೇಟ್ ಕಂಪನಿಗಳು ಕೂಡ ಕೆಲಸವನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ತಮ್ಮ ಒಂದು ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಶುರು ಮಾಡ್ತಾ ಬಂದಿದ್ದು. 2019 ಬ್ಯಾಚ್ ನಲ್ಲಿ PSI ಅಧಿಕಾರಿಯಾಗಿ ಸೆಲೆಕ್ಷನ್ ಆಗಿ ಆ ನಂತರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. 2019 ಇಂದ ಈಚೆಗೂ ಕೂಡ ಅವರು ಕುಂಜಾಲಕಟ್ಟೆ ಆಗಿರ್ಬೋದು, ಉಪ್ಪಿನಂಗಡಿ, ಬಂಟ್ವಾಳ, ಮೆಸ್ಕಾಂ ವಿಜಿಲೆನ್ಸ್ ಆಫೀಸರ್ಸ್ ಮಂಗಳೂರಲ್ಲೂ ಕೂಡ SI ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಬಂದಿದ್ದಾರೆ. ಆಸ್ ಆಫ್ ನೌ ಅವರು ಬಂಟ್ವಾಳ ಟೌನ್ ಪೊಲೀಸ್ ಠಾಣೆ ಮತ್ತು SIT ಧರ್ಮಸ್ಥಳ ಸ್ಪೆಷಲ್ ಡ್ಯೂಟಿ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತು ನಿಮ್ ನಡುವೆ ಅವರ ಒಂದು ಪ್ರಿಪರೇಷನ್ ಹೇಗಿತ್ತು, ತಯಾರಿ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಬರ್ತಾರೆ. ಅಂಡ್ ಮೋರ್ ಓವರ್ ಲೈಕ್ KPSC ಆಗಿರೋದ್ರಿಂದ ಜಸ್ಟ್ KPSC ಅನ್ನೋದಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆ ಬೇರೆ ಬೇರೆ ಎಕ್ಸಾಮ್ಸ್ ಗಳ ಪ್ರಿಪರೇಷನ್ಸ್ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ಬರಿತಾ ಬರಬೇಕಾಗತ್ತೆ. KPSC ಅಂತ ಬಂದಿದ್ದೀನಿ ನಾನು ಜಸ್ಟ್ KPSC ನೇ ಬರಿತೀನಿ ಅನ್ನೋದು ತಪ್ಪಾಗತ್ತೆ. KPSC ಜೊತೆಗೆ ಲೈಕ್ PSI ಆಗಿರ್ಬೋದು, FDA, SDA, PDO ಅಥವಾ ಬೇರೆ ಅದರ್ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಬರಿತಾ ಬರಬೇಕಾಗತ್ತೆ. ಅದ್ರ ಪ್ರಿಪರೇಷನ್ಸ್ ಹೇಗಿರುತ್ತೆ, ತಯಾರಿ ಹೇಗಿರುತ್ತೆ ಅನ್ನೋ ತಿಳ್ಕೊತಾ ಬರಬೇಕಾಗತ್ತೆ. ಸೊ ಆ ನೆಲೆಗಿಟ್ಟಿನಲ್ಲಿ ಇವತ್ತು ನಾವು ಆಫೀಸರ್ಸ್ ನಮ್ಮ ನಡುವೆ ಇದ್ದಾರೆ, ಅವರ ಒಂದು ಜರ್ನಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾರೆ. ಅದಾದ್ಮೇಲೆ ಕ್ವಶನ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ನಿಮ್ಗೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ಅದನ್ನ ಕೇಳ್ತಾ ಬರ್ಬೋದು. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಗುಲ್ಪಾಲ್ ಜಾಲ್ನಾಡ್ ಅವರು ಕೂಡ ಇಂಡಿಯಾ ಫಾರ್ ಐಎಎಸ್ ನಲ್ಲಿ ಲೈಕ್ ಆಲ್ರೆಡಿ ಒಂದು 4 to 5 years ಇಂದನೂ ಕೂಡ ಲೈಕ್ ನಮ್ಮ ಜೊತೆನೆ ಇರುವಂತವ್ರು, ಪ್ರಿಪರೇಷನ್ ಇರುವಂತವ್ರು ಮತ್ತು ನನ್ನ ಸ್ನೇಹಿತರು ಕೂಡ ಹೌದು. ಅಂದ್ರೆ ನಮ್ಮ ಪ್ರಿಪರೇಷನ್ ಎಲ್ಲೂ ಕೂಡ ಜೊತೆನಲ್ಲೇ ಶುರು ಆಗಿದ್ದು. ಒಂದೇ ಲೈಬ್ರರಿಯಲ್ಲಿ ಕುತ್ಕೊಂಡು ಓದಿದ್ದಾಗಿರ್ಬೋದು, ಇವೇ ಲೈಬ್ರರಿನಲ್ಲಿ ಇನ್ನೆಲ್ಲೂ ಅಲ್ಲ, ಪಕ್ಕದ ಲೈಬ್ರರಿಯಲ್ಲಿ ಕುತ್ಕೊಂಡು ಅವರು ಓದ್ತಾ ಇದ್ದು ಅವರ ಪ್ರಿಪರೇಷನ್ಸ್ ಲೈಕ್ ಅವರ ಒಂದು 2019 ಬ್ಯಾಚ್ ನನ್ಗೆ ಈಗಲೂ ಜ್ಞಾಪನ ಇದೆ. ಅವ್ರು ಅವಾಗಲೂ ಹೇಳ್ತಾ ಇದ್ದು ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಸಿಗೋ, ಸೊ ಇದನ್ನ ಮಾಡ್ಲೇಬೇಕು, ನಾನು ಇದು ಕ್ಲಿಯರ್ ಆಗೇ ಆಗತ್ತೆ, ಆಗ್ಲಿಲ್ಲ ಅಂದ್ರೆ ನಾನು ಈ ಪ್ರಿಪರೇಷನ್ ಇಲ್ಲಿಗೆ ನಿಲ್ಲಿಸ್ತೀನಿ ಇನ್ನೊಂದು ಒಂದ್ಸಲಿ ಮಾತಾಡ್ತಾ ಇದ್ರು. ಬಟ್ ಅನ್ಕೊಂಡ ಹಾಗೆ 2019 ಬ್ಯಾಚ್ ನಲ್ಲಿ ಕ್ಲಿಯರ್ ಕೂಡ ಮಾಡಿದ್ರು. ಆ ನಂತರದಲ್ಲಿ PSI ಅಧಿಕಾರಿಯಾಗಿ ಇದು ಮಾಡ್ತಾ ಬಂದಿದ್ದಾರೆ. ಅಂದಿನಿಂದ ಇಂದಿನಿಗೂ ಕೂಡ ಲೈಕ್ ಇಂಡಿಯಾ ಫಾರ್ ಐಎಎಸ್ ಜೊತೆಗೆ ತಮ್ಮ ಒಂದು ಲೈಕ್ ಏನೋ ಒಡನಾಟವನ್ನ ಅಥವಾ ಅವಿನಾಭಾವ ಒಂದು ಸಂಬಂಧವನ್ನ ಉಳಿಸ್ಕೊಂಡ ಬಂದಿದ್ದಾರೆ. ಓಕೆನಾ. ಸೊ ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಇರುತ್ತೆ. ಓಕೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳೆ ಕ್ಲಾಸ್ ಇತ್ತು ನಿಮಗೆ? ಓಕೆ. ಎಲ್ಲ ರಿಫ್ರೆಶ್ ಆಗಿದ್ದೀರಲ್ಲ? ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ, ಎಲ್ಲ ಎನರ್ಜೆಟಿಕ್ ಆಗಿದ್ದೀರಾ? ಓಕೆ. ಸೊ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ನನ್ನ ಹೆಸರು ಗುಣಪಾಲ್ ಅಂತ, ಈಗ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಓಕೆ. ನಾವು ಕೂಡ ನಾನು 2018 ಜನವರಿಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದು. 2018 ನಲ್ಲಿ ಮೇ ಅಲ್ಲಿ ನಂದು ಫಸ್ಟ್ UPSC ಅಟೆಂಪ್ಟ್. ಅದಾಗಿಲ್ಲ, ಏನೋ ಕೆರಿಯರ್ ಬ್ಯಾಕಪ್ ಬೇಕು ಅಂತ. ಯಾಕಂದ್ರೆ ನಾನು ಆಲ್ಮೋಸ್ಟ್ 4.5 years ವರ್ಕ್ ಮಾಡಿ ಈ ಕಡೆ ಬಂದಿರುವಂತದ್ದು. ಅದಾದ್ಮೇಲೆ 2018 ಫೆಬ್ರವರಿಯಲ್ಲಿ ನಾನು ಬಂದ ಕೂಡಲೇ ನೋಟಿಫಿಕೇಶನ್ ಆಗ್ಬಿಡುತ್ತೆ PSI ಇದು. ಅದಕ್ಕೆ ಅಪ್ಲೈ ಮಾಡಿದ್ದೆ. ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂತ ಅದೇ ನಾಲೆಜ್ ಮೇಲೆ ಹಂಗೆ ಪ್ರೊಲಾಂಗ್ ಮಾಡ್ತಾ
ಪ್ರಿಪರೇಷನ್ ಒಂದು 3 months ಮಾಡಿ ನವೆಂಬರ್ ಅಲ್ಲಿ ನಮ್ದು ಪ್ರಿಲಿಮ್ಸ್ ಇತ್ತು, ಸಾರಿ ಇದು PSA ಎಕ್ಸಾಮ್ಸ್ ಇತ್ತು, ಕ್ಲಿಯರ್ ಆಯ್ತು. ಆಮೇಲೆ ಇಂಟರ್ವ್ಯೂ ಬಂತು, ಏಪ್ರಿಲ್ ಅಲ್ಲಿ ಇಂಟರ್ವ್ಯೂ ಕ್ಲಿಯರ್ ಆಯ್ತು. ಮೇ ಅಲ್ಲಿ ನಮ್ಗೆ 2019 ಅಲ್ಲಿ ಇದು ಬಂತು, ಆರ್ಡರ್ ಬಂತು. 2019 ಅಲ್ಲಿ ಜಾಯ್ನ್ ಆದೆ. ಸೊ ಇದು ಏನಕ್ಕೆ ಅಂದ್ರೆ ನಾನು ಹೇಳ್ತಾ ಆಮೇಲೆ ಬರ್ತೀನಿ ಇದಕ್ಕೆ ಆತರ ಏನಕ್ಕೆ ಅಂತ ಹೇಳಿ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ PSI ಎಕ್ಸಾಮ್, ಈಗ ನೀವೆಲ್ಲ PSI ನ ಬರಲ್ಲ KPSC ಇದ್ದೀರೊಟ್ಟಿಗೆ, KPSC ಇದ್ರಲ್ವಾ. ಸೊ ನಾವು ಯಾವುದೇ ಒಂದು ಎಕ್ಸಾಮ್ ಇವಾಗ ಫಾರ್ ಎಕ್ಸಾಂಪಲ್ 100% ಸ್ಕೋರ್ ಮಾಡ್ಬೇಕು ಅಂತಂದ್ರೆ ನಾವು 150% ಎಫರ್ಟ್ ಹಾಕ್ಬೇಕು ಅಂತಾರೆ ಅಲ್ವಾ. ಅದೇ ತರ ಈಗ PSI ಆಗಿರ್ಬೋದು, FDA ಆಗಿರ್ಬೋದು, ಇಲ್ಲ KPSC ಎಕ್ಸಾಮ್ ಅಂತಂದ್ರೆ ಫಸ್ಟ್ UPSC ಸ್ಟಾರ್ಟ್ ಮಾಡ್ತಾರೆ. UPSC ಇಂದ ಸ್ಟಾರ್ಟ್ ಮಾಡಿ ಅಲ್ಲಿ ಎಫರ್ಟ್ ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರೆ ಆ ಎಫರ್ಟ್ ನಮ್ಗೆ ಈ ಕಡೆ ಯೂಸ್ ಆಗುತ್ತೆ ಅಂತ, KPSCಗೋ ಇಲ್ಲ ಅಂದ್ರೆ KS ಎಕ್ಸಾಮ್ಸ್ ಇಲ್ಲ ಅಂದ್ರೆ PSI ಅಂತ. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು, ಯು ಮಸ್ಟ್ ಸ್ಟಿಕ್ ಆನ್, ಯು ಶುಡ್ ನಾಟ್ ಸ್ಟಿಕ್ ಆನ್ ಟು ಒನ್ ಎಕ್ಸಾಮ್ ಆಯ್ತಾ, ಯಾವುದೇ ಇರ್ಬೋದು. ಅದ್ರ ಬದಲು ನಿಮ್ಮ ಎಫರ್ಟ್ ಅಂದ್ರೆ ಈಗ ನಾವೇನೊಂದು 100 ಮೀಟರ್ ಸ್ಪ್ರಿಂಟ್ ಓಡ್ಬೇಕಂದ್ರೆ ಅವ್ನು ಡೈರೆಕ್ಟ್ ಸ್ಪ್ರಿಂಟ್ ಪ್ರಾಕ್ಟೀಸ್ ಮಾಡಲ್ಲ, ಸ್ಟಾಮಿನಾ ಬಿಲ್ಡ್ ಮಾಡ್ಕೋತಾನೆ. ಸ್ಟಾಮಿನಾ ಬಿಲ್ಡ್ ಮಾಡಿ ದೆನ್ ಹಿ ವಿಲ್ ಟೇಕ್ ಅಪ್ ದ ಸ್ಪೀಡ್ ಅಲ್ವಾ. ಅದೇ ತರ ನಾವು ಸ್ಟಾರ್ಟಿಂಗ್ ಇಂದ ಒನ್ ಬೈ ಒನ್ ಬೇಸಿಕ್ಸ್ ನ ಕ್ಲಿಯರ್ ಮಾಡ್ಕೋಬೇಕು. ಯಾವುದೇ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಬೇಸಿಕ್ಸ್ ನ ಕ್ಲಿಯರ್ ಮಾಡ್ತಾ ಅಡ್ವಾನ್ಸ್ ಬುಕ್ಸ್ ಹೋಗ್ಬೇಕು. ಅಡ್ವಾನ್ಸ್ ಬುಕ್ಸ್ ಹೋಗ್ತಾ ಅಷ್ಟೇ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೋತೇವೆ. ಯಾಕಂದ್ರೆ ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದು ಬರುವ ಟಾಪಿಕ್ಸ್ ಇರುತ್ತಲ್ಲ, ಅದ್ರ ಬಗ್ಗೆ ಟಚ್ ಇರಲ್ಲ. ಅದಕ್ಕೆ ಫಸ್ಟ್ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಏನಾದ್ರು ನಮ್ದು ಕ್ಲಿಯರ್ ಆದ್ರೆ ಅದ್ರ ಬೇಸಿಸ್ ಮೇಲೆ ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರೋ ನಾಲೆಜ್ ನ ಪಿಕಪ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಫಸ್ಟ್ ಬೇಸಿಕ್ಸ್ ಬುಕ್ಸ್ ಕ್ಲಿಯರ್ ಮಾಡಿ. ಒಂದು 2 months 3 months ಆಗ್ಬಿಡುತ್ತೆ. ಪ್ಯಾರಲಲ್ ಆಗಿ ನ್ಯೂಸ್ ಪೇಪರ್ ನೋಡ್ತಾ ಇದೆ, ನಾರ್ಮಲ್ ನ್ಯೂಸ್ ಪೇಪರ್, ಮ್ಯಾಗಝಿನ್ ಡೈರೆಕ್ಟ್ ಆಗಿ ಹೋಗ್ಬೇಡಿ. ಅದಾದ್ಮೇಲೆ ಈ ಬೇಸಿಕ್ಸ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದು ರಿಲೆವೆಂಟ್ ಟಾಪಿಕ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ಯಾವ್ದೋ ಒಂದೊಂದ್ ಕಡೆ ಕಲ್ಚರಲ್ ಸೈಟ್ಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಮಗೆ ನಾಲೆಜ್ ಇರಲ್ಲ, ಇದೇನು ಎತ್ತ ಅಂತೇಳಿ. ಬೇಸಿಕ್ಸ್ ನೀವು ಟೆಕ್ಸ್ಟ್ ಬುಕ್ಸ್ ಏನ್ ನಮ್ದು NCERT ಇರ್ಬೋದು, ಇಲ್ಲ ಸ್ಟೇಟ್ ಬುಕ್ಸ್ ಇರ್ಬೋದು, ಇವಿಷ್ಟು ಓದ್ತಾ ಹೋದಂಗೆ ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ. ಅವಾಗ ನೀವು ಇಮಿಡಿಯೇಟ್ ಈ ಕಡೆ ಕರೆಂಟ್ ಅಫೇರ್ಸ್ ಶಿಫ್ಟ್ ಆದ್ರೆ ನಿಮಗೆ ಅದ್ರ ಏನಿದೆ, ಅದರ ಇಂಪಾರ್ಟೆನ್ಸ್ ಏನಿದೆ, ಏನಕ್ಕೆ ಅದು ನ್ಯೂಸ್ ಅಲ್ಲಿ ಬಂತು, ಆಮೇಲೆ ಅದರ ರಿಲೇಟೆಡ್ ಯಾವ್ಯಾವ್ದು ಆರ್ಗನೈಸೇಷನ್ ಅದನ್ನ ಮಾನಿಟರ್ ಮಾಡ್ತಾ ಇರುತ್ತೆ, ಇವೆಲ್ಲ ಐಡಿಯಾ ಸಿಗುತ್ತೆ ಆಯ್ತಾ. ಇದು ನನಗೆ ಸ್ಟಾರ್ಟಿಂಗ್ ಪ್ರಿಪರೇಷನ್ ಹೇಳ್ತಾ ಇರೋದು. ಆಮೇಲೆ ಕಮಿಂಗ್ ಟು ದಿ PSI ಸಿಲೆಬಸ್, ಈಗ ನಿಮ್ಗೆ ಆಲ್ರೆಡಿ ಗೊತ್ತಲ್ವೆಲ್ಲನು. ಸೊ ನಾನು ಸ್ಟಾರ್ಟ್ ಮಾಡಿದ ಮೆಥಡ್ ಯಾವ ತರ ಇತ್ತು ಅಂತಂದ್ರೆ, ಐ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರಾಚ್. ಈಗ ನಾನು ಏನ್ ಮಾಡಿದೆ, ಫಸ್ಟ್ NCERT ಓದ್ಕೊಂಡಿದ್ದೆ UPSC ಪ್ರಿಲಿಮ್ಸ್ ಗೋಸ್ಕರ. ಸೊ ನನಗೆ NCERT ಬಗ್ಗೆ ಕಂಪ್ಲೀಟ್ ನಾಲೆಜ್ ಇತ್ತು. ಅಂದ್ರೆ ಎಕ್ಸೆಪ್ಟ್ ಕರ್ನಾಟಕದ ನಾಲೆಜ್ NCERT ಅಲ್ಲಿ ಒಂದು 5% ಹಾರ್ಡ್ಲಿ 10% ಸಿಗುತ್ತೆ. ಅದು ಎಸ್ಪೆಷಲ್ ಏನಕ್ಕಂದ್ರೆ ನಮ್ಮಲ್ಲಿ ಈ ಕಿಂಗ್ಡಮ್ಸ್ ರಾಜಮನೆತನಗಳು ಇದ್ರಲ್ಲ, ಸೊ ತುಂಬಾ ಹೆಸರುವಾಸಿ ಪ್ರಸಿದ್ಧರಾಗಿದ್ದು ಅಂತ ಹೇಳಿ ಅವ್ರ ಬಗ್ಗೆ ಒಂದಿಷ್ಟು NCERT ಅಲ್ಲಿ ಸಿಗುತ್ತೆ. ಅದು ಬಿಟ್ಟು ಇಂಡೆಪ್ತ್ ಆಗಿ ನಿಮಗೆ ಸಿಗಲ್ಲ. ನಮಗೆ ಇಂಡೆಪ್ತ್ ಆಗಿ ನೋಡೋದಾದ್ರೆ ಮೈನ್ ಆಗಿ ಚಾಲುಕ್ಯ, ಹೊಯ್ಸಳ, ಕದಂಬ ಈ ತರ ನೋಡ್ತಾ ಹೋದ್ರೆ ಹಿಸ್ಟ್ರಿ ಪಾರ್ಟ್ ಬಂದ್ರೆ, ಆಮೇಲೆ ಎಕನಾಮಿಕ್ಸ್ ಅಲ್ಲಿ ಸ್ವಲ್ಪ ನೋಡಿದ್ರೆ ಒಂದು ಈ ಸರ್ ಎಂ ವಿಶ್ವೇಶ್ವರಯ್ಯ ಇದ್ರಲ್ಲ ಅವ್ರದ್ದು ಪಾರ್ಟ್, ಆಮೇಲೆ ಮೈಸೂರು ಒಡೆಯರ್ ಟೈಮ್ ಅಲ್ಲಿ ಏನಾಗಿತ್ತು ಈ ತರ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ನಾನೇನ್ ಮಾಡೋದಕ್ಕೆ ಹೆಂಗು UPSC ಕಡೆಯಿಂದ NCERT ಆಗಿತ್ತು. ಆಮೇಲೆ ಮೊದಲೆಲ್ಲ ನಿಮ್ಗೆ PSI ಎಕ್ಸಾಮ್ಸ್ ಅಲ್ಲಿ MCQs ಬರ್ತಿತ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 2 questions. ಇವಾಗ ಸ್ವಲ್ಪ ಟ್ರಿಕ್ಕಿ ಮಾಡಿದ್ರೆ, ಎಸ್ಪೆಷಲ್ ಅದು ನಮ್ಮ ಬ್ಯಾಚ್ ಇಂದ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಂತ ಟ್ರಾನ್ಸ್ಫಾರ್ಮೇಶನ್ ಇತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, UPSC ಅಂದ್ರೆ KPSC ಪ್ರಿಲಿಮ್ಸ್ ಗೆ ಯಾವ ತರ ಪ್ರಿಪೇರ್ ಆಗ್ತಿರಲ್ಲ ಅದೇ ಪೇಪರ್ ನ ಡೈಲಿ ಸ್ಟಡಿ ಮಾಡಿ. ಡೈರೆಕ್ಟ್ PSI ಇದೆ MCQs ಹೋಗ್ಬೇಡಿ. KS ಇದು ಪ್ರಿಲಿಮ್ಸ್ ಪೇಪರ್ ತಗೊಂಡ್ರೆ ನಿಮಗೆ ಲಾಸ್ಟ್ ಒಂದು 10 years ಇದೆ. ಎಸ್ಪೆಷಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು, ಈ ಇನ್ಸ್ಟಿಟ್ಯೂಷನ್ ಇರ್ಬೋದು, ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಂತ ಮಾಡೆಲ್ ಕ್ವಶನ್ ಪೇಪರ್ ತಗೊಳ್ಳಿ. ಇನ್ನೂ ಬೇಕು ಅಂದ್ರೆ ನಿಮಗೆ ಈಗ KS ಪ್ರಿಲಿಮ್ಸ್ ಈ ಸರ್ 2 time ಆಯ್ತಲ್ಲ, ಆ 2 ಪೇಪರ್ ನೋಡ್ಕೊಳ್ಳ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂತ ಅದೇ ಮಾದರಿಯಲ್ಲಿ ನೀವು ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಪ್ರತಿ ಕ್ವಶನ್ಸಿಗೂ 4-5 ಸ್ಟೇಟ್ಮೆಂಟ್ ಇರುತ್ತೆ. ಪ್ರತಿ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ. ಕೆಲವೊಂದ್ ಕಡೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ 3 ಮಲ್ಟಿಪಲ್ ಫ್ಯಾಕ್ಟ್ಸ್ ಕೊಟ್ಟಿದ್ರು. ಸೊ ಅವಾಗ ಏನಾಗುತ್ತೆ, ನಿಮ್ದು ಆ ಗ್ರೈನಿಂಗ್ ಪವರ್ ಇದೆಯಲ್ಲ ಅದು ಜಾಸ್ತಿ ಆಗ್ಬಿಡುತ್ತೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಯಾವ ತರ ನಾವು ಸ್ಟಡಿ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಯಾವತ್ತೂ ನೀವು ಫಸ್ಟ್ ಸಿಲೆಬಸ್ ಕವರ್ ಮಾಡ್ಕೋಬೇಕು. ಸಿಲೆಬಸ್ ಕವರ್ ಮಾಡ್ಕೋಬೇಕಂದ್ರೆ ಯಾವ ತರ ಓದ್ಬೇಕು ಅಂದ್ರೆ, ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದೆ ಫಸ್ಟ್ ಆ ಮಾಡೆಲ್ ಅದ್ರ ಸಿಲೆಬಸ್ ತೆಗಿಬೇಕು, ಅದರದ್ದು ಮಾಡೆಲ್ ಕ್ವಶನ್ ಪೇಪರ್ಸ್ ತೆಗಿಬೇಕು. ಮಾಡೆಲ್ ಕ್ವಶನ್ ಅಂದ್ರೆ KPSC ಇರ್ಬೋದು, UPSC ಇರ್ಬೋದು, KE ಇರ್ಬೋದು, ಯಾರು ಕಂಡಕ್ಟ್ ಮಾಡಿರ್ತಾರೆ ಅವ್ರದ್ದು ಹಳೆ ಕ್ವಶನ್ ಪೇಪರ್ಸ್, ಅದನ್ನಂತೂ ಒಂದಲ್ಲ ಒಂದು 5 time ಓದಿ ಕ್ವಶನ್ ಪೇಪರ್. ಸಿಂಪಲ್ ರೀಡಿಂಗ್ ಅಷ್ಟೇ, ಏನ್ ಸ್ಟ್ರೆಸ್ ಮಾಡ್ಕೋಬೇಡ, ಜಸ್ಟ್ ಗೋ ಥ್ರೂ ಇಟ್. ಅವಾಗ ಏನಾಗುತ್ತೆ, ಕ್ವಶನ್ ಪೇಪರ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಅನಿಸುತ್ತೆ ನಿಮಗೆ. ಒಂದು ಸಿಲೆಬಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ 3 questions ಬರುತ್ತೆ ಅಂತಂದ್ರೆ ಆ ಚಾಪ್ಟರ್ ಬಗ್ಗೆ ಜಸ್ಟ್ ಓದ್ಕೊಂಡಾಗ ನಿಮಗೆ ಇಲ್ಲಿ ಯಾವ ಕಂಟೆಂಟ್ ನನಗೆ ಬೇಡ, ಯಾವ್ದು ಕಂಟೆಂಟ್ ಬೇಕು, ಇದು ಇದಾಗುತ್ತೆ. ಇವಾಗ ಸುಮ್ಮನೆ ನಾವು ಪ್ಯಾರಾಗ್ರಾಫ್ ನ ಮಗ್ಗಪ್ ಮಾಡಿದಂಗೆ ಎಲ್ಲಾ ಪೇಜ್ ಓದ್ಕೊ ಹೋಗ್ತೀವಿ, ಅದು ತಪ್ಪದು. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಈ ಕ್ವಶನ್ ಪೇಪರ್ ಯಾವ ತರ ಟ್ರಿಕ್ಕಿ ಕೇಳಿರ್ತಾನೆ,
ಅದೇ ತರ ನಮ್ಮ ಈ ಪ್ಯಾರಾಗ್ರಾಫ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಟ್ರಿಕ್ ಇರುತ್ತೆ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೀವು ಮಾಡ್ಕೋಬೇಕು. ತುಂಬಾ ಜನರು ಏನ್ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಸಿಲೆಬಸ್ ನ ಮುಗಿಸ್ತಾರೆ, ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಹೋಗ್ತಾರೆ. ಅದೇನಾಗುತ್ತೆ, ನಮ್ದು ಯಾವಾಗ್ಲೂ ಒಂಥರ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಅದೇ ತರ ನಮ್ದು ಕೂಡ ಫಸ್ಟ್ ರೀಡಿಂಗ್ ಇಸ್ ದ ಬೆಸ್ಟ್ ರೀಡಿಂಗ್ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಅದೇ ಒಂದು ಪ್ರಿಜುಡಿಯಸ್ ನಮ್ಗೆ. ನಾವು ಇದೇ ತರ ಓದೋದು ಥ್ರೂ ಔಟ್ ಮೈ ಕೆರಿಯರ್ ಅಂತ 1 ವರ್ಷ 2 ವರ್ಷ 3 ವರ್ಷ ಆದ್ರೂ ನಾವು ಸಕ್ಸಸ್ ಆಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಜಸ್ಟ್ ಒಂದ್ಸರಿ ಸಿಲೆಬಸ್ ಜಸ್ಟ್ ಗೋ ಥ್ರೂ ಇಟ್, ಜಸ್ಟ್ ಒಂದು ರೀಡಿಂಗ್ ಕೊಡಿ. ಅದಾದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ನೋಡೋದು. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದಾರೆ ಆಮೇಲೆ ಅದಕ್ಕೆ ಅಡಾಪ್ಟ್ ಆಗ್ಬೇಕು ನಾವು. ದಿಸ್ ದ ಫಸ್ಟ್ ರೀಡಿಂಗ್, ಆಯ್ತಾ. ಆಮೇಲೆ ಎಸ್ಪೆಷಲಿ PSI ನಾನು ಹೇಳೋದು, NCERT ಬುಕ್ ನೀವು ಓದ್ಲೇಬೇಕು. ಇವಾಗ ಐ ಥಿಂಕ್ ನಮ್ಮ ಸ್ಟೇಟ್ ಬುಕ್ಸ್ ಕೂಡ NCERT ಆಗಿದೆ ಅಲ್ವಾ. ಕನ್ನಡ ಲ್ಯಾಂಗ್ವೇಜ್ ಅವರಿಗೆ ಏನ್ ಪ್ರಾಬ್ಲಮ್ ಇಲ್ಲ, ಕನ್ನಡದಲ್ಲೂ ಬರುತ್ತೆ ಅದು. ಅದನ್ನ ಒಂದು ರೌಂಡ್ ಮುಗಿಸ್ಕೊಳ್ಳಿ. ಜೊತೆಗೆ ನಮ್ದು ಹಳೇದು ಸ್ಟೇಟ್ ಸಿಲೆಬಸ್ ಡೆಸರ್ಟ್ ಅಂತ ಇತ್ತಲ್ಲ ಮುಂಚೆ, ಆ ಸಿಲೆಬಸ್ ಅಲ್ಲಿ ಅದನ್ನು ನೋಡ್ಕೊಳ್ಳಿ. ಇದನ್ನ ಏನ್ ಮಾಡಿ, ಹಳೆ ಡೆಸರ್ಟ್ ಬುಕ್ಸ್ ಇದೆಯಲ್ಲ ಅದನ್ನ ಒಂದ್ಸರಿ ಯಾವಾಗಂದ್ರೆ NCERT ಮತ್ತೆ ಹೊಸ NCERT ನಮ್ದು ಕರ್ನಾಟಕದ ಎರಡನ್ನು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೆಸರ್ಟ್ ಬುಕ್ ಹೋಗಿ. ಡೆಸರ್ಟ್ ಬುಕ್ ಏನಂತಂದ್ರೆ ನೀವು ಆರಾಮಾಗಿ ಕೂಲ್ ಆಗಿ ಒಂದು ಬುಕ್ ನ ಅಟ್ಲೀಸ್ಟ್ ಒಂದು 2 days ಟೈಮ್ ಹಂಗ್ ಓದ್ಕೊಳ್ಳಿ. ಫಸ್ಟ್ ರೀಡಿಂಗ್ ನೋಡ್ತಾ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿ, ಅದನ್ನ ಒಂದು ವೈಟ್ ಪೇಪರ್ ಗೆ ಟ್ರಾನ್ಸ್ಫರ್ ಮಾಡಿ, ಆಯ್ತಾ. ನಾನು ಹೇಳ್ತೇನೆ ಎಸ್ಪೆಷಲಿ 8th 9th 10th, ಆಯ್ತಾ. ಅದರಲ್ಲಿ ಸೋಷಿಯಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಸೈನ್ಸ್ ಏನು ಅಷ್ಟಕ್ಕೆ ಇದು ಬೇಡ. ಸೋಷಿಯಾಲಜಿ, ಹಿಸ್ಟ್ರಿ, ಇನ್ನೊಂದು ಅದು ಪೊಲಿಟಿಕಲ್ ಪಾರ್ಟಿ ಇದೆಯಲ್ಲ, ಇದು 6th ಸ್ಟಾರ್ಟ್ ಮಾಡಿ. 6th 7th 8th 9th 10th ಸ್ಟಾರ್ಟ್ ಮಾಡಿ ಇವಿಷ್ಟು ಫ್ಯಾಕ್ಟ್ಸ್ ಕಮ್ ಏನೋ ಒಂಚೂರ ಟ್ರಿಕ್ ಇರುತ್ತೆ, ಅವಷ್ಟನ್ನು ಒಂದು ವೈಟ್ ಪೇಪರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹ್ಯಾಂಡ್ ರಿಟನ್ ನೋಟ್ಸ್ ಬೇರೆ ಏನ್ ಬೇಡ, ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ 11th ಮತ್ತೆ 12th ಹಳೆದು ಡೆಸರ್ಟ್ ಬುಕ್ ಇದೆಯಲ್ಲ ಅದ್ರಲ್ಲಿ ಒಂದಿಷ್ಟು ಎಲ್ಲ ಬುಕ್ಸ್ ಬೇಡ. ಯಾಕಂದ್ರೆ ಏನ್ ಮಾಡಿದ್ರೆ 11th 12th ಅಲ್ಲಿ ಈ 6th ಇಂದ 10th ತನಕ ಏನ್ ಫ್ಯಾಕ್ಟ್ಸ್ ಬರುತ್ತಲ್ಲ ಅದೇ ಫ್ಯಾಕ್ಟ್ಸ್ ನ ಇಲಾಬರೇಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಮುಂಚೆ ಎಲ್ಲ 11th 10th ಅಲ್ಲಿ ನಮಗೆ ಬೋರ್ಡ್ ಎಕ್ಸಾಮ್ಸ್ ಇರ್ತಿತ್ತು. ಅವಾಗ ನಮಗೆ 5 marks ಕ್ವಶನ್ಸ್ 10 marks ಕ್ವಶನ್ಸ್ ಎಲ್ಲ ಬರೆಯಕ್ಕಿತ್ತಲ್ಲ ಆನ್ಸರ್ಸ್. ಅದಕ್ಕೆ ಅವ್ರು ಇಲಾಬರೇಟ್ ಆಗಿ ಮಾಡಿದ್ದಾರೆ. ಅವ್ನು ಏನ್ ಮಾಡಿದ ಅಲ್ಲೋದ ಇಲ್ಲೋದ ಅಂತ ಹೇಳಿಲ್ಲ ಆ ತರದ್ದು. ಅದಕ್ಕೆ 6th to 10th ಒಂದು ವೈಟ್ ಶೀಟ್, ಮತ್ತೆ 11th 12th ಎಷ್ಟು ಬೇಕು ಬೇಕಾದ್ರೆ 11th 12 ಅಲ್ಲಿ ನೀವು ಇದು ಮಾಡ್ಕೊಳ್ಬೇಡ, ಪೇಪರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಡ. ಅವೆರಡೇ ಬುಕ್ ಇಟ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದು ನಿಮಗೆ ಇನ್ ಕೇಸ್ ಏನಾದ್ರು KS ತರ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತಲ್ಲ ಅಲ್ಲಿಗೆ ಹೆಲ್ಪ್ ಆಗ್ಬಿಡುತ್ತೆ. ಅವ್ನ ಯಾಕಂದ್ರೆ ಅಲ್ಲಿ ಆರ್ಕಿಟೆಕ್ಚರ್ ಇರುತ್ತೆ, ಕಲ್ಚರ್ಸ್ ಇರುತ್ತೆ, ಆಮೇಲೆ ಅವ್ರದ್ದು ಏನೋ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇರುತ್ತೆ, ಈ ತರದೆಲ್ಲ ಕ್ವಶನ್ಸ್ ಇರುತ್ತೆ. 11th 12 ಹಂಗೆ ಬುಕ್ ಇಟ್ಕೊಂಡು ಇದಿಷ್ಟು ಮಾಡ್ಕೊಳ್ಳಿ. ದಿಸ್ ಇಸ್ ಒನ್ ಪಾರ್ಟ್. ಇದಿಷ್ಟು ಆದ್ಮೇಲೆ ರೆಗ್ಯುಲರ್ ಆಗಿ ಒಂದು ನ್ಯೂಸ್ ಪೇಪರ್, ಎಸ್ಪೆಷಲಿ ಪ್ರಜಾವಾಣಿ, ನಿಮಗೆ ಬೇರೆ ಏನ್ ಬೇಡ. ಯಾಕಂದ್ರೆ ಪ್ರಜಾವಾಣಿಯಲ್ಲಿ ತುಂಬಾ ನಮಗೆ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕಂಟೆಂಟ್ ತುಂಬಾ ಇರುತ್ತೆ. ಅನಾವಶ್ಯಕ ರಾಜಕೀಯ ವಿಷಯಗಳಿರಲ್ಲ, ಬೇರೆ ಯಾವ್ದು ವಿಷಯ ಇರಲ್ಲ. ಆಮೇಲೆ ಸ್ಪೋರ್ಟ್ಸ್ ಇಂದ ಕ್ವಶನ್ಸ್ ಕೇಳ್ತಾರೆ. ಆ ಸ್ಪೋರ್ಟ್ಸ್ ಕ್ವಶನ್ಸ್ ಕ್ರಿಸ್ಪ್ ಆಗಿ ಕೊಟ್ಟಿರ್ತಾರೆ. ಪ್ರಜಾವಾಣಿ ನ್ಯೂಸ್ ಪೇಪರ್ ಜೊತೆಗೆ ತಿಂಗಳಿಗೆ ಒಂದು ಮ್ಯಾಗಝಿನ್. ನಾನು ಅದು ಯಾವ್ದು ಅಂತ ಹೇಳಲ್ಲ, ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಅಂತ ಹೇಳಿ, ಒಂದೇ ಸಾಕು. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ ಅಂತಾರೆ, ಫಾರ್ ಎಕ್ಸಾಂಪಲ್ ಒಂದು 5 ಜನ ಮ್ಯಾಗಝಿನ್ ಮಾಡ್ತಿದ್ದಾರೆ. ಈ ಮಂತ್ ಅಲ್ಲಿ 5 ಜನನು ಕಂಟೆಂಟ್ ಮಾಡ್ತಿದ್ದಾರೆ. 70% ಕಂಟೆಂಟ್ ಸಿಮಿಲರ್ ಇರುತ್ತೆ, ಎಲ್ಲೋ 30% ಕಂಟೆಂಟ್ ಇವಂದಿರೋದು ಅವಂದಿರಲ್ಲ, ಒಂದಿರೋದಿರಲ್ಲ. ಅದೇನ್ ಮಾಡ್ತಾರೆ, ನೆಕ್ಸ್ಟ್ ಮಂತ್ ಅವರೊಳಗೆ ಇಂಟರ್ನಲ್ ಸ್ಟಡಿ ಮಾಡಿ ಅವನಿಗೆ ತಂದಾಕ್ತಾರೆ. ಅದಕ್ಕೆ ಬೆಸ್ಟ್ ಅಂತಂದ್ರೆ ಅಟ್ಲೀಸ್ಟ್ 8 months ಇದು 8 to 10 months ಇದು ಮ್ಯಾಗಝಿನ್ ತಗೊಳ್ಳಿ. ಮ್ಯಾಗಝಿನ್ ಯಾವುದೇ ಒಂದೇ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡಿ ಕರೆಕ್ಟ್ ಆಗಿ, ಆಯ್ತಾ. ಅದು ಯಾವ್ದೋ ನಾನು ಹೇಳಕ್ಕಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಲ್ಲ. 8 month 10 months ಫಾಲೋ ಅಪ್ ಮಾಡಿ ಅದನ್ನ ನೀವು ಬೇಕಾದ್ರೆ ಅಲ್ಲೇ ಒಂದು ಹೈಲೈಟ್ ಇಟ್ಕೊಂಡು ಮಾಡ್ತಾ ಹೋಗಿ. ಎಲ್ಲ ಮಾಡ್ಕೋಬೇಡಿ, ಹೈಲೈಟ್ ಇಟ್ಕೊಂಡು ಮಾರ್ಕ್ ಮಾಡ್ತಾ, ಜೊತೆಗೆ ಅಲ್ಲಿಂದ ಫ್ಯಾಕ್ಟ್ಸ್ ನಿಮಗೆ ಮರ್ತೋಗುತ್ತಲ್ಲ ಕೆಲವೊಂದು. ಈ ಕೆಲವೊಂದು ಸ್ಪೋರ್ಟ್ಸ್ ಪರ್ಸನ್ಸ್ ಅವ್ರಿಗೆ ಹೆಸರು ನೆನಪಿರಲ್ಲ, ಅಂತವನ್ನ ಏನ್ ಮಾಡಿ, ನಿಮ್ಗೆ ಯಾವ್ದು ಕಷ್ಟ ಆಗುತ್ತೆ ರಿಕಾಲ್ ಮಾಡೋಕೆ, ಒಂದು ವೈಟ್ ಪೇಪರ್ ಗೆ ಮಾರ್ಕ್ ಮಾಡಿ ಒಂದು ಮಾಸ್ಟರ್ ಕಾಪಿ ನಿಮ್ಮ ಹತ್ರ ಇರ್ಲಿ, ಆ ಪೇಪರ್ ಒಂದು ಫೈಲ್ ಅಲ್ಲಿ. ಜೊತೆಗೆ ಇನ್ನೊಂದು ಜೆರಾಕ್ಸ್ ಏನ್ ಮಾಡಿ ಒಂದು ಮನೆಯ ಗೋಡೆಗೋ ಅಲ್ಲಿ ಅಂಟಿಸ್ಬಿಡಿ ಡೋರ್ಗೆ. ನೀವು ದಿನಾ ಬೆಳಿಗ್ಗೆ ನೋಡ್ಬೇಕು. ಈಗ ಅವ್ರಿಗೆ ಟೈಲಿ ಒನ್ ಥಿಂಗ್, ನೀವು ಈಗ ವಾಟ್ಸ್ಆಪ್ ಸ್ಟೇಟಸ್ ನೋಡ್ತೀರಾ, ಅದೇನಂದ್ರೆ ತುಂಬಾ ಕ್ಯೂರಿಯಾಸಿಟಿ ನೋಡುವಂಥದ್ದು. ನಾನು ನೋಡ್ತೀನಿ. ಆ ಪಿಕ್ಟೋರಿಯಲ್ ಮೆಮೊರಿ ಎಷ್ಟು ನಮ್ಗೆ ಸ್ಟೋರ್ ಆಗಿರುತ್ತೆ ಅಂದ್ರೆ, ನಿಮ್ ಫ್ರೆಂಡ್ಸ್ ನಾವು ಕಾಲ್ ಮಾಡ್ತಾರೆ ನೆಕ್ಸ್ಟ್ ಟೈಮ್, ನೀವೇ ಹೇಳ್ತೀರಾ ನೀನ್ ಅಲ್ಲಿ ಹೋಗಿದ್ಯಲ್ಲ ಮೊನ್ನೆ ಅಂತ. ಯಾಕಂದ್ರೆ ನಿಮ್ಗೆ ಪಿಕ್ಟೋರಿಯಲ್ ಮೆಮೊರಿ ಇದೆ. ಅವ್ನು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಸೀನ್ ಬರ್ತಿದೆ, ಅವನು ಟ್ರೆಕಿಂಗ್ ಸ್ಪಾಟ್ ಹೋದ್ರ ಸೀನ್ ಇದೆ ನಿಮ್ಮ ತಲೆಯಲ್ಲಿ. ಬಿಕಾಸ್ ಆಫ್ ದಟ್ ಸೆಲ್ಫ್ ಇಂಟ್ರೆಸ್ಟ್. ಅದು ಪಿಕ್ಟೋರಿಯಲ್ ಮೆಮೊರಿ. ಪಿಕ್ಟೋರಿಯಲ್ ಮೆಮೊರಿ ಮೋರ್ ಸ್ಟ್ರಾಂಗರ್ ದನ್ ಎನಿಥಿಂಗ್. ನನಗೂ ಹೆಲ್ಪ್ ಆಗಿದೆ. ಕೆಲವೊಂದ್ ಕಡೆ ಎಲ್ಲೋ ಈಗ ಈ ಸೈಂಟಿಫಿಕ್ ನೇಮ್ಸ್, ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಅಮೋನಿಯಂ ನೈಟ್ರೇಟ್, ಈ ತರ ವರ್ಡ್ ಇರುತ್ತಲ್ಲ. ಈಗ ಎಸ್ಪೆಷಲ್ ಹೇಳ್ತೀನಿ, ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತು ಡೆಲ್ಲಿದು. ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ 2-3 ಕೆಮಿಕಲ್ ನೇಮ್ ಇದೆ. ಸಲ್ಫೈಟ್ ಇದೆ, ಅಮೋನಿಯಂ ನೈಟ್ರೇಟ್ ಇದೆ, ಪೊಟ್ಯಾಷಿಯಂ ಕ್ಲೋರೈಡ್ ಇದೆ. ಇವೇನಾಗುತ್ತೆ ನಮಗೆ ಪೇಪರ್ ಓದ್ತಾ ನಾವು ಓದೋದು ಪಿಕ್ಟೋರಿಯಲ್ ಮಟ್ಟ ಇರುತ್ತೆ. ಪೊಟ್ಯಾಷಿಯಂ ಕ್ಲೋರೈಡ್ ಬದಲು ನಾನು ಎಕ್ಸಾಮ್ ಬದಲು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕೊಡ್ಬೋದು. ಬಟ್ ನಮಗೆ ಸೆಂಟೆನ್ಸ್ ಓದೋದಾಗ ಇಲ್ಲಿ ಪಿ ಇತ್ತು, ಇಲ್ಲಿ ಅಲ್ಲಿ ಇತ್ತು ಅಂತ ಹಿಂಗೆ ನೆನಪಿರುತ್ತೆ. ಅದು ಪಿಕ್ಟೋರಿಯಲ್ ಮೆಮೊರಿ. ಅಲ್ಲಿ ಆನ್ಸರ್ ಮಾಡುವಾಗ ಇಲ್ಲ ಎಲ್ಲೋ ಮಿಸ್ ಅಂದ್ರೆ ನೀವು ಒಂದ್ಸರಿ ಓದಿದ್ರು ನಾ ಪಿಕ್ಟೋರಿಯಲ್ ಮೆಮೊರಿ ಇರುತ್ತಲ್ಲ, ಎಲ್ಲೋ ಇದು ಮಿಸ್ ಮ್ಯಾಚ್ ಹೋಯ್ತು. ನನ್ನ ಫಸ್ಟ್ ಇಂಟ್ಯೂಷನ್, ಅದು ಫಸ್ಟ್ ಇಂಟ್ಯೂಷನ್ ಇಸ್ ಆಲ್ವೇಸ್ ರೈಟ್ ಇಂಟ್ಯೂಷನ್.
ಆಯ್ತಾ. ಅದಕ್ಕೆ ಹೇಳ್ತಾರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಇಲ್ಲಿ ಓದಿರ್ತೀರಾ, ಬಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ನಿಮ್ಮನ್ನ ಇದು ಮಾಡಕ್ಕೆ ಕೊಟ್ಟಿರ್ತಾನೆ ಟ್ರಿಕ್ಕಿ. ಬಟ್ ಎಲ್ಲೋ ಅಂತ ಇದು ಅಲ್ಲ 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 ಅನ್ಸ್ಬಿಡ್ತೀವಿ. ಯಾಕಂತಂದ್ರೆ ಅದು ಬಿಕಾಸ್ ಆಫ್ ಪಿಕ್ಟೋರಿಯಲ್ ಮೆಮೊರಿ. ಅದು ಫಸ್ಟ್ ಇಂಟ್ಯೂಷನ್, ಅದು ರೈಟ್ ಇರುತ್ತೆ ಅವಾಗ್ಲು. ನಿಮ್ಗೆ ಅಲ್ಲ ಅಂತಂದ್ರೆ ಅಲ್ಲ ಅದು. ಅದಕ್ಕೆ ಹೇಳುದು, ಯಾಕಂದ್ರೆ 70% ಆಫ್ ದಿಯರ್ ನೀವೊಂದು 10 ಕ್ವಶನ್ಸ್ ಅಲ್ಲಿ ಅದೇ ತರ ನಿಮಗೆ ಫಸ್ಟ್ ಇಂಟ್ಯೂಷನ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಹೋಗ್ಬೇಕು ನೀವು. ಸೆಕೆಂಡ್ ಇಂಟ್ಯೂಷನ್ ರಾಂಗ್. ಫಸ್ಟ್ ಇಂಟ್ಯೂಷನ್ ಅಲ್ಲಿ 70% ಕರೆಕ್ಟ್ ಇರುತ್ತೆ ಅಂತಂದ್ರೆ 70% ಕರೆಕ್ಟ್ ಇರುತ್ತೆ. ಅದು ಬಿಟ್ಟು ನೀವು 8 ಕ್ವಶನ್ಸ್ ಅಲ್ಲಿ ಓಕೆ 4 ಹಾಕ್ತೀನಿ, ಹಿಂಗೆ 4 ಬೇಡ ಅಂತ ಹೇಳಿದ್ರೆ ಹೋಯ್ತಲ್ಲ. ಯಾಕಂದ್ರೆ ಫಸ್ಟ್ ಇಂಟ್ಯೂಷನ್ ಅಲ್ಲಿ ನೀವು 4 ರಾಂಗ್ ಮಾಡಿರ್ತೀರಾ. ಪಾಪ ಸೆಕೆಂಡ್ ಇಂಟ್ಯೂಷನ್ ಬರುವಾಗ ಯಾವ್ದು ರೈಟ್ ಆಗ್ಬೇಕು ಅದನ್ನು ರಾಂಗ್ ಮಾಡ್ತಾರೆ. 8 ಕ್ವಶನ್ಸ್ ರಾಂಗ್ ಆಯ್ತು. ಆಯ್ತಾ, ಇದು ಒಂದು. ಆಮೇಲೆ ಯಾವತ್ತೂ ಅಷ್ಟೇ, ಎಸ್ಪೆಷಲಿ PSA ಅಲ್ಲಿ ಈಗ 100 ಕ್ವಶನ್ಸ್ ಇರುತ್ತೆ, 100ಗೆ 100 ಅಟೆಂಡ್ ಮಾಡ್ಬೇಕು ನೀವು. ಓಕೆ, ನನಗೆ ನನ್ನ ಒಂದು ಹೇಳ್ತೀರ, ನಮ್ಮ 100 ಕ್ವಶನ್ಸ್ ನಾನು 100 ಅಟೆಂಡ್ ಮಾಡಿದ್ದೆ. ಐ ಸ್ಕೋರ್ಡ್ 87 ಕರೆಕ್ಟ್ ಆಗಿತ್ತು. ಅದು ಯಾಕಂದ್ರೆ ನಾನು ಸ್ಟ್ಯಾಟಿಕ್ ವೆರಿ ಸ್ಟ್ರಾಂಗ್ ಇದ್ದೆ. ಸ್ಟ್ಯಾಟಿಕ್ ಕ್ವಶನ್ಸ್ ನಮ್ಮ ಇದರಲ್ಲಿ ಆಲ್ಮೋಸ್ಟ್ 78-79 ಕ್ವಶನ್ಸ್ ಬಂದಿತ್ತು. ಹಾರ್ಡ್ಲಿ ನಾನು 2 ಕ್ವಶನ್ಸ್ ರಾಂಗ್ ಆಗಿದೆ ಅಷ್ಟೇ ಅದರಲ್ಲಿ 79 ಅಲ್ಲಿ. ಬಟ್ ಕರೆಂಟ್ ಅಫೇರ್ಸ್ ಏನ್ ಮಾಡಿದೆ ನಾನು ಆ ವರ್ಷ ನಾವು ಓದ್ಬೇಕಾದ್ರೆ GK ಟುಡೇ ಇಂದ ಕೆಲವೊಂದು ಕ್ವಿಜ್ ಕ್ವಶನ್ಸ್ ಇರುತ್ತಲ್ಲ ಹಂಗೆ ಎತ್ತಿಬಿಟ್ಟು ಕೊಟ್ಟಿದ್ರು. ಅದು ಅಂದ್ರೆ ಒಂದು 7-8 ಕ್ವಶನ್ಸ್ ನನಗೆ ಅದು ಯಾವ್ದು ಗೊತ್ತಿರ್ಲಿಲ್ಲ ಕರೆಕ್ಟ್ ಆಗಿ. ಅದ್ರ ಪ್ಯೂರ್ ಫ್ಯಾಕ್ಟ್ಸ್ ಅದು. ಅದ್ರಲ್ಲಿ ಒಂದು 7-8ರಲ್ಲಿ 2 ಕರೆಕ್ಟ್ ಆಗಿರ್ಬೋದು ಅಷ್ಟೇ. ಮತ್ತೆ ಇದು ಅಷ್ಟೇ ಕರೆಂಟ್ ಅಫೇರ್ಸ್ ಅಷ್ಟೇ. ಸ್ವಲ್ಪ ಆ ವರ್ಷ ಏನಾದ್ರೆ ಯಾವ್ದೋ ಮ್ಯಾಗಝಿನ್ ಓದಿದೆ, ಮ್ಯಾಗಝಿನ್ ಮೇಲೆ ಡಿಪೆಂಡ್ ಆಗ್ಬೇಕಂದ್ರೆ ಅದು ಬಂದಿರಲಿಲ್ಲ. ಬಟ್ ಲಕಿಲಿ ಬಿಕಾಸ್ ಆಫ್ ಮೈ ಸ್ಟ್ಯಾಟಿಕ್ ವಾಸ್ ವೆರಿ ಸ್ಟ್ರಾಂಗ್, ಐ ಗಾಟ್ ಗುಡ್ ಮಾರ್ಕ್ಸ್. ಆಯ್ತಾ, ಅದೇ ಹೇಳ್ತಾರೆ ನೀವು ಯಾವ್ದೋ ಒಂದು ಪಾರ್ಟ್ ಅಲ್ಲಿ ವೆರಿ ಸ್ಟ್ರಾಂಗ್ ಇರಬೇಕು. ಕರೆಂಟ್ ಅಫೇರ್ಸ್ ಇಸ್ ಅ ಹ್ಯೂಜ್, ಇಟ್ಸ್ ಲೈಕ್ ಓಷನ್. ಯು ಕಾಂಟ್ ಟ್ರಸ್ಟ್ ಆನ್ ಎನಿ ರಿಲಯಬಲ್ ಸೋರ್ಸ್. ಯಾಕಂದ್ರೆ ಅದೇ ಹೇಳ್ತೀನಲ್ಲ, ಈಗ ಮಾರ್ಕೆಟ್ ಅಲ್ಲಿ ಒಂದಿಷ್ಟು ಸೋರ್ಸ್ ಇರುತ್ತೆ, ಎಲ್ರು ಅದನ್ನ ಓದ್ತೀವಿ ಅಂದ್ರೆ ನೀವು ಓದ್ಬೇಕು. ಯಾಕಂದ್ರೆ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಯಾಕಂದ್ರೆ ಅವನು ಓದಿದಾನೆ, ಇವನು ಓದಿ ಎಲ್ಲ ಓದಿರ್ತಾರೆ. ಎಕ್ಸಾಮ್ ಹಾಲ್ ಅಲ್ಲಿ ಏನ್ ಥಿಂಕಿಂಗ್ ಇರುತ್ತೆ, ನಾನು ಓದಿದ್ರಲ್ಲಿ ಬಂದಿರಲ್ಲ, ಅವನು ಅದು ಓದಿದಾನೆ ಅದ್ರಲ್ಲಿ ಬಂದಿರ್ಬೋದು ಅಂತ ಆತರ ಪ್ಯಾನಿಕ್ ಆಗ್ಬಿಡುತ್ತೆ. ಇದು ಅಲ್ಟಿಮೇಟ್ಲಿ ಇಟ್ ಇಸ್ ರಾಂಗ್. ಅದಕ್ಕೆ ನಾನು ಹೇಳ್ತಾ ಇರೋಂಥದ್ದು, ನೀವು ಯಾವ ಮಾರ್ಕ್ಸ್ ಯಾವ್ದೋ ಒಂದು ಸೋರ್ಸ್ ಅಲ್ಲಿ ಡಿಪೆಂಡ್ ಆಗಿದೆ ಅಂದ್ರೆ ನೀವು ಆ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು. ಅದೇನಾಗುತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಅವಾಗ ಕ್ವಶನ್ಸ್ ನೀವು ಓದಿದ್ರಲ್ಲಿ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ 10ರಲ್ಲಿ 6 ಹೇಳೋದು ಕರೆಕ್ಟ್ ಮಾಡ್ಕೋಬಹುದು ನಮ್ದೊಂದು ಕಾಮನ್ ಸೆನ್ಸ್ ಮೇಲೆ. ಆಯ್ತಾ, ಇದೊಂದು. ನೆಕ್ಸ್ಟ್ ಎರಡನೇದಾಗಿ ನಾನು ಹೇಳೋದಂದ್ರೆ, ಈಗ ಸ್ಟ್ಯಾಟಿಕ್ ಏನಕ್ಕೆ ಹೇಳ್ತಿದಂದ್ರೆ, ನಿಮಗೆ ಸ್ಟ್ಯಾಟಿಕ್ ಬರೀ ಒಂದು ಎಕ್ಸಾಮ್ಸ್ ಅಲ್ಲ, KPS ಇರ್ಬೋದು, EPS ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಮೇಲೆ ಮಿನಿಮಮ್ ಸ್ಟ್ಯಾಟಿಕ್ ಮೇಲೆ 50-60 ಕ್ವಶನ್ಸ್ ಇರುತ್ತೆ ಅಟ್ ಎನಿ ಕೇಸ್ ಅಲ್ಲಿ. ಸೊ ಒನ್ಸ್ ಯು ಬಿಲ್ಡ್ ದ ಸ್ಟ್ಯಾಟಿಕ್ ಅಂದ್ರೆ ನಾಳೆ ದಿವಸ ನೀವೊಂದು 2 ಅಟೆಂಪ್ಟ್ ಕೊಡ್ತೀರಾ, ನನಗೆ ಆಗಿಲ್ಲ ಆಯ್ತಾ, ನೀವೇನ್ ಮಾಡ್ಬೇಕು, ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಕೆಲವು ಹೋಗ್ತಾರೆ, ಈ ತರ ಸ್ವಿಚ್ ಆಗ್ತಾರೆ. ಒನ್ಸ್ ಯು ಆರ್ ವೆರಿ ಸ್ಟ್ರಾಂಗ್ ವಿತ್ ದ ಸ್ಟ್ಯಾಟಿಕ್, ನಿಮಗೆ ಹಾರ್ಡ್ಲಿ ಒನ್ ವೀಕ್ ಸಾಕು. ಬಿಕಾಸ್ ಆಫ್ ಯುವರ್ ಶಾರ್ಟ್ ನೋಟ್ಸ್. ನಾನು ಹೇಳಿದ್ನಲ್ಲ, ಏನ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ನಾಲೆಜ್ ಇದೆ, ನೀವು ಏನೇ ಕೆಲಸಕ್ಕೆ ಹೋದ್ರು ಅಲ್ಟಿಮೇಟ್ಲಿ ಬೆಳಿಗ್ಗೆ 1 ಅವರ್ ಆದ್ರೆ ಫ್ರೀ ಸಿಗುತ್ತೆ. ಆ ಫ್ರೀ ಟೈಮ್ ಅಲ್ಲಿ ನೀವು ಮಾಡೋ ಸ್ಟ್ಯಾಟಿಕ್ ನೋಟ್ಸ್ ಹಂಗೆ ರಿವೈಸ್ ಮಾಡ್ತಾ ಅಗೇನ್ ಇಟ್ಸ್ ಲೈಕ್ ಪಿಕ್ಟೋರಿಯಲ್ ಮೆಮೊರಿ ಅಲ್ವಾ. ನೀವು ಮಾಡೋ ನೋಟ್ಸ್ ಇರುತ್ತೆ, ಏನೋ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ತೀರಿ, ಏನೋ ಡಯಾಗ್ರಾಮ್ ಮಾಡ್ಕೊಂಡಿರ್ತೀರ. ಆಲ್ಮೋಸ್ಟ್ ನಾನು ಹೇಳೋದಂದ್ರೆ ಏನೇ ಇದ್ರು 10 ಪೇಜ್ ನೋಟ್ಸ್ ನ ಅಟ್ಲೀಸ್ಟ್ ನೀವು 1 or 2 ಪೇಜ್ ಇಳಿಸ್ಬೇಕು. ಇದು ನಿಮಗೆ ಎಂಡ್ ಮೂಮೆಂಟ್ ಅಲ್ಲಿ ಕ್ವಿಕ್ ರೀಡಿಂಗ್ ಗೆ ತುಂಬಾ ಹೆಲ್ಪ್ ಆಗ್ಬಿಡುತ್ತೆ. ಆಯ್ತಾ, ಒಂದು ಮಾಸ್ಟರ್ ಕಾಪಿ ಇರ್ಲಿ, ನೀವೇನೋ ದೊಡ್ಡ ನೋಟ್ಸ್ ಮಾಡ್ತಿರಲ್ಲ ಹೇಳಿದ್ನಲ್ಲ, ಒಂದು ಬುಕ್ಸ್ ಇದು ಫಸ್ಟ್ ಮಾಸ್ಟರ್ ಕಾಪಿ. ಸೆಕೆಂಡ್ ಮಾಸ್ಟರ್ ಕಾಪಿ ಇದು ಒಂದು A4 ಶೀಟ್ ತಗೊಳ್ಳೋದು, ನೀವು ನೋಟ್ಸ್ ಮಾಡ್ತಾ ಹೋಗೋದು. A4 ಶೀಟ್ ಏನಕ್ಕೆ ಅಂತ ಹೇಳಿದ್ರೆ, ನೀವೇನಾದ್ರೂ ಆ ಒಂದು ಟಾಪಿಕ್ ಬಗ್ಗೆ ನ್ಯೂಸ್ ಅಲ್ಲಿ ಏನೋ ಹೊಸ ಕಂಟೆಂಟ್ ಬರ್ತಾ ಇರುತ್ತೆ, ಅದಕ್ಕೆ ನೀವೇನ್ ಮಾಡಿದ್ರೆ A4 ಶೀಟ್ ಲೂಸ್ ಶೀಟ್ ಇರುತ್ತಲ್ಲ, ಮಧ್ಯ ಹೊಸ ಶೀಟ್ ಸೇರಿಸ್ಕೊಬಿಡೋದು. ಇಲ್ಲ ಅಂತಂದ್ರೆ ಒಂದು ಸ್ಟಿಕ್ಕಿ ನೋಟ್ ಹಾಕೊಳ್ಳೋದು, ಅದನ್ನ ಸೇರಿಸ್ಕೊಂಡ್ಬಿಡೋದು. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ಮಾಸ್ಟರ್ ಕಾಪಿ. ಇದಕ್ಕಿಂತ ಇನ್ನೊಂದು ಶಾರ್ಟ್ ನೋಟ್ಸ್, ಮೈಂಡ್ ಮ್ಯಾಪ್ ಮಾಡೋದು, ಒಂದು ವೆನ್ ಡಯಾಗ್ರಾಮ್ ಮಾಡೋದು, ಫ್ಲೋ ಚಾರ್ಟ್ ಮಾಡೋದು, ಈ ತರ ನೋಟ್ಸ್. ಸೊ 3 ಸೆಟ್ ಆಫ್ ನೋಟ್ಸ್ ಇರ್ಬೇಕು ನಿಮಗೆ. ಇದು ನಾನು ಹೇಳಿದ್ನಲ್ಲ, ನೀವೇನಾದ್ರೂ ನಾಳೆ ದಿವಸ ಅಟೆಂಪ್ಟ್ ಕೆಲವು ನನಗಿಲ್ಲ, ನನಗೆ ಅಟೆಂಪ್ಟ್ ಕೊಡ್ಲೇಬೇಕು, ಜೊತೆಗೆ ಜಾಬ್ ಮಾಡ್ಬೇಕು, ಇಲ್ಲ ಜಾಬ್ ಮಾಡೋರು ಇದ್ದಾರೆ ತುಂಬಾ ಜನ, ಅವ್ರಿಗೆ ಇದು ಹೆಲ್ಪ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಏನೇ ಎಕ್ಸಾಮ್ ಬಂದ್ರು ಎಲ್ಲದಕ್ಕೆ ಅಪ್ಲೈ ಮಾಡ್ತಾ ಇರಿ, ಎಲ್ಲದನ್ನು ಬರಿತಾ ಇರಿ. ಯಾಕಂತಂದ್ರೆ ಎವ್ರಿ ಟೈಮ್ ನಿಮ್ಮ ಮೆಮೊರಿ ರಿಕಾಲ್ ಆಗ್ತಾ ಇರುತ್ತೆ. ಜೊತೆಗೆ ಎಕ್ಸಾಮ್ ಎನ್ವಿರಾನ್ಮೆಂಟ್ ನೀವು ಸೆಟ್ ಆಗ್ಬಿಡ್ತೀರಾ. ಈ ಸ್ಟೇಜ್ ಫಿಯರ್ ಅಂತ ಹೇಳ್ತಾರಲ್ಲ, ಅದೇ ತರ ಇದನ್ನ ಸ್ಟೇಜ್ ಅಲ್ಲಿ ಕಂಟಿನ್ಯೂಸ್ ಆಗಿ ಭಾಷಣ ಕೊಡ್ತಾ ಇದ್ರೆ ಯಾರಿಗೂ ಫಿಯರ್ ಇರಲ್ಲ. 6 ತಿಂಗಳಿಗೆ ಒಂದ್ಸರಿ ಹೋದ್ರೆ ಒಂಥರ ಅವ್ರಿಗೂ ಮುಜುಗರ ಇರುತ್ತೆ, ಕಂಟೆಂಟ್ ಬರಲ್ಲ, ಫ್ಲೋ ಬರಲ್ಲ. ಕೆಲವೊಂದ್ಸರಿ ನೀವು ಈ ತರ ಎಕ್ಸಾಮ್ ಬರೀತಾ ಇದ್ದಾಗ ನಿಮಗೆ ಬೇಕಾದ್ರೆ ಕರೆಂಟ್ ಅಫೇರ್ಸ್ ನಾ ಹೇಳಿದ್ನಲ್ಲ, ಈ ಸ್ಟ್ಯಾಟಿಕ್ ಅದು ಹಂಗೆ ರಿಕಾಲ್ ಆಗ್ತಾ ಇರುತ್ತೆ. ಕರೆಂಟ್ ಅಫೇರ್ಸ್ ನ ಬೇಕಾದ್ರೆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ, ಫಾರ್ ಎಕ್ಸಾಂಪಲ್ ಎವ್ರಿ ಎಕ್ಸಾಮ್ ಅಟ್ಲೀಸ್ಟ್ ಒಂದು 1 or 2 ವೀಕ್ಸ್ ಗ್ಯಾಪ್ ಇರುತ್ತೆ. ನೀವು ಕೆಲಸ ಮಾಡ್ತಾ ಇದ್ರು ಸ್ಟ್ಯಾಟಿಕ್ ಡಿಪಾರ್ಟ್ ನೀವು ಸ್ಟ್ರಾಂಗ್ ಇದ್ದೀರಾ, ಅಟ್ಲೀಸ್ಟ್ 100% ಅಲ್ಲಿ 80% ಎಫಿಷಿಯನ್ಸಿ ಇದೆ ನಿಮಗೆ ಅಲ್ಲಿ. ಕರೆಂಟ್ ಅಫೇರ್ಸ್ ನ ನೀವು ಅದಕ್ಕೆ ತಕ್ಕಂತೆ ತಿಂಗಳಿಗೊಂದು ಮ್ಯಾಗಝಿನ್, ಡೈಲಿ ನ್ಯೂಸ್ ಪೇಪರ್. ಆಮೇಲೆ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ನಿಮಗೆ ಎಲ್ಲ ಕಂಟೆಂಟ್ ಬೇಡ, ಅದು ಹಂಗೆ ಹೋಗ್ತಾ ಇರ್ಲಿ. ಡೈಲಿ ನ್ಯೂಸ್ ಪೇಪರ್ ಏನಕ್ಕೆ ಅಂತ ನಾನು ಹೇಳ್ತೀನಿ, essay ರೈಟಿಂಗ್ ಹೆಲ್ಪ್ ಆಗುತ್ತೆ. ಕೆಲವೊಂದ್ಸರಿ ನೀವು ಒಂದು ಎಸ್ಪೆಷಲಿ ಜಸ್ಟ್ ಲೀವ್ ದಿಸ್ ಪೊಲಿಟಿಕಲ್ ನ್ಯೂಸ್, ಎಡಿಟೋರಿಯಲ್ ಪೇಜ್ ಇರುತ್ತಲ್ಲ, ಹಿಂದೂ ಇರ್ಬೋದು, ಇಲ್ಲ ಪ್ರಜಾವಾಣಿ ಪೇರಲ್ಲಿ,
ಅದರ ಒಂದು ಸಂಕಲನ ಅಂತೆಲ್ಲ ಬರುತ್ತೆ, ಸಣ್ಣ ಸಣ್ಣ ಆರ್ಟಿಕಲ್. ಅದು ಏನಕ್ಕೆ ನಿಮ್ಗೆ ಆ ಫ್ಲೋ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ PSL ಎಸ್ಎ ರೇಟಿಂಗ್ ಇರುತ್ತೆ. ಎಸ್ಎ ರೇಟಿಂಗ್ ಇರೋದು ನಮಗೆ ಒಂದು ಐ ಥಿಂಕ್ 5 pages ಇರ್ಬೇಕಲ್ಲ, ಅಷ್ಟಿರುತ್ತೆ. ಆ 5 page ಅಲ್ಲಿ ನೀವೆಷ್ಟು ಕಂಟೆಂಟ್ ನ ಕ್ರಿಸ್ಪ್ ಆಗಿ ತಂದು ತುಂಬಿಸಿರೋ ನಿಮ್ಮ ಮೇಲೆ ಇರೋದು. ಈಗ ಫಸ್ಟ್ ಪೇಜ್ ಇಂಟ್ರೊಡಕ್ಷನ್ ಕಮ್ ಬಾಡಿ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಪೇಜ್ ಕನ್ಕ್ಲೂಷನ್ ಆಗುತ್ತೆ. ಇನ್ನಿರೋದು 3 page. 3 page ಅಲ್ಲಿ ನಮ್ಗೆ ಒಂದು ಕಡೆ ಆರ್ಗ್ಯುಮೆಂಟ್ ಕೊಡ್ಬೇಕು, ಇನ್ನೊಂದು ಕಡೆ ಕೌಂಟರ್ ಆರ್ಗ್ಯುಮೆಂಟ್ ಕೊಡ್ಬೇಕು, ಲಾಸ್ಟ್ ಪೇಜ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಎರಡನ್ನು. ಇವು 3 ಇರುತ್ತೆ. ಇದಕ್ಕೆ ನಮ್ಗೆ ಎಷ್ಟು ಕಂಟೆಂಟ್ ಬೇಕು, ಕ್ರಿಸ್ಪ್ ಆಗಲ್ವಾ? ಈ ಪ್ರಜಾವಾಣಿಯಲ್ಲಿ ಸಣ್ಣ ಸಣ್ಣ ಆರ್ಟಿಕಲ್ ಇರುತ್ತೆ. ಹೆಂಗಂದ್ರೆ ಅರ್ಧ ಪೇಜ್ ಅಲ್ಲಿ ಎಂಟೈರ್ ಸ್ಟೋರಿನ ಮುಗಿಸ್ಬಿಡ್ತಾರೆ. ಒಂದ್ ಕಡೆಯಿಂದ ಟಾಪಿಕ್ ಸ್ಟಾರ್ಟ್ ಮಾಡ್ತಾರೆ, ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಕೌಂಟರ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡಿ ಮುಗಿಸ್ತಾರೆ. ಅದಕ್ಕೆ ಹೇಳ್ತಾರೆ. ಆಮೇಲೆ ಕನೆಕ್ಟಿಂಗ್ ವರ್ಡ್ಸ್ ಅಂತ ಇರ್ತದೆ ಅಲ್ಲಿ ಕೆಲವೊಂದು. ಈಗ ಪೇಜ್ ಇಂದ ಪೇಜಿಗೆ ಓದುವನಿಗೆ ಆ ಫ್ಲೋ ಎಂಜಾಯ್ ಮಾಡ್ಬೇಕು ಅವ್ರು. ಒಂಥರ ಈಗ ನೋವೆಲ್ಸ್ ಎಲ್ಲ ಬರೀತಾರಲ್ಲ, ನೋವೆಲ್ ಬರ್ಬೇಕು ನಮ್ಗೆ ಕೆಲವೊಂದು ತುಂಬಾ ಬೋರ್ ಆಗಲ್ಲ. ಅದಿದ್ದು ಒಂದು 10-20 page ಇದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಅದು ಕನೆಕ್ಟಿಂಗ್ ವರ್ಡ್ಸ್ ಇರುತ್ತೆ, ಒಂದಕ್ಕಿಂತ ಅದೇ ತರ. ಸೊ ಅದಕ್ಕೆ ಬೇಕಾದ್ರೆ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಇಲ್ಲಿ ಅವಶ್ಯಕತೆ ಇದ್ರೆ ಅದು ಸೆಷನ್ ಮಾಡ್ತೀವಿ ಬೇಕಾದ್ರೆ ಎಸ್ಎ ಗಂಟ್ಲೆ, ಆಯ್ತಾ? ಆ ತರ ಒಂದು ಫ್ಲೋ ಬೇಕು. ಅದಕ್ಕೆ ಪ್ರಿಪರೇಷನ್ ಅಲ್ಲಿ ನೀವು ಅಟ್ಲೀಸ್ಟ್ ವೀಕ್ಲಿ 1 ಅಥವಾ 2 ಎಸ್ಎ ಬರೀಬೇಕು, ಆಯ್ತಾ? ಆಮೇಲೆ ಈ ಪ್ರಜಾವಾಣಿ ಪೇಪರ್ ಓದ್ತಿದ್ರೆ ಅನ್ಕೊಳ್ಳಿ, ಸಣ್ಣ ಸಣ್ಣ ಅಲ್ಲಿ ಬರುತ್ತಲ್ಲ ಆರ್ಟಿಕಲ್ಸ್, ಅದನ್ನ ನೀವೇ ಟ್ರೈ ಟು ಟ್ರಾನ್ಸ್ಲೇಟ್ ಯುವರ್ ಸೆಲ್ಫ್. ಟ್ರಾನ್ಸ್ಲೇಷನ್ ಅಲ್ಲಿ ಏನಂತಂದ್ರೆ ನಾವು ಲೈನ್ ಬೈ ಲೈನ್ ಹೋಗ್ತೀವಿ, ಅದು ತಪ್ಪೋದು ಮಾಡ್ಬೋದು ಅದು, ಬಟ್ ನಿಮಗೆ ಯಾವತ್ತೂ ಆತರ ಟೈಮ್ ಸಿಗಲ್ಲ. ಇಂಗ್ಲಿಷ್ ಒಂದು ನೆನಪಿಟ್ಕೊಳ್ಳಿ, ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಸ್ವಲ್ಪ ಓಕೆ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಕ್ಲಮ್ಸಿ ವರ್ಡ್ಸ್ ಇರುತ್ತೆ. ಆಮೇಲೆ ನೀವು ಯಾವತ್ತೂ ಒಂದು ಪೇಪರ್ ನ ಕನ್ನಡನ 30 page ಮಾಡಿದ್ರೆ ಅದೇ ಪೇಪರ್ ಅಥವಾ ಅದೇ ಆರ್ಟಿಕಲ್ ಇಂಗ್ಲಿಷ್ ಬರೋದು 22 page ಅಲ್ಲಿ ಮುಗಿಯುತ್ತೆ. ಯಾಕಂದ್ರೆ ವೆರಿ ಶಾರ್ಟ್ ಅಲ್ಲಿ ಮುಗಿಯುತ್ತೆ ಅದು, ಆಯ್ತಾ? ಇದಕ್ಕೋಸ್ಕರ ನಾವು ಎಂಡ್ ಮೂಮೆಂಟ್ ಯಾವ್ದನ್ನು ಇಡಬಾರ್ದು, ಡೈಲಿ ಫಾಲೋ ಅಪ್ ಮಾಡ್ತೇವೆ. ನೀವೇನ್ ಮಾಡಿ, ಪೇಪರ್ ಒಂದು ಫಾರ್ ಎಕ್ಸಾಂಪಲ್ ಒಂದು 20 lines ಆರ್ಟಿಕಲ್ ಇದೆ ಅನ್ಕೊಳ್ಳಿ, ಆ 20 lines ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ 10 lines, ಸೆಕೆಂಡ್ 10 lines. ಫಸ್ಟ್ 10 lines ಅಲ್ಲಿ ಯಾವ್ದೋ ಒಂದು ಕಂಟೆಂಟ್ ಅಲ್ಲಿ ಮುಗ್ದಿರುತ್ತೆ, ಮತ್ತೆ ಸೆಕೆಂಡ್ ಪ್ಯಾರಾದಲ್ಲಿ ಇನ್ನೊಂದು ಕಂಟೆಂಟ್ ಅದರದೇ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಆಗಿರುತ್ತೆ. ಫಸ್ಟ್ ಟಾಪಿಕ್ ಅರ್ಥ ಮಾಡ್ಕೊಂಡು ಅದನ್ನ ನೀವೇ ನಿಮ್ಮ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಎಸ್ಪೆಷಲಿ ಅದ್ರಲ್ಲಿ ಕೀವರ್ಡ್ಸ್ ಇರುತ್ತೆ. ಈಗ ಪ್ಲೇಸಸ್ ಇರ್ಬೋದು, ನೇಮ್ಸ್ ಇರ್ಬೋದು, ಯಾವ್ದೊಂದು ಈವೆಂಟ್ ಇರ್ಬೋದು, ಡೇಟ್ ಇರ್ಬೋದು, ಕೀಪ್ ಇಟ್ ಆಸ್ ಇಟ್ ಇಸ್. ಅದನ್ನ ಚೇಂಜ್ ಮಾಡಕ್ ಹೋಗ್ಬಾರ್ದು, ಅದೇ ತರ ಬರಬೇಕು. ಬೇರೆ ಕನೆಕ್ಟಿವ್ ವರ್ಡ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಇವಾಲ್ಯುವೇಟರ್ಗೆ ಅರ್ಥ ಆಗೋಂಗ್ ಇರ್ಬೇಕು. ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡೋದು ಬೇಡ, ಅದು ಟೈಮ್ ತಗೊಳುತ್ತೆ. ಅದು ನಿಮಗೆ ಒಂದೊಂದು ಇದಕ್ಕೆ 10 ನಿಮಿಷ 15 ನಿಮಿಷ ತಗೊಂಡ್ರೆ ನೀವು ಎಂಟೈರ್ ಸ್ಟೋರಿನ ಅರ್ಥ ಮಾಡಿಕೊಂಡು ನಿಮ್ಮ ಇದರಲ್ಲೇ ವಿತ್ ಫ್ಯಾಕ್ಟ್ಸ್ ಬರೆಯೋದಿದ್ರೆ ಇಲ್ ಬಿ ಟೇಕ್ ಹಾರ್ಡ್ಲಿ 9 to 10 minutes, 5 ನಿಮಿಷ ಸೇವ್ ಆಗುತ್ತೆ. ಯಾಕಂದ್ರೆ ನಮಗೆ ಇಡೀ ಪೇಪರ್ ಅಲ್ಲಿ 1.5 ಗಂಟೆನ ಟೈಮ್ ಇರೋದು, ಆಯ್ತಾ? 1.5 ಟೈಮಲ್ಲಿ ಎಸ್ಎ ಮುಗಿಸ್ಬೇಕು, ಪ್ರಿಸೈಸ್ ರೈಟಿಂಗ್ ಮುಗಿಸ್ಬೇಕು, ಆಮೇಲೆ 2 ಟ್ರಾನ್ಸ್ಲೇಷನ್ ಮುಗಿಸ್ಬೇಕು. ಪ್ರಿಸೈಸ್ ರೈಟಿಂಗ್ ಅಷ್ಟೇ, ಅದನ್ನು ಕೂಡ ಅದು ಬಾಕ್ಸ್ ಅಲ್ಲಿ ಬರೆಯೋಕಿದೆ ಕಂಟೆಂಟ್ ಎಲ್ಲ, ಅದನ್ನು ಅಷ್ಟೇ. ನೀವೇನ್ ಮಾಡ್ಬೇಕಂದ್ರೆ ಈಗ ಕಂಪ್ಲೀಟ್ ಪ್ಯಾರಾನ ನಿಮ್ಮ ಲೈನ್ ಅಲ್ಲಿ ಯಾರಿಗಾದ್ರೊಂದು, ಈಗ ಫೋನ್ ಅಲ್ಲಿ ಮಾತಾಡ್ಬೇಕು, ತುಂಬಾ ಸಿಂಪಲ್ ಆಗಿ ಹೇಳ್ತಿರಲ್ಲ ಅದೇ ತರ ಆ ವರ್ಡ್ಸ್ ಫ್ಯಾಕ್ಟ್ಸ್ ಬರ್ಬೇಕಿಲ್ಲ. ಫ್ಯಾಕ್ಟ್ಸ್ ಬಂದು ಈಗ ಕೊಮಾ ತರ ಕೊಡ್ತೀವಲ್ಲ, ಕೊಮಾ, ಫುಲ್ ಸ್ಟಾಪ್ ಅವೆಲ್ಲ ತೆಗೆದ್ಬಿಟ್ಟು ಒಂದೇ ಲೈನ್ ಹೋಗ್ಬೇಕು. ಆಮೇಲೆ ನೀವು ಸ್ಟಾರ್ಟಿಂಗ್ ಒಂದು ಬಾಕ್ಸ್ ಇರುತ್ತೆ, ಐ ಥಿಂಕ್ ದೇ ವಿಲ್ ಬಿ ಗಿವಿಂಗ್ ಅರೌಂಡ್ 100 to 150 ಬಾಕ್ಸ್ ತರ ಕೊಡ್ತಾರೆ, ಬಟ್ ಅಷ್ಟು ಹೋಗ್ಬಾರ್ದು, ಆಯ್ತಾ? ಅದರಲ್ಲಿ ಒಂದು 3/4% ಅಷ್ಟೇ ನಾವು ಯೂಸ್ ಮಾಡ್ಕೋಬೇಕು. ಕೆಲವೊಂದ್ ಜನ ಬಾಕ್ಸ್ ಅಷ್ಟು ಇದೆಲ್ಲ ಬಾಕ್ಸ್ ಬಂದ್ ಮಾಡ್ತಾರೆ, ಅದು ತಪ್ಪೋದು. ಅದು ನಮ್ಗೆಲ್ಲ ಯಾಕಂದ್ರೆ 70% ಟಾರ್ಗೆಟ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 80-85 ಬಂದು ನಿಲ್ತೀರಾ. ಸೊ ಅಲ್ಲಿ ಒಂದು ಕರೆಕ್ಟ್ ಮೀನಿಂಗ್ಫುಲ್ ಪ್ರಿಸೈಸ್ ರೈಟಿಂಗ್ ಫಾರ್ಮೇಶನ್ ಆಗುತ್ತೆ. ನಾವು 100% ಇಟ್ಕೊಂಡ್ರೆ ಲಾಸ್ಟ್ ಬಾಕ್ಸ್ ಎಲ್ಲ ನಮಗೆ ಶಾರ್ಟೇಜ್ ಆಗ್ಬಿಡುತ್ತೆ, ಏನೇನೋ ತಪ್ಪು ಆಗ್ಬಿಡ್ತೀವಿ, ಕನ್ಫ್ಯೂಷನ್ ಕೊಡಲ್ಲ ಅದು, ಆಯ್ತಾ? ಇದು ಎಕ್ಸಾಮ್ ಪ್ಯಾಟರ್ನ್ ಹೇಳ್ತಿರೋದು. ಈಗ ಸ್ಟಡಿ ಪ್ಯಾಟರ್ನ್ ನಾನು ಒಂದು ಹೇಳಿದೆ. ಆಮೇಲೆ ಡೈಲಿ ಯು ನೀಡ್ ಟು ಸೆಟ್ ದ ಗೋಲ್ಸ್. ಯಾವ ತರ ಅಂದ್ರೆ ಪರ್ ಸಬ್ಜೆಕ್ಟ್. ಈಗ ಯು ಸ್ಟಾರ್ಟ್ ವಿತ್ ವಿಚ್ ಎವರ್ ಯು ಲೈಕ್ಸ್ ಮೋರ್. ಈಗ ನಮಗೆ ಪೊಲಿಟಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು. ಜಿಯೋಗ್ರಫಿ ಯೂಶುವಲಿ ಟೆಕ್ನಿಕಲ್ ಸಬ್ಜೆಕ್ಟ್, ಆಯ್ತಾ? ಜಿಯೋಗ್ರಫಿಗೆ ಯು ಮಸ್ಟ್ ಅಟೆಂಡ್, ಇಫ್ ಯು ಆರ್ ನಾಟ್ ಗುಡ್ ಅಟ್ ಜಿಯೋಗ್ರಫಿ ಮಸ್ಟ್ ಅಟೆಂಡ್ ಎನಿ ಗುಡ್ ಕ್ಲಾಸಸ್. ಈಗ ಕ್ಲಾಸ್ ರೂಮ್ ಅಲ್ಲೇ ಇಲ್ಲಿದೆ, ಇದು ಅರ್ಥ ಆಗಿಲ್ಲ ಅಂತ ನಿಮಗೆ ಯೂಟ್ಯೂಬ್, ಯಾಕಂದ್ರೆ ಯಾರು ಪರ್ಫೆಕ್ಟ್ ಇರಲ್ಲ, ಆಯ್ತಾ? ಇಲ್ಲ 90% ಅರ್ಥ ಆಗುತ್ತೆ, ಹೋಗ್ತಾ 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 ಗ್ಯಾಪ್ ಕೊಡ್ತೀವಿ, ಮರ್ತ ಹೋಗ್ಬಿಡುತ್ತೆ ಅದೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ. ಯೂಟ್ಯೂಬ್ ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಹಾಕಿ ನಿಮಗೆ ತುಂಬಾ ಶಾರ್ಟ್ ವಿಡಿಯೋ ಸಿಗುತ್ತೆ. ಆಲ್ರೆಡಿ ನೀವು ಕ್ಲಾಸ್ ನೋಟ್ಸ್ ಮಾಡಿರೋದಿಲ್ಲ, ಅದನ್ನ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಆಯ್ತಾ? ಅದಕ್ಕೆ ಫಸ್ಟ್ ಹೇಳೋದು, ಫಸ್ಟ್ ಆಕ್ಚುಲಿ ಹಿಸ್ಟ್ರಿ ಎಲ್ರಿಗೂ ಅರ್ಥ ಆಗುತ್ತೆ, ಯಾಕಂದ್ರೆ ನಾವು ನೋಡಿ ಬಂದವರು ಹಿಸ್ಟ್ರಿ ಅಲ್ವಾ. ಹಿಸ್ಟ್ರಿನ ಮುಗಿಸ್ಕೊಳ್ಳಿ, ಜೊತೆಗೆ ಪೊಲಿಟಿಕಲ್ ಏನಿದೆ ಪೊಲಿಟಿಕಲ್ ಸೈನ್ಸ್ ಅದನ್ನ ಮುಗಿಸ್ಕೊಳ್ಳಿ, ಅದನ್ನ ನಿಮಗೆ ಅರ್ಥ ಆಗುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಜಿಯೋಗ್ರಫಿ ಆದ್ಮೇಲೆ ಎಕನಾಮಿಕ್ಸ್ ಅಷ್ಟೇ ಟೆಕ್ನಿಕಲ್ ಇರುತ್ತೆ. ನಮಗೆ ಇನ್ಫ್ಲೇಷನ್, GDP, ಡಿಫ್ಲೇಷನ್ ಇವೆಲ್ಲ ಏನು ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬಿಕಾಸ್ ಇವಾಗ ಪ್ರೆಸೆಂಟ್ ಟೈಮ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಟೆಕ್ನಿಕಲ್ ಆಗಿ ಕೇಳೋ ಕ್ವಶನ್ಸ್ ಒಂದು ಎಕನಾಮಿಕ್ಸ್ ಒಂದು ಜಿಯೋಗ್ರಫಿಯಿಂದ. ನೀವು ಎಷ್ಟೇ ಗಟ್ಟಿ ಹೊಡೆದ್ರು ಅದೊಂದು 2-3 ಟ್ರಿಕ್ಕಿ ಕ್ವಶನ್ಸ್ ಕೇಳಿದ್ರೆ ಔಟ್ ಆಗ್ಬಿಡ್ತೀರಾ. EPSC ಅಷ್ಟೇ, KPSC ಅಷ್ಟೇ, PSI ಎಕ್ಸಾಮ್ ಅಷ್ಟೇ.
ಯು ಮಸ್ಟ್ ಬಿ ಸ್ಟ್ರಾಂಗ್ ವಿತ್ ಯುವರ್ ಕಾನ್ಸೆಪ್ಟ್ಸ್. ಒನ್ಸ್ ಯು ಸ್ಟ್ರಾಂಗ್ ವಿತ್ ಯ ಜಿಯೋಗ್ರಫಿ ಅಂಡ್ ಎಕನಾಮಿಕ್ಸ್, ಆಯ್ತಾ, ನಿಮ್ಮನ್ನ ಯಾರು ಏನ್ ಮಾಡಕ್ಕಲ್ಲ. ಅಟ್ ಲೀಸ್ಟ್ 10 ಕ್ವಶನ್ಸ್ ಅಲ್ಲಿ ಮಿನಿಮಮ್ 8 to 9 ಕ್ವಶನ್ಸ್ ಕರೆಕ್ಟ್ ಮಾಡ್ಕೋಬೇಕು ನಿಮಗೆ 10 ಕ್ವಶನ್ಸ್ ಅಲ್ಲಿ. ಒನ್ಸ್ ಯು ಸ್ಟ್ರಾಂಗ್ ವಿತ್ ಎಕನಾಮಿಕ್ಸ್ ಅಂಡ್ ಜಿಯೋಗ್ರಫಿ, ಬಿಕಾಸ್ ದೀಸ್ ಆರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್, ಆಯ್ತಾ. ಇದರಲ್ಲಿ ನಿಮ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದ್ರೆ ಎಂತ ಟ್ರಿಕ್ಕಿ ಕ್ವಶನ್ ಅಂತ ನೀವು ಕ್ಲಿಯರ್ ಮಾಡ್ತೀರಾ. ಬಟ್ ಹಿಸ್ಟ್ರಿ ಹಂಗಲ್ಲ. Every 15 days, every 20 days, you need to recall you need to mug up the facts, because it depends on facts only. ಅದಕ್ಕೆ ನಾ ಹೇಳ್ತೇನೆ, ಹಿಸ್ಟ್ರಿ ಮುಗಿಸ್ಕೊಳ್ಳಿ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಜಿಯೋಗ್ರಫಿ ಮತ್ತೆ ಎಕನಾಮಿಕ್ಸ್ ನ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಂಡು ಗೋ ಥ್ರೂ ರೆಗ್ಯುಲರ್ ನ್ಯೂಸ್ ಪೇಪರ್. ನಿಮಗೆ ರೆಗ್ಯುಲರ್ ನ್ಯೂಸ್ ಪೇಪರ್ ಎಲ್ಲ ಆರ್ಟಿಕಲ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಹೋಗ್ತಾ ಎಡಿಟೋರಿಯಲ್ ಪೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅರ್ಧ ಪೇಜ್, ಅದು ಅರ್ಥ ಆಗ್ಬೇಕಂದ್ರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗ್ದಂಗೆ ನಿಮಗೆ ನಿಮ್ಮೊಳಗಡೆ ನಿಮ್ಗೆ ಅನಾಲಿಟಿಕಲ್ ಪವರ್ ಡೆವಲಪ್ ಆಗುತ್ತೆ. ಇದು ಎಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ SI ಹೆಲ್ಪ್ ಆಗುತ್ತೆ. ಯಾವ್ದೋ ಒಂದು GDP ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ GST ಕಮ್ಮಿ ಮಾಡಿದ್ರು. GST ಕಮ್ಮಿ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಬರ್ಬೋದು SI ಅಲ್ಲಿ ಎಲ್ಲ, ಆಯ್ತಾ. ಇಲ್ಲಂದ್ರೆ ಯಾವ್ದೊಂದು KPSC KS ಎಕ್ಸಾಮ್ ಅದೊಂದು 10 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಈಸ್ ದಟ್ ಗುಡ್ ಆರ್ ಬೂನ್ ಆರ್ ಬೇನ್ ಅಂತ, ರಿಡಕ್ಷನ್ ಆಫ್ ದ GST ಇಸ್ ಬೂನ್ ಆರ್ ಬೇನ್ ಅಂತಂದ್ರೆ ಹೊರವ ಸಾಕು ಅಂತ ಬರ್ಬೋದು. ಆ ತರ ಬಂದಾಗ ನಮಗೆ ಏನೋ 2 ಲೈನ್ ಅಲ್ಲಿ ಬರೆಯೋಷ್ಟು ನಮ್ಮ ಕಂಟೆಂಟ್ ಇದೆ, ಥ್ರೂ ಔಟ್ ಬರೆಯೋಂಗಿರಲ್ಲ. ಇದಕ್ಕೆ ಏನ್ ಬೇಕು, ಒಂದು ನಮ್ಮ ಹತ್ರ ಕಂಟೆಂಟ್ ಬೇಕು, ಇನ್ನೊಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೇ ತರ ಹೇಳುದು. ಈ ಟೆಕ್ನಿಕಲ್ ಕಂಟೆಂಟ್ ಏನಿದೆಯಲ್ಲ, GDP ಅಂದ್ರೆ ಏನು, ಇದ್ರ ಮೇಲೆ ನಮ್ ದೇಶ ಯಾವ ತರ ಡಿಪೆಂಡ್ ಆಗಿದೆ, ಈ GDP ಯಾವ್ದಕ್ಕೆಲ್ಲ ಲಿಂಕ್ ಆಗಿದೆ, ಹೆಲ್ತ್, ಎಜುಕೇಶನ್, ಎನ್ವಿರಾನ್ಮೆಂಟ್, ಗ್ರೀನ್ ಎಲ್ಲದಕ್ಕೂ ಆಗುತ್ತೆ. ಇವೆಲ್ಲ ನಾವು ಸಬ್ ಟಾಪಿಕ್ ತರಬೇಕಾಗುತ್ತೆ. ತಂದ್ಬಿಟ್ಟು ಒಂದು ಕನ್ಕ್ಲೂಷನ್ ಕೊಡಬೇಕು, ಆಯ್ತಾ. ನಾನು 5 ಪೇಜ್ ಅಲ್ಲಿ 3 ಪೇಜ್ ಅಲ್ಲಿ ನಾವು ಇದನ್ನೇ ಬರಬೇಕಾಗುತ್ತೆ SC ಅಲ್ಲಿ. ಅದಕ್ಕೆ ಹೇಳೋದು ಕಾನ್ಸೆಪ್ಟ್ ಕ್ಲಿಯರ್. ಲಾಸ್ಟ್ ಗೆ ಎಕನಾಮಿಕ್ಸ್ ಮತ್ತೆ ಜಿಯೋಗ್ರಫಿ ಇಟ್ಕೊಳ್ಳಿ, ಅದು ಒಂಥರ ಡೆಡ್ಲಿ ಸಬ್ಜೆಕ್ಟ್ಸ್. ಅದನ್ನ ಕ್ಲಿಯರ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 40% ಕ್ಲಿಯರ್ ಮಾಡಿದಾಗೆ, 100% ಅಲ್ಲಿ. ಇನ್ನಿರೋದು ನಿಮಗೆ ಸೈನ್ಸ್, ಪೊಲಿಟಿ ಮತ್ತೆ ಹಿಸ್ಟ್ರಿ ಇರೋದು ಅಲ್ವಾ. ಪೊಲಿಟಿಕಲ್ ಅಷ್ಟೇ ಇದೆ. ಸೈನ್ಸ್ ಏನಂತಂದ್ರೆ ನಾ ಹೇಳೋದು, ಬೆಟರ್ ಯು ಗೋ ಥ್ರೂ NCERT ಶಾರ್ಟ್ ನೋಟ್ಸ್ ಅಂತ ಬರುತ್ತೆ. ಕ್ಲಾಸ್ ನೋಟ್ಸ್ ಕೇಳು, ಇದನ್ನ ಡೆವಲಪ್ ಮಾಡ್ಕೊಳ್ಳಿ ಕಾನ್ಸೆಪ್ಚುಯಲ್ ಕ್ಲಾರಿಟಿನ. ಅದಾದ್ಮೇಲೆ ನೀವು ಈಗ ಐ ಥಿಂಕ್ ಇದರಲ್ಲಿ ಆನ್ಲೈನ್ ನಾನೇ ಅದು ನೋಡಿದೆ, NCERT ಸೈನ್ಸ್ MCQs ಅಂತ ಹೇಳಿ, ಅಂದ್ರೆ ಶಾರ್ಟ್ ನೋಟ್ಸ್. ಇದು ಓನ್ಲಿ ರಿಲೇಟೆಡ್ ಟು ಫ್ಯಾಕ್ಟ್ಸ್. ಅದು NCERT ಏನೆಲ್ಲ ಫ್ಯಾಕ್ಟ್ ರಿಲೇಟೆಡ್ ಇದೆ, ಕೆಮಿಕಲ್ ನೇಮ್ಸ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಅವೆಲ್ಲ ಅಂತ ಸಿಗುತ್ತೆ. ಅದು ನಿಮ್ದೊಂದು ಜಸ್ಟ್ ಡೈಜೆಸ್ಟ್ ತರ ಆ ಬುಕ್. ಇಲ್ಲಿ ನಿಮ್ದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಇಲ್ಲ ಮಾರ್ಕೆಟ್ ಅಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅಂತಿದೆ, ಆಲ್ರೆಡಿ ಓದಿದ್ದು ಇದೆಯಲ್ಲ, ಅದನ್ನ ಮಾಸ್ಟರ್ ಕಾಪಿ ಇಟ್ಕೊಳ್ಳಿ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಆಗಿ ಯಾವ್ದೋ ಮ್ಯಾಗಝಿನ್ ಇಲ್ಲ ಅಂತಂದ್ರೆ MCQs ಡೈಜೆಸ್ಟ್ ಸೈನ್ಸ್ಗೆ ಸಾಕು. ಯಾಕಂದ್ರೆ ಸೈನ್ಸ್ ನೀವು ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 12 to 15 ಕ್ವಶನ್ಸ್ ಸಮ್ಟೈಮ್ಸ್. ಅಂದ್ರೆ KS KPS ಎಲ್ಲ ಈ 15 ಕ್ವಶನ್ಸ್ ಅಲ್ಲಿ ಒಂದು 5 to 6 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ನಾನು ಹೇಳಿದ್ನಲ್ಲ, ಎಲ್ಲ ಬಾಂಬ್ ಬ್ಲಾಸ್ಟ್ ಆಯ್ತು, ಇಲ್ಲಾಂದ್ರೆ ಯಾವ್ದೋ ಒಂದು ನಾಸಾದು ಇದಾಯ್ತು. ಅದರಲ್ಲಿ ಏನ್ ಮಾಡ್ತಾರೆ, 15 ಕ್ವಶನ್ಸ್ ಅಲ್ಲಿ ಒಂದು 5 ಕ್ವಶನ್ಸ್, ಒಂದು DRDO, ಒಂದು ಈಗ ನಾಸಾದೇನೋ ಅಚೀವ್ಮೆಂಟ್ಸ್, ಆಮೇಲೆ ನಮ್ದು ಯಾವ್ದು ಸ್ಯಾಟಲೈಟ್ಸ್ ಇದು 1-2 ಕ್ವಶನ್ಸ್. ಸೊ ಇಲ್ಲಿ ಒಂದು 5-6 ಕ್ವಶನ್ಸ್ ಬರುತ್ತೆ. ಇನ್ನು 9 ಕ್ವಶನ್ಸ್ ಇದೆ. 9 ಕ್ವಶನ್ಸ್ ಅಲ್ಲಿ 3 ಫಿಸಿಕ್ಸ್ 3, ಕೆಮಿಸ್ಟ್ರಿ 3, ಬಯಾಲಜಿ 3. ಬಯಾಲಜಿ ಆಕ್ಚುಲಿ ಕಂಪ್ಯಾರಿಟಿವ್ಲಿ ಈಸಿ, ಆಯ್ತಾ, ನಮಗೆ ಎಲ್ಲ ಇದ್ ಮಾಡೋಕೆಲ್ಲ. ಯಾಕಂದ್ರೆ ಇದೇ ಕೊಡ್ತಾರೆ, ಮೈಟೋಕಾಂಡ್ರಿಯಾ, ಸೆಲ್ಸ್, ಅದ್ರ ಬಗ್ಗೆ ಕೊಡ್ತಾರೆ ಕ್ವಶನ್ಸ್. ಅಂದ್ರೆ ಅದೊಂದು 3 ಕ್ವಶನ್ಸ್ ಮಾಡ್ಬೋದು. ನೆಕ್ಸ್ಟ್ ಫಿಸಿಕ್ಸ್ ಕ್ವಶನ್ಸ್, ಫಿಸಿಕ್ಸ್ ಗೊತ್ತಲ್ಲ, ಫ್ರಿಕ್ಷನ್, ಎನರ್ಜಿ, ಮೂಮೆಂಟಮ್ ಆ ತರದೆಲ್ಲ ಬರುತ್ತೆ, ಅದನ್ನು ಮಾಡ್ಕೋಬಹುದು. ಲಾಸ್ಟ್ ಕೆಮಿಸ್ಟ್ರಿ ನಮ್ಗೆ ಏನಾಗ್ತಾ ಏನೋ ಓದ್ಬೇಕಂತ ಗೊತ್ತಿರಲ್ಲ, ಬಿಕಾಸ್ ಯಾಕಂದ್ರೆ ಅದು ರಿಯಾಕ್ಷನ್ ಟೇಬಲ್ಸ್ ಅದು ಎಲ್ಲ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಈ ಪೀರಿಯಾಡಿಕ್ ಟೇಬಲ್, ಈ ನಂಬರ್ಸ್, ಆಮೇಲೆ ಕೆಲವು ಒಂದು ಸೈಂಟಿಫಿಕ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಲಾಫಿಂಗ್ ಗ್ಯಾಸ್ ಅಂತ ಇರ್ಬೋದು. ಲಾಫಿಂಗ್ ಗ್ಯಾಸ್ ಅಂತಂದ್ರೆ ನಮಗೆ ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಅಂತ ನಮಗೆ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ಹೇಳುದು ಇಂಥದನ್ನ ನೀವು ಈಗ N2 ಅಥವಾ NO2 ಇದರ ಬರುತ್ತಲ್ಲ, ಇವೆಲ್ಲ ಬರ್ಕೊಂಡ್ಬಿಟ್ಟು ಎದುರುಗಡೆ ನೈಟ್ರಿಕ್ ಆಸಿಡ್ ಅಂತ ಬರಿಬೇಕು ನೀವು, ನೈಟ್ರಿಕ್ ಆಕ್ಸೈಡ್ ಅಂತಲೇ ಬರ್ದ್ಬಿಟ್ಟು ಎಲ್ಲ ಚಾರ್ಟ್ ಮಾಡ್ಕೊಂಡು ಬೋರ್ಡ್ ಅಂಟಿಸ್ಬೇಕು. ದಿನಾ ಬೆಳಗ್ಗೆ ಅದು ನಮ್ಮ ಇಲ್ಲಲ್ಲಿ ಪ್ರಿಂಟ್ ಆಗ್ಬೇಕು ಮೆಮೊರಿಯಲ್ಲಿ. ಇದರ ಫಾರ್ಮುಲಾ ಇದೆ, ಇದರ ನೇಮು ಇದೆ ಅಂತ. ಎಕ್ಸಾಮ್ ಅಲ್ಲಿ ಕೊಡ್ತಾರೆ 4 ಲೈನಲ್ಲಿ ಉದ್ದಕ್ಕೆ, ನೈಟ್ರಿಕ್ ಆಕ್ಸೈಡ್, ನೈಟ್ರಾಕ್ಸ್ ಆಕ್ಸೈಡ್ ಅಂತ ಕೊಡ್ತಾರೆ. ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಅದು ಯಾಕಂದ್ರೆ ನಾವು ಒಂದೇ ರೀಡಿಂಗ್ ಕೊಟ್ಟಿರೋದು, ನಮ್ಮೊಳಗೆ ಕ್ಲಾರಿಟಿ ಬಂದಿರಲ್ಲ. ಅದಕ್ಕೆ ಈ ತರ ಶಾರ್ಟ್ ಮಾಡ್ಕೋಬೇಕು. ಆಮೇಲೆ ಎರಡನೇದಾಗಿ ಇದು ನಿಮ್ಗೆ ಸೈನ್ಸ್ ಪಾರ್ಟ್ ಕ್ಲಿಯರ್ ಆಯ್ತು. ಈಗ ಆಮೇಲೆ ಜಿಯೋಗ್ರಫಿಯಲ್ಲಿ ಮ್ಯಾಪ್. ಈಗ ಜಿಯೋಗ್ರಫಿಯಲ್ಲಿ ನಿಮ್ಗೆ ವೈಲ್ಡ್ ಪಾರ್ಕ್ಸ್ ಮತ್ತೆ ಇದೆಲ್ಲ ಬರುತ್ತಲ್ಲ, ಎನ್ವಿರಾನ್ಮೆಂಟ್ ಸೆಕ್ಷನ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಲ್ಲ. ಇದಕ್ಕೆ ಏನ್ ಮಾಡ್ಬೇಕು ನೀವು, ಈಗ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಮ್ಯಾಪ್ ಸಿಗುತ್ತೆ ನೋಡಿ, ಇಂಡಿಯಾ ಮ್ಯಾಪ್, ವರ್ಲ್ಡ್ ಮ್ಯಾಪ್ ಅಂತೇಳಿ. ಇಂಡಿಯಾ ಮ್ಯಾಪ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಒಂದು A4 ಶೀಟ್ ಅಲ್ಲಿ ಸಿಗುತ್ತೆ. ಅದನ್ನ ಇಫ್ ಪಾಸಿಬಲ್ A3 ಶೀಟ್ ಅಲ್ಲಿ ತಗೊಳ್ಳಿ, ದೊಡ್ಡದ್ರಲ್ಲಿ ತಗೊಂಡು ಒಂದು 10 ಶೀಟ್ ತಗೊಳ್ಳಿ. ಅದು ಅಷ್ಟೇ, ಒಂದು ಕಂಪ್ಲೀಟ್ ಇಂಡಿಯಾನ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗೆ, ಒಂದು ಕಂಪ್ಲೀಟ್ ಇಂಡಿಯಾ ಮ್ಯಾಪ್ ನ ನ್ಯಾಷನಲ್ ಪಾರ್ಕ್ಗೆ, ಅದೇ ತರ ಬೇರೆ ಮಾನ್ಯುಮೆಂಟ್ಸ್ ಮತ್ತೆ ಆರ್ಕಿಟೆಕ್ಚರಲ್ ಸೈಟ್ಸ್, ಯುನೆಸ್ಕೋ ಸೈಟ್ಸ್, ಇವೆಲ್ಲ ಇವಾಗ ಬರ್ತಾ ಇರುವಂತದ್ದು. ಯಾಕಂದ್ರೆ ನಾವು ಪ್ರತಿ ವರ್ಷ ಇಲ್ಲಾಂದ್ರೆ every 2 years ನಮ್ಮ ಇಂಡಿಯಾ ಒಂದೊಂದು ಕಡೆ ಸೈಟ್ ಅನೌನ್ಸ್ ಆಗ್ತಾ ಇದೆ. ಈಗ ಬೇಲೂರು ಆಯ್ತು,
ಆಮೇಲೆ ಇದು ಶಾಂತಿನಿಕೇತನ ಆಯ್ತು, ಈ ತರದೆಲ್ಲ ಬರ್ತಾ ಇದೆ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದ್ರೆ ಅಲ್ಲಿ ಮೆಮೊರಿ ಇದು ಮ್ಯಾಪ್ ಅಲ್ಲಿ ನೀವು ಈಗ ಒಂದೊಂದು ಸ್ಟೇಟ್ ಇರ್ತವೆ, ಇಂಡಿಯಾ ಮ್ಯಾಪ್ ಒಳಗೆ ಮತ್ತೊಂದು ಸ್ಟೇಟ್ ಇರುತ್ತೆ, ಆ ಸ್ಟೇಟ್ ಒಳಗೆ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ನೀವು ಒಂಥರ ಇವಿಷ್ಟನ್ನು ಮಾಡ್ಕೊಂಡ್ಬಿಟ್ಟು ಒಂದು ಫೈಲ್ ಮಾಡ್ಕೋಬೇಕು. ಏನಂತಾರೆ ಪೇಪರ್ ಫೈಲ್ ಅಂತ ಮಾಡ್ತಾರೆ, ಬಾಕ್ಸ್ ಫೈಲ್ ಅಂತ ಮಾಡ್ತಾರಲ್ಲ ಆತರ. ಆ ಬಾಕ್ಸ್ ಫೈಲ್ ಇದ್ಮೇಲೆ ತಿರುಗಿಸ್ತಾ ಇರ್ಬೇಕು ನೀವು. ಯಾಕಂದ್ರೆ ಇಷ್ಟು ನೀವು ಮಾಡ್ತಿರಲ್ಲ, ಇದರಿಂದ ಒಂದು 20 ರಿಂದ 25 ಕ್ವಶನ್ಸ್ ಬರುತ್ತೆ. 100 ಅಲ್ಲಿ 25 ಕ್ವಶನ್ಸ್ ಈ ತರದ್ದು. ದಿಸ್ ಇಸ್ ಯುವರ್ ಕಲೆಕ್ಟಿವ್ ಮೆಮೊರಿ. ನೀವು ಬೇಕಾದ್ರೆ ಇದನ್ನ ಮಾಡೋಕೆ ನಿಮಗೆ 1 ತಿಂಗಳು ಆಗ್ಬೋದು. ಬಟ್ ಏನಾಗುತ್ತೆ, ಎವ್ರಿ ಡೇ ನೀವು ನಿನ್ನೆ ಏನ್ ಮಾಡ್ತೀರ ಅದು ಇವತ್ತು ಬೆಳಿಗ್ಗೆ ರಿವಿಷನ್, ನಾಳೆ ಏನ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ರಿವಿಷನ್, ಅದ್ರ ಜೊತೆಗೆ ಪ್ರೀವಿಯಸ್ ಡೇ ಮಾಡಿದ್ರು ರಿವಿಷನ್. ಸೊ ಮಾಡ್ತಾ 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 ನಿಮ್ಗೆ ಏನಾಗುತ್ತೆ, ಒಂದು 2 ಅವರ್ಸ್ ಒಳಗಡೆ ನಿಮ್ದು ಅಷ್ಟು ಫೈಲ್ ಮುಗಿಯುತ್ತೆ. ಆ ಫೈಲ್ 25 ಮಾರ್ಕ್ಸ್ ಬರುತ್ತೆ ಆಯ್ತಾ, ಒಂದು ಕಡೆ ಇದು. ಇನ್ನೊಂದು ಕಡೆ ನಾನು ಹೇಳಿದ್ದು ಕರೆಂಟ್ ಇದು ಸ್ಟ್ಯಾಟಿಕ್ ಪಾರ್ಟ್ಸ್, ಒಂದು 60 ಕ್ವಶನ್ಸ್ ಅಲ್ಲಿ, 25 ಕ್ವಶನ್ಸ್ ಇಲ್ಲಿ, 85 ಕ್ವಶನ್ ಅಷ್ಟು. ಇನ್ನು 15 ಕ್ವಶನ್ ಏನೋ ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ, RBI ಅದು ಇದು ರೆಗ್ಯುಲರ್ ಮೂಮೆಂಟ್ ಅಲ್ಲಿ. ಅದು ಅದ್ರಲ್ಲಿ 5 ಕ್ವಶನ್ಸ್ ಬಿಟ್ಟೇ ಬಿಡಿ, 10 ಕ್ವಶನ್ ಅಲ್ಲಿ 8 ಮಾಡ್ಬೋದಲ್ವಾ ಆಯ್ತಾ. ಸೊ ಏನಾಯ್ತು ನಿಮಗೆ, ಆಲ್ಮೋಸ್ಟ್ 7 ಕ್ವಶನ್ಸ್ 93 ಕ್ವಶನ್ಸ್ ಬಂತು. ದಿಸ್ ಇಸ್ ವಾಟ್ ಸ್ಟಡಿ ಮೆಥಡ್. ನಮ್ದು ಈ ತರ ಹೋಗ್ಬೇಕು ರೂಟ್, ಒಂದು ಡಿಸಿಪ್ಲಿನ್ ಇರ್ಬೇಕು ಅದಕ್ಕೆ. ಒಂದ್ ಕಡೆ ಕರೆಂಟ್ ಅಫೇರ್ಸ್ ಕ್ಲಿಯರ್, ಆಮೇಲೆ ಒಂದ್ ಕಡೆ ನಮ್ದು ಶಾರ್ಟ್ ನೋಟ್ಸ್ ರಿಲೇಟೆಡ್ ಟು ದಿ ರೆಗ್ಯುಲರ್ ಕಂಟೆಂಟ್ಸ್. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ರಾಮ್ಸರ್ ಸೈಟ್ಸ್ ಇವೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಎವ್ರಿ ಡೇ. ಸೊ ಅದಕ್ಕೊಂದು ಸ್ಟ್ಯಾಟಿಕ್ ಪಾರ್ಟ್ ಅಂತ ಇರುತ್ತೆ. ಈಗ ಆಲ್ರೆಡಿ ಆ ಸೈಟ್ಸ್ ಎಲ್ಲ ಹೆಸರಲ್ಲಿ ಇರುವಂತದ್ದೇ, ಅದಕ್ಕೆ ಒಂದು ಇದು ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ವರ್ಲ್ಡ್ ಲೆವೆಲ್ ಅಲ್ಲೂ ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೊಡ್ತಾರೆ. ಈ ಅವಾರ್ಡ್ ಕೊಟ್ಟಾಗ ಇದು ಬರುತ್ತೆ, ಲೈಮ್ ಲೈಟ್ ಬರುತ್ತೆ. ಈ ಸೈಟ್ ಎಲ್ಲಿದೆ, ಯಾವ ಸ್ಟೇಟ್ ಅಲ್ಲಿ ಇದೆ, ಇದಕ್ಕೆ ಯಾವಾಗ ಫಾರ್ಮೇಶನ್ ಆಯ್ತು ಅಂತ ಎಲ್ಲ ಬರುತ್ತೆ. ಲಾಸ್ಟ್ ಕೊಡೋದು ಇದಕ್ಕೆ ಇದ್ದ ಅವಾರ್ಡ್ ಸಿಕ್ಕಿದ್ ಇವಾಗ ಅಂತ. ಕೆಲವು ಸರಿ ಏನ್ ಮಾಡ್ತಾರೆ, ಅವಾರ್ಡ್ ಹೆಸರು ಚೇಂಜ್ ಮಾಡ್ಕೋತಾರೆ ಆಯ್ತಾ. ಅದಕ್ಕೆ ಈಗ ವರ್ಲ್ಡ್ ಲೆವೆಲ್ ಅವಾರ್ಡ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಅದು NGO ಅವಾರ್ಡ್ ಕೊಟ್ಟಿರ್ಬೋದು. ಅದನ್ನ ಏನ್ ಮಾಡ್ತಾರೆ, NGO ಬದಲು ಯಾವ್ದೋ ಗವರ್ಮೆಂಟ್ ಕೊಟ್ಟಿದೆ ಅಂತ ಚೇಂಜ್ ಮಾಡ್ತಾರೆ. ಸೊ ಈ ತರ ಕಲೆಕ್ಟಿವ್ ಮೆಮೊರಿ ಬೇಕಂತ ಹೇಳೋದು. ಈಗ ಎಸ್ಸೆ ರೈಟಿಂಗ್ ಕ್ಲಿಯರ್ ಆಯ್ತಲ್ಲ ನಿಮ್ಗೆ, ಪೇಪರ್ 2 ಇದು, ಪೇಪರ್ 1 ಇದೀಗ ಕ್ಲಿಯರ್ ಮಾಡಿದೆ. ಸೊ ಇನ್ ಏನಿದ್ರು ನಿಮ್ದು ಸ್ಟಡಿ ಡಿಸಿಪ್ಲಿನ್ ಆಯ್ತಾ. ಲಾಸ್ಟ್ ಥಿಂಗ್ ಇದ್ರಲ್ಲಿ ಹೆಂಗಂತಂದ್ರೆ, ಎವ್ರಿ ಮಾರ್ನಿಂಗ್ ಈಗ ನಮ್ಮಲ್ಲಿ 2 ಟೈಪ್ ಜನರು ಇರ್ತಾರೆ. ಓಕೆ, ಹೆಂಗಂದ್ರೆ ಒಂದು ಲೇಟ್ ಮಲಗೋದು ಲೇಟ್ ಹೇಳೋದು, ಇನ್ನೊಬ್ಬ ಬೇಗ ಮಲಗೋನು ಬೇಗ ಹೇಳೋನು, ಇನ್ನೊಬ್ಬ ಬೇಗ ಮಲಗೋನು ಮಧ್ಯಾಹ್ನ 12 ಗಂಟೆ ಎದ್ದು ಹೇಳೋನು ಆಯ್ತಾ. ಈ ಟೈಪ್ ಜನ ಇರ್ತಾರೆ. ಅವ್ನಿಗೆ ಏನಂತಂದ್ರೆ ಅವ್ನು ಸಾಫ್ ಬರೋನು, ಅವ್ನು ಆದ್ರೂ ಆಗ್ಲಿ ಇಲ್ಲಾದ್ರೂ ಹೋಗ್ಲಿ, ಮನೇಲಿ ಹೊಲ ಇದೆ, ಎಕರೆ ಇದೆ, ದುಡಿ ತಿನ್ನಂತ ಏನೋ ಮಾಡ್ತೀನಂತ ಆತರ ಇರೋ ಲೈಫ್ ಅಲ್ಲಿ. ಅದ್ರಲ್ಲಿ 10 ಜನರಲ್ಲಿ ಒಬ್ಬ ಕ್ಲಿಕ್ ಆಗ್ತಾನೆ ಹೆಂಗು, ಆ ತರದವ್ರು ಇದ್ದಾರೆ ಆಯ್ತಾ. ಅದು ಫಾರ್ಚುನೇಟ್ ಅನ್ಬೇಕು ಅವ್ನು. ಸೊ ಈಗ ಬೇಗ ಮಲಗೋನು ಬೇಗ ಎದ್ದು ಹೇಳೋನು. ಫಾರ್ ಎಕ್ಸಾಂಪಲ್, ನಿಮಗೆ ನೀವೊಂದು ಮಾಸ್ ಗ್ರೂಪ್ ಅಲ್ಲಿ ಇದ್ದೀರಾ, 4 ಜನ ಲೇಟ್ ಆಗಿ ಎದ್ದು ಹೇಳ್ತಾರೆ, ಲೇಟ್ ಆಗಿ ಮಲಗ್ತಾರೆ ಅಂದ್ರೆ ಯು ಡೋಂಟ್ ಮಿಂಗಲ್ ಇದ್ದೆ. ಯಾಕಂದ್ರೆ ನಿಮ್ಗೂ ಒಂದು ಟ್ರ್ಯಾಕ್ ಏನಿದೆ, ನಮ್ಮಲ್ಲೊಂದು ಸೈಂಟಿಫಿಕ್ ರೂಲ್ಸ್ ಇದೆ ಏನಂತಂದ್ರೆ, ದೋಸ್ ಹೂ ಆರ್ ರೈಟಿಂಗ್ ಲೆಫ್ಟ್ ಇರ್ತಾರಲ್ಲ, ಅವ್ರನ್ನ ಯಾವತ್ತೂ ನಾವು ಲೆಫ್ಟ್ ಇಂದ ರೈಟ್ ಕನ್ವರ್ಟ್ ಮಾಡ್ಬಾರ್ದು. ಯಾಕಂದ್ರೆ ನಮ್ದು ಹ್ಯಾಂಡ್ ಟಿಪ್ ಇದೆಯಲ್ಲ, ಇಲ್ಲಿಂದ ಮೆಮೊರಿ ಸ್ಟಾರ್ಟ್ ಆದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಲಿಂಕ್ ಟು ಅವರ್ ಇದು ಬ್ರೈನ್ ಗೆ. ನಾವು ಅವ್ನು ಸಣ್ಣ ಮಗು ಇದ್ದಾಗ ಲೆಫ್ಟ್ ಅಲ್ಲಿ ಬರೀತಿದ್ದಾನಂತ ತಪ್ಪಿಸ್ಬಿಟ್ಟು ರೈಟಿಗೆ ಹೋಗಿ ತಪ್ಪೋದು, ಒಂದು ಲೆಫ್ಟ್ ಇದ್ದ ಲೆಫ್ಟ್ಗೆ ಹೋಗ್ಬೇಕು. ಅದ ಮೆಮೊರಿ ಪವರ್ ಹಂಗೆ ಬಂದಿರುವಂತದ್ದು. ಇಲ್ಲಿಂದ ಏನು ಇಲ್ಲಿ ಕನೆಕ್ಷನ್ಸ್ ಇರೋದು, ಇಲ್ಲಿದ್ದ ಆಮೇಲೆ ಚೇಂಜ್ ಮಾಡಿ ಇಲ್ಲಿ ಕನೆಕ್ಷನ್ ಬರಕ್ಕಾಗಲ್ಲ. ಎಷ್ಟೋ 60% ಎಫಿಷಿಯನ್ಸಿ ಸಿಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದೇ ತರ ನೀವು ಬೆಳಿಗ್ಗೆ ಎದ್ದೇಳ್ತೀನಿ ಅಂದ್ರೆ ಅದೇ ಪ್ರಾಕ್ಟೀಸ್ ಒಳ್ಳೇದು. ಬೆಳಿಗ್ಗೆ ನೀವು ಆಲ್ಮೋಸ್ಟ್ 5 ಗಂಟೆ ಎದ್ದೇಳ್ತೀನಿ, 5 ಗಂಟೆ ಎದ್ದೇಳಿ ಬೆಳಿಗ್ಗೆ ಒಂದು ಓದ ಮುಂಚೆ ಒಂದು ಲೈಟ್ ಫುಡ್ ಏನಾದ್ರು ಆಯ್ತಾ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ. ಆಮೇಲೆ ಒಂದು ಈಗ 6 ಗಂಟೆ ಸ್ಟಾರ್ಟ್ ಮಾಡ್ತೀರಾ, 6 ಗಂಟೆಗೆ ಲೈಟ್ ಫುಡ್, ಬರೀ ಹೊಟ್ಟೆಲ್ ಬೇಡ, 6 ರಿಂದ 8, 8:15 ನಾವು ಸ್ಟಾರ್ಟ್ ಮಾಡೋದು. ಆಮೇಲೆ ಬ್ರೇಕ್ಫಾಸ್ಟ್ ತಗೊಳ್ಳೋದು, ಬ್ರೇಕ್ಫಾಸ್ಟ್ ಒಂದು ಅರ್ಧ ಗಂಟೆ ರೆಸ್ಟ್, ಮತ್ತೆ ಸ್ಟಾರ್ಟ್ ಮಾಡೋದು ಒಂದು 9 ಗಂಟೆಗೆ. 9 ಗಂಟೆಯಿಂದ ಒಂದು ಇನ್ ಬಿಟ್ವೀನ್ ಒಂದು 45 ಮಿನಿಟ್ಸ್ 1 ಅವರ್ ಒಂದು ಬ್ರೇಕ್ ತಗೋಬೇಕು, ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್. ಹಿಂಗ್ ಪ್ರೋಲಾಂಗ್ ಮಾಡ್ತಾ ಮಾಡ್ತಾ 9 ರಿಂದ 1 ಗಂಟೆ ತನಕ ಮಾಡಿ. 1 ರಿಂದ 2 2:30 ತನಕ ಲಂಚ್ ಬ್ರೇಕ್ ಕೊಡಿ, ಬೇಕಾದ್ರೆ ರೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟ್ ಮಾಡಿ 2:30 ಇಂದ ಒಂದು 4:15 ತನಕ. ಮತ್ತೊಂದು ಟೀ ಬ್ರೇಕೋ ಕಾಫಿ ಬ್ರೇಕೋ ತಗೊಳ್ಳೋದು. ಮತ್ತೊಂದು 5 ಗಂಟೆಯಿಂದ ಅಷ್ಟೊತ್ತಿಗೆ ಊಟ ಆಗಿರ್ತೀವಿ. ಯಾಕಂದ್ರೆ ಯು ಆಲ್ರೆಡಿ ಸ್ಟಾರ್ಟೆಡ್ ಫ್ರಮ್ ದ ಅರ್ಲಿ ಮಾರ್ನಿಂಗ್ 5 ಅಲ್ವಾ. ಸೊ 12 ಅವರ್ಸ್ ಆಗಿರುತ್ತೆ. 12 ಅವರ್ಸ್ ನಮಗೆ ಅಟ್ಲೀಸ್ಟ್ 8 ಅವರ್ಸ್ ಎಫಿಷಿಯನ್ಸಿ ಸಿಗುತ್ತೆ. 5 ಗಂಟೆ 6 ಗಂಟೆ ಸ್ಟಾಪ್ ಮಾಡಿ. ಯಾವುದೇ ಇದನ್ನ ನೋ ಕಂಪಲ್ಷನ್, ನೋ ಬಲಾತ್ಕಾರ. ನಾವು ಮತ್ತೆ ಮಾಡ್ಬೇಕು ಅವನು ಓದ್ತಿರೋದಿಲ್ಲ. ನೀವು ಇಷ್ಟು ಎಫಿಷಿಯನ್ಸಿ ಆಗಿ ಓದಿದ್ರೆ ಇದೇ ಸಾಕು ಮೆಮೊರಿ. ಯಾಕಂದ್ರೆ ಏನ್ ಡಿಸ್ಟರ್ಬೆನ್ಸ್ ಇರ್ಬೋದು, ಮೊಬೈಲ್ ಇರ್ಬಾರ್ದು, ಏನೇ ಇರ್ಬೋದು. 5 ಗಂಟೆ ಮೇಲೆ ನಿಮಗೆ ಏನಾದ್ರು ಮೊಬೈಲ್ ಯೂಸ್ ಮಾಡ್ಬೇಕು, ಇಲ್ಲ ಫ್ರೆಂಡ್ಸ್ ಮೀಟ್ ಆಗ್ಬೇಕಾದ್ರೆ ಹೋಗಿ, ಇಲ್ಲಾಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ, ದಿ ಬೆಸ್ಟ್ ಎಕ್ಸರ್ಸೈಸ್. ಯಾಕಂತಂದ್ರೆ ಅಷ್ಟು ಸ್ಟ್ರೇನ್ ಆಗಿರ್ತೀವಿ, ಮೈಂಡ್ ಲೋಡ್ ಆಗಿರುತ್ತೆ. ರನ್ನಿಂಗ್ ಜಾಗಿಂಗ್ ಮಾಡಿದ್ರೆ ನಾವು ಅಷ್ಟು ರಿಲೀಫ್ ಆಗ್ತೀವಿ. ಒಂದು ಎರಡನೇದಾಗಿ ಮನೆ ಹತ್ರ ಮಾತಾಡ್ಬೋದು. ಯಾರಿಗೂ ಅಷ್ಟು ಟೈಮ್ ಕೊಡಿ. ನಾನು ಪ್ರತಿ ದಿವಸ ನಿಮಗೆ ಇಷ್ಟು ಗಂಟೆ ಮೇಲೆ ಫೋನ್ ಮಾಡೋದು ಆಯ್ತಾ. ತೀರಾ ಎಮರ್ಜೆನ್ಸಿ ಇದ್ರೆ ಮಾತಾಡ್ಬಿಟ್ಟು ಬಿಡೋದು. ಗಂಟೆಗಟ್ಟಲೆ ಮಾತಾಡಕ್ಕೆ ಇದೆಲ್ಲ ಹೋಗ್ಬೇಡಿ. ಬೆಳಿಗ್ಗೆ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಅವರ್ ಅಲ್ಲಿ ನೀವೇನು ಮೊಬೈಲ್ ಯೂಸ್ ಮಾಡಿದೀರಾ, ಯು ವಿಲ್ ಬಿ ಅಡಿಕ್ಟೆಡ್ ಟು ದಟ್ ಎಂಟೈರ್ ಡೇ. ದಿಸ್ ಇಸ್ ವಾಟ್ ಐ ಫೆಲ್ಟ್.
ಓಕೆ, ನಾನು ಹೇಳ್ತಾ ಇರೋದು ಬೆಳಿಗ್ಗೆ ಫಸ್ಟ್ ಅವರ್ ಅಲ್ಲಿ ನೀವ್ ಯಾವ್ದನ್ನ ಬುಕ್ ಓದ್ತೀರಾ ಅದ್ರ ಮೇಲೆ ಇಂಟ್ರೆಸ್ಟ್ ಹಂಗೆ ಹೋಗ್ಬಿಡುತ್ತೆ. ಲ್ಯಾಪ್ಟಾಪ್ ನೋಡ್ತೀರಾ ಹಂಗೆ ಹೋಗ್ಬಿಡುತ್ತೆ, ಆಯ್ತಾ. ಆಮೇಲೆ ಯಾವತ್ತೂ ಅಷ್ಟೇ ನೀವು ಕರೆಂಟ್ ಅಫೇರ್ಸ್ ವೆಬ್ಸೈಟ್ ನ್ಯೂಸ್ ಬರುತ್ತಲ್ಲ ಡೈಲಿ, ಅದನ್ನ ಬೆಳಿಗ್ಗೆ ಓದಕ್ ಹೋಗ್ಬೇಡಿ. ಈ 5 ಗಂಟೆ ಎಲ್ಲ ಆಗುತ್ತಲ್ಲ, 5 ಗಂಟೆ ಆದ್ಮೇಲೆ ರೆಸ್ಟ್ ತಗೊಳ್ಳಿ, ಜಾಗಿಂಗ್ ಹೋಗಿ ಇಲ್ಲ ವಾಕಿಂಗ್ ಮಾಡಲಿ, ಏನೋ ಆಡಿ ರಿಫ್ರೆಶ್ ಆಗ್ತೀರಾ, ಫ್ರೆಶ್ ಅಪ್ ಆಗ್ತೀರಾ. ರಾತ್ರಿ ಮಲಗೋ ಮುಂಚೆ ಒಂದು 1.5 hour ಕರೆಂಟ್ ಅಫೇರ್ಸ್ ಓದಿ. ಯಾಕಂತಂದ್ರೆ ನಿಮಗೆ ಲ್ಯಾಪ್ಟಾಪ್ ನೋಡ್ತಾ ನೋಡ್ತಾ ನಿದ್ದೆ ಬರುತ್ತೆ. ಇದು ಇವಾಗ ಅದು ಒಂಥರ ಮೊಬೈಲ್ ನೋಡ್ತಾ ನೋಡ್ತಾ ನಿದ್ದೆ ಬರುತ್ತಲ್ಲ ಹಂಗೆ. ಸೊ ಏನಾಗುತ್ತೆ, ಬೆಳಿಗ್ಗೆ ಫಸ್ಟ್ ಅವರ್ ಅಲ್ಲಿ ನೀವು ನ್ಯೂಸ್ ಪೇಪರ್ ಓದಿರ್ತೀರಲ್ಲ, ಕಂಟೆಂಟ್ ಏನೋ ಗೊತ್ತಿರುತ್ತೆ ನಿಮ್ಗೆ, ಬಟ್ ನ್ಯೂಸ್ ಪೇಪರ್ ಅಷ್ಟೊಂದು ಫ್ಯಾಕ್ಚುಯಲ್ ಆಗಿ ಕೊಡಲ್ಲ. ವೆಬ್ಸೈಟ್ ನ್ಯೂಸ್ ನಮ್ದು ಇನ್ಸ್ಟಿಟ್ಯೂಷನ್ ಬರುತ್ತಲ್ಲ, ಇವರು ರಿಸರ್ಚ್ ಮಾಡಿ ಡೇ ಪೂರ್ತಿ ಸಂಜೆ 5-6 ಗಂಟೆ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ ನ್ಯೂಸ್, ಆಯ್ತಾ. ಸೊ ನಿಮ್ಗೆ ಏನಾಗುತ್ತೆ, ರೆಗ್ಯುಲರ್ ನೀವು ಅಟ್ಲೀಸ್ಟ್ ಯಾವ್ದೋ ಒಂದು ಟಾಪಿಕ್ ಇವತ್ತು ಆದ್ರೆ ಅದನ್ನ 1 ವಾರ ರಿಪೀಟ್ ಆಗ್ತಾನೆ ಇರುತ್ತೆ. ಈಗ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಮೊನ್ನೆ ಮಂಡೇ ಆಯ್ತು, ಇವತ್ತಿಗೆ ಆಲ್ಮೋಸ್ಟ್ 6 days ಆಯ್ತು. ಎವ್ರಿ ಡೇ ಇಟ್ ಕಮ್ಸ್ ಇನ್ ನ್ಯೂಸ್ ಪೇಪರ್ ಮತ್ತೆ ವೆಬ್ಸೈಟ್ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಸೊ ಏನಾಗುತ್ತೆ, ನಿಮಗೆ ಆ ಪಿಕ್ಚರ್ ಅನ್ಪಿದೆ ಸಾಕು. ಅದ್ರಲ್ಲಿ ಏನಾದ್ರು ನಾ ಹೇಳಿದ್ನಲ್ಲ ಈ ತರ ಕೆಮಿಸ್ಟ್ರಿದು ಕೆಮಿಕಲ್ ನೇಮ್ಸ್ ಇಲ್ಲ ಅಂತಂದ್ರೆ ಅದ್ರಲ್ಲಿ ಯಾವ ಸಂಘಟನೆ ಇನ್ವಾಲ್ವ್ ಆಗಿದೆ ಅಂತದೆಲ್ಲ ಬರ್ಕೋಬೇಕು. ಅದನ್ನೊಂದು ಶೀಟ್ ಅಲ್ಲಿ ಬರ್ಕೊಳ್ಳಿ. ಸೊ ಹಾರ್ಡ್ಲಿ 1 ವೀಕ್ ಅಲ್ಲಿ ಆ ಒಂದು ಕರೆಂಟ್ ನ್ಯೂಸ್ ಮೇಲೆ ನಿಮ್ಗೆ ಅರ್ಧ ಪೇಜ್ ನೋಟ್ಸ್ ಇರುತ್ತೆ. ಅದು ನಿಮ್ದು ಓನ್ ನೋಟ್ಸ್. ನಿಮಗೆ ನಾಳೆ ದಿವಸ ಏನೇ ಕೇಳಿದ್ರು ಯಾವುದೇ ಮಂತ್ ಎಂಡ್ ಅಲ್ಲಿ ಮ್ಯಾಗಝಿನ್ ಬರುತ್ತಲ್ಲ, ಅವ್ನು ಇದನ್ನೇ ಮಾಡೋದು. 70% ಆಲ್ರೆಡಿ ಮಾಡಿದೀರಾ. ಮ್ಯಾಗಝಿನ್ ಓದ್ಬೇಕಾದ್ರೆ ಮತ್ತೆ ಏನ್ ಮಾಡಿ, ಅದ್ರಲ್ಲಿ ಯಾವ್ದು ಎಕ್ಸ್ಟ್ರಾ ಇದೆ ಅದನ್ನ ತಗೊಂಡು ಅದನ್ನ ಇದಕ್ಕೆ ಕವರ್ ಮಾಡಿ. ಅದಕ್ಕೆ ಡೈಲಿ ಒಂದು ನ್ಯೂಸ್ ಶೀಟ್, ಒಂದು ನ್ಯೂಸ್ ಪೇಪರ್ಗೆ ಡೈಲಿ ಫಾರ್ 1 day 1 page, ನಾಟ್ 2 pages, 1 page. ಅದರಲ್ಲಿ ಅರ್ಧ ಪೇಜ್ ಅಲ್ಲಿ ನಿಮ್ದು ವೆಬ್ಸೈಟ್ ನ್ಯೂಸ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ನ್ಯೂಸ್ ಇರ್ಬೋದು, ಇಲ್ಲ ಅಂತಂದ್ರೆ ಪೇಪರ್ ನ್ಯೂಸ್, ಇಷ್ಟು ಕವರ್ ಆಗುತ್ತೆ. ಇನ್ನು ಅರ್ಧ ಪೇಜ್ ಹಂಗೆ ಬಿಡಿ, ಅದನ್ನ ಅಲ್ಲಿ ಬರೆಯಕ್ ಹೋಗ್ಬಿಡಿ. ಮಂತ್ ಎಂಡಿಗೆ ಬರುತ್ತಲ್ಲ ಮ್ಯಾಗಝಿನ್, ಅದನ್ನ ಓದ್ತಿರಲ್ಲ, ಅದನ್ನ ನೆಕ್ಸ್ಟ್ ನ್ಯೂಸ್ ಅದನ್ನ ಇಲ್ಲಿ ಆಡ್ ಮಾಡ್ತಾ ಹೋಗಿ ಸಾಕಷ್ಟು. ಸೊ ನಿಮಗೆ ಈಗ ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಯ್ತು, ಸ್ಟಡಿ ಟೈಮ್ ಕ್ಲಿಯರ್ ಆಯ್ತು, ಟಾಪಿಕ್ಸ್ ಕ್ಲಿಯರ್ ಆಯ್ತು. ಇನ್ನೇನೋ ಇದೆಯಾ ಬೇರೆ ಹೇಳ್ಬೇಕಾಗಿರೋದು? ಆಮೇಲೆ ಓದ್ಬೇಕಾದ್ರೆ ಎಲ್ರಿಗೂ ನಾನಾ ತರ ಪ್ರಾಬ್ಲಮ್ಸ್ ಇರುತ್ತೆ. ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮನೆ ಕಡೆ ಇರ್ಬೋದು, ಎಲ್ಲಾನು. ನಾವು ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮೊದ್ಲೇ ರೆಡಿ ಆಗಿರ್ಬೇಕು ಮೈಂಡ್ ಸೆಟ್, ಆಯ್ತಾ. ನಾನು ಎಕ್ಸಾಮ್ ಫೇಲ್ ಹೋಗ್ತೀನಿ ಅಂತಂದ್ರೆ ನಮ್ದೇ ಅದೊಂದು ಮೈಂಡ್ ಮ್ಯಾಪ್ ಇರ್ಬೇಕು. ಒಂದ್ ಯಾವ್ದೋ ಒಂದು ಶೀಟ್ ಅಲ್ಲೋ ಇಲ್ಲೊಂದು ಬೋರ್ಡ್ ಅಲ್ಲಿ ನಾನು ಈ ತರ ಹೋಗ್ತಾ ಇದೀನಿ ಓದೋಕೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಇರುತ್ತೆ. ಇದನ್ನ ಯಾವ ತರ ಫೇಸ್ ಮಾಡ್ಬೋದು ನಾನು ಹೇಳಿದ್ನಲ್ಲ. ಈಗ ಆಕ್ಚುಲಿ ಪಾರ್ಟ್ ಟೈಮ್ ಜಾಬ್ ತುಂಬಾನೇ ಇದೆ. ನಿಮಗೆ ನೀವು ಚೆನ್ನಾಗಿ ಸ್ಟ್ಯಾಟಿಕ್ ಪಾರ್ಟ್ ಸ್ಟ್ರಾಂಗ್ ಆಗಿದ್ದೀರಾ, ಕಾನ್ಸೆಪ್ಟ್ ಕರೆಕ್ಟ್ ಇರುತ್ತೆ, ಯಾವ್ದೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಕೆಲಸ ಮಾಡುವಂತ ಎಬಿಲಿಟಿ ಇರುತ್ತೆ ಅಲ್ವಾ. ನಿಮ್ಮ ಖರ್ಚಿಗೆ ತಿಂಗಳಿಗೆ ಸಾಕು, ನಿಮ್ಗೆ ಅಷ್ಟು ಮಾಡ್ಕೋಬಹುದು. ಒಂದಿದು. ಎರಡನೇದಾಗಿ ಪರ್ಸನಲ್ ರಿಲೇಶನ್ಶಿಪ್. ನಾನು ಹೇಳ್ತಿದ್ದೀನಿ, ನಿಮಗೆ ಇರಿಟೇಷನ್ ಅಂತಂದ್ರೆ ಈ ಫೀಲ್ಡ್ ಗೆ ಬರೋ ಮುಂಚೆನೆ ಅಂತದಲ್ಲಿ ಬಿಡ್ಬೇಕು ನೀವು. ಫಸ್ಟ್ ನಿಮ್ದು ಲೈಫ್ ಸೆಟ್ಲ್ ಆಗ್ಬೇಕು, ಆಮೇಲೆ ಬೇರೆ ಇದೆಲ್ಲ. 2 ದೋಣಿ ಮೇಲೆ ಯಾವತ್ತೂ ಕಾಲಿಡ್ಬಾರ್ದು, ಆಯ್ತಾ. ಇಲ್ಲಿ ತುಂಬಾ ಜನ ಇರ್ತಾರೆ, ಇಲ್ಲಿ ಬಂದ್ಮೇಲೆ ಬ್ರೇಕಪ್ ಅದು ಇದು ಎಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ಯಾಚಪ್ ಮಾಡೋರು ಯಾರಿಲ್ಲ, ಇಲ್ಲಿ ಬಂದಿರೋದು ಓದೋಕೆ, ಆಯ್ತಾ. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ ಎಲ್ಲ ಹೊರಗೆ ಬಿಟ್ಟು ಬರ್ಬೇಕು. ಅಟ್ಲೀಸ್ಟ್ ನನ್ಗೆ 2 years ಬೇಕು ನನ್ನ ಲೈಫಿಗೆ ಅಂತ ಹೇಳಿ ಈ ಕಡೆ ಬರ್ಬೇಕು ನೀವು. ಕ್ಲಿಯರಾ? ಇಲ್ಲಿ ಬಂದು ಮೊಬೈಲ್ ಎತ್ತೋದು, ಅವ್ನು ಹಂಗಂದ ಹಿಂಗಂದ ಅವೆಲ್ಲ ಯಾವ್ದು ನ್ಯೂಸ್ ಬೇರೆ. ಇಲ್ಲಿ 2 ವರ್ಷ ಟೈಮ್ ಕೊಡಿ. 2 ವರ್ಷದಲ್ಲಿ ನೀವು ಎಷ್ಟು ಎಫೆಕ್ಟ್ ಕೊಡ್ತೀರೋ ಗೊತ್ತಾಗುತ್ತೆ. ಈಗ ಫಸ್ಟ್ ಎಕ್ಸಾಮ್ ಇದಾಯ್ತು, ಫೇಲ್ ಆಯ್ತು, ಸೆಕೆಂಡ್ ಎಕ್ಸಾಮ್ ಫೇಲ್ ಆಯ್ತು, ಏನಕ್ಕೆ ಫೇಲ್ ಆಯ್ತು ಅನಲೈಸ್ ಮಾಡಿ. ಅದಕ್ಕೆ ನಾನು ಹೇಳುದು, ಯಾವತ್ತು ಮಾಡೆಲ್ ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಮೇಲೆ ಡಿಪೆಂಡ್ ಆಗಿ ಓಲ್ಡ್ ಕ್ವಶನ್ ಪೇಪರ್ಸ್ ನ ಕಂಟೆಂಟ್ ತೆಗಿತಾ ಹೋಗಿ, ಏನಾಗುತ್ತೆ 10 ಮಾಡೆಲ್ ಕ್ವಶನ್ ಪೇಪರ್ ನೀವು ಆಗಿ ಪ್ರಿಪೇರ್ ಅದ್ರ ಮೇಲೆ ಪ್ರಿಪೇರ್ ಆದ್ರೆ ನಿಮಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ. ಅಲ್ಲೇ ಕರೆಕ್ಷನ್ಸ್ ತಗೊಳ್ಳಿ, ವೆದರ್ ದಿಸ್ ಕರೆಕ್ಷನ್ ಇಸ್ ಪಾಸಿಬಲ್ ಆರ್ ನಾಟ್ ಇನ್ ಮೈ ನೆಕ್ಸ್ಟ್ ಅಟೆಂಪ್ಟ್ ಅಂತ. ಪಾಸಿಬಲ್ ಅಂತ ನೆಕ್ಸ್ಟ್ ಅಟೆಂಪ್ಟ್ ರೆಡಿ ಆಗಿ. 2 ಅಟೆಂಪ್ಟ್ ಅಲ್ಲಿ ನನಗೆ ಇದು ಆಗೋದಿಲ್ಲ ಅಂತೇನೆ ಓಕೆ, ಲೀವ್ ಇಟ್ ಅಂಡ್ ಗೋ ಆಫ್ ಅಷ್ಟೇ. ನನಗೆ ಈ ಫೀಲ್ಡ್ ಬೇಡ, ನನಗೆ ಇದು ಆಕ್ಚುಲಿ ಸೂಟ್ ಅಲ್ಲ. ಈಗ IT ಜಾಬ್ ಅಲ್ಲಿ ಎಷ್ಟೋ ಜನ IT ಜಾಬ್ ಬಿಟ್ಟು ಬಂದು 5-6 ಎಕರೆ ಕೃಷಿ ಮಾಡ್ತಾ ಇದಾರೆ. ಅವ್ರು ಗೊತ್ತು ನನಗೆ ಸರ್ವೈವ್ ಆಗಲ್ಲ ಅಂತ. ಏನ್ ಮಾಡಕ್ಕಲ್ಲ, ಯಾಕಂದ್ರೆ ಅವ್ನ ಮೆಂಟಲ್ ಕಂಡೀಷನ್ ಹೇಳ್ತಾ ಇದೆ ನಾನು ಸರ್ವೈವ್ ಆಗಲ್ಲ. ಓಕೆ, ನಮಗೆ ತುಂಬಾ ಆಪರ್ಚುನಿಟಿ ಇದೆ, ಆಯ್ತಾ. ದೇವ್ರು ಎಲ್ಲಾ ಕಡೆ ಆಪರ್ಚುನಿಟಿ ಕೊಟ್ಟಿದ್ದಾನೆ. ವರ್ಲ್ಡ್ ಈ ಜಗತ್ತು ನಡಿಬೇಕಂದ್ರೆ ಎಲ್ಲಾ ಟೈಪ್ ಪ್ರೊಫೆಷನ್ ಬೇಕು. ಅದನ್ನ ನಿಮಗೆ ಯಾವ್ದು ಬೆಸ್ಟ್ ಅನ್ಸ್ ಅದನ್ನ ಮಾಡ್ಕೋಬಹುದು, ಆಯ್ತಾ. ಫಸ್ಟ್ ಇಲ್ಲಿ ಬಂದಿದ್ದೀರಾ, ಗಿವ್ ಯುವರ್ 100%, 200%, 300% ಹೇಳಿದಾಗೆ. ಒಂದು ಎಕ್ಸಾಮ್ಗೆ ಸ್ಟಿಕ್ ಆನ್ ಆಗ್ಬೋದು. ಅದರ ನೆಕ್ಸ್ಟ್ ಏನಿದೆ, ಈಗ ನಮ್ಮಲ್ಲಿ UPSC, RBI, CAPF, CRPF ಎಲ್ಲ ಎಕ್ಸಾಮ್ಸ್ ಇದೆ. ಸೊ ಬರೀ UPSC ಅಂತ ಕೂತ್ರೆ ಎಲ್ಲವೂ ಕವರ್ ಆಗುತ್ತೆ. ಅದೇ RBI ಅಂತ ಕೂತ್ರೆ ಅದಕ್ಕೆ ನಾವು UPSC ಓದ್ಬೇಕು, CAPF ಎಲ್ಲ ಸಿಲೆಬಸ್ ಕವರ್ ಮಾಡ್ಕೋಬೇಕು. ಕ್ವಶನ್ ಪೇಪರ್ ನಿಮ್ಗೆ ಯಾವ ತರ ಟ್ರಿಕ್ಕಿ ಬರುತ್ತೆ, ಯಾವ ತರ ಸಾಲ್ವ್ ಮಾಡೋದೆಲ್ಲ ಐಡಿಯಾ ಸಿಗುತ್ತೆ ಹಂಗೆ. ಹೋಪ್ ಯು ಕ್ಲಿಯರ್. ಏನೋ ಡೌಟ್ಸ್ ಇದ್ರೆ ಕೇಳಿ. ಯಾವ್ದು ಜಾಸ್ತಿ ಮಾರ್ಕ್ಸ್ ಇರುತ್ತೆ? SC ಅಲ್ವಾ?
ಈಗ 1.5 ಗಂಟೆಯಲ್ಲಿ ನೀವೇ ಹೇಳಿದ, ಈಗ ನಾನು ಹೇಳಿದ್ರೆ 2 ಟ್ರಾನ್ಸ್ಲೇಷನ್, 1 ಪ್ರಿಸೈಸ್, ಆಮೇಲೆ ಎಸ್ ಎ ಇರೋದು, ಒಟ್ಟಿಗೆ 4 ಟೈಪ್ ಟಾಪಿಕ್ಸ್ ಅಲ್ವಾ. ಎಸ್ ಎಗೆ ಗಿವ್ 45 ಮಿನಿಟ್ಸ್, ವಿತಿನ್ 45 ಮಿನಿಟ್ಸ್, 35 to 40 ಮಿನಿಟ್ಸ್, 40 ಮಿನಿಟ್ಸ್ ಅನ್ಕೊಳ್ಳಿ, ಅಷ್ಟು ಟಾರ್ಗೆಟ್ ಇಟ್ಕೋಬೇಕು ನೀವು. ಆಮೇಲೆ ಪ್ರಿಸೈಸ್ ರೇಟಿಂಗ್, ಲಾಸ್ಟ್ ಟ್ರಾನ್ಸ್ಲೇಷನ್. ನಿಮಗೆ ಯೂಶುವಲ್ ಏನಾಗುತ್ತೆ, ಇಂಗ್ಲಿಷ್ ಅವ್ರಿಗೆ ಇಂಗ್ಲಿಷ್ ಇಂದ ಕನ್ನಡ ಮೀಡಿಯಂ ಅವರಿಗೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಕಷ್ಟ ಆಗ್ಬಿಡುತ್ತೆ. ಟೇಕ್ ಇಟ್ ಆಸ್ ಅ ಲಾಸ್ಟ್ ಟಾಪಿಕ್, ರಿಸರ್ವ್ 15 ಮಿನಿಟ್ಸ್ ಅದಕ್ಕೆ, ಆಯ್ತಾ. ಎಲ್ಲದಕ್ಕಿಂತ ಜಾಸ್ತಿ ಎಲ್ಲದಕ್ಕೂ ಈಗ ನೀವು ಕನ್ನಡ ಟು ಇಂಗ್ಲಿಷ್ 10 ಮಿನಿಟ್ಸ್ ಕೊಟ್ರೆ, ನೀವು ಇಂಗ್ಲಿಷ್ ಆದ್ರೆ ನಿಮಗೆ ಇಂಗ್ಲಿಷ್ ಟು ಕನ್ನಡ ಕಷ್ಟ ಆಗುತ್ತೆ. ಅಂತವ್ರು ನೀವು 15 ಮಿನಿಟ್ಸ್ ಅದಕ್ಕೆ ಕೊಡಿ. ಲೈಕ್ ವೈಸ್ ಇದಕ್ಕೂ ನೀವು ಕಷ್ಟ ಆಗೋರು ಯಾವ್ದಕ್ಕೂ ಜಾಸ್ತಿ ಟೈಮ್ ಕೊಡಿ. 15 ಮಿನಿಟ್ಸ್ ಒಂದಕ್ಕೆ, ಇನ್ನೊಂದಕ್ಕೆ 10 ಮಿನಿಟ್ಸ್, ಪ್ರಿಸೈಸ್ ರೇಟಿಂಗ್ 10 ಮಿನಿಟ್ಸ್, ಎಷ್ಟು 20 ಮಿನಿಟ್ಸ್ 35 ಮಿನಿಟ್ಸ್ ಆಯ್ತಲ್ಲ. ಈ ಕಡೆ ನೀವು 40 ಮಿನಿಟ್ಸ್ ಅಂದ್ರೆ 40 ಮಿನಿಟ್ಸ್ ಇನ್ನು ನಮಗೆ ಉಳಿತಲ್ಲ ಟೈಮ್. ವಿ ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ 90 ಮಿನಿಟ್ಸ್ ಅಲ್ವಾ. 40, 35, 75 ಮಿನಿಟ್ಸ್, 15 ಮಿನಿಟ್ಸ್ ಉಳಿಯುತ್ತೆ. ಅದಕ್ಕೆ ಹೇಳಿದ್ ನಾನು ಎಸ್ ಎ ನೀವು ಪಕ್ಕಾ ಬುಕ್ ಆಗಿರ್ಬೇಕು. 35 to 40 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ ಅಂತ ಹೇಳಿ. ಎಸ್ ಎ ಬರೆಯೋ ಮುಂಚೆ ಒಂದು ಮೈಂಡ್ ಮ್ಯಾಪ್ ಹಾಕೋಬೇಕು. ಯಾಕಂದ್ರೆ ನಮಗೆ ಇಷ್ಟು ಕಂಟೆಂಟ್ ಇರುತ್ತೆ, ಬಟ್ ಅಲ್ಲಿರೋದು 5 ಪೇಜ್. ನಾನು 5 ಬ್ರೈನ್ ಸ್ಟಾರ್ಮ್ ಮಾಡೋಕೆ ನಮಗೆ ಒಂದು 8 ಮಿನಿಟ್ಸ್ ತಗೊಳ್ಳಿ, ಆಯ್ತಾ. 8 ಮಿನಿಟ್ಸ್ ತಗೊಂಡು ಬ್ರೈನ್ ಸ್ಟಾರ್ಮ್ ಮಾಡಿ ಲಾಸ್ಟ್ ರಫ್ ಪೇಜ್ ಅಲ್ಲಿ. ಅದ್ರಲ್ಲಿ ಇಂಟ್ರೊಡಕ್ಷನ್ ನನಗೆ 4 ಲೈನ್ 5 ಲೈನ್ ಸಾಕು. ಆಮೇಲೆ ನಾನು ಬಾಡಿ ಸ್ಟಾರ್ಟ್ ಮಾಡ್ತೀನಿ. ಬಾಡಿ ನಾನು ಏನೆಲ್ಲ ಬರಿಬೇಕು ಜಸ್ಟ್ ಬುಲೆಟ್ ಪಾಯಿಂಟ್ ಮಾಡ್ಕೊಳ್ಳೋದಲ್ಲ, ಆಯ್ತಾ. ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಏನೆಲ್ಲ ಬರಿಬೇಕು, ಒಂದು 4 ಆರ್ಗ್ಯುಮೆಂಟ್ಸ್, ಅದು ತಕ್ಕಂತೆ 4 ಕೌಂಟರ್ ಆರ್ಗ್ಯುಮೆಂಟ್ಸ್. ಈ ಆರ್ಗ್ಯುಮೆಂಟ್ ಅಲ್ಲಿ ಏನು ಟಾಪಿಕ್ ಬಂದಿರುತ್ತಲ್ಲ ಅದೇ ರಿಪೀಟ್ ಆಗ್ತಿರ್ಬೇಕಲ್ಲ ವಿತ್ ಕೌಂಟರ್ ಆರ್ಗ್ಯುಮೆಂಟ್ಸ್. ಆಮೇಲೆ ಒಂದು ಬ್ಯಾಲೆನ್ಸ್ ಸ್ಟೇಟ್ಮೆಂಟ್, ಅದಕ್ಕೆ ಲಾಸ್ಟ್ ಕನ್ಕ್ಲೂಷನ್. ಇವಿಷ್ಟು ನೀವು ಬ್ರೈನ್ ಸ್ಟಾರ್ಮ್ ಮಾಡಿ ರೆಡಿ ಮಾಡ್ಕೋಬೇಕು. ಅದೇ ತರ ಹೋಗ್ಬೇಕು, ಅವಾಗ ಈಸಿ ಫ್ಲೋ. ನೀವು ಬ್ರೈನ್ ಸ್ಟಾರ್ಮ್ ಮಾಡಿ ಒಂದ್ಸರಿ ಎಷ್ಟೇ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಆಮೇಲೆ ನೀವು ಮಲ್ಟಿಪಲ್ ಯೋಚನೆ ಬರ್ಬೋದು, ಬಿಟ್ಬಿಡಿ, ಬೇಡ. ಯಾಕಂದ್ರೆ ಫ್ಲೋ ತಪ್ಪುತ್ತೆ, ಆಯ್ತಾ. ಯಾವಾಗ್ಲೂ ಎಸ್ ಎ ಅಲ್ಲಿ ಜಾಸ್ತಿ ಫ್ಯಾಕ್ಟ್ಸ್ ಆಗ್ತಾ ಹೋಗ್ಬಾರ್ದು. ಒಂದೇ ಫ್ಯಾಕ್ಟ್ ನ ನಾನಾ ರೀತಿಯಲ್ಲಿ ನಾವು ಜಸ್ಟಿಫಿಕೇಶನ್ ಕೊಡ್ಬೇಕು. ಅದು ಖುಷಿ ಆಗ್ಬಿಡುತ್ತೆ, ಅವ್ನ್ ಕ್ಲಾರಿಟಿ ಸಿಗುತ್ತೆ. ತುಂಬಾ ಕೆಲವು ಫ್ಯಾಕ್ಟ್ಸ್ ತುಂಬ ಹೋದ್ರೆ ಇವೆಲ್ಲ ಬೋರ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಫ್ರಮ್ ದ GS ಆನ್ಸರ್, ಆಯ್ತಾ. ಆತರ ಅದಕ್ಕೆ ಹೇಳೋದು ನಾನು, ನೀವು ನ್ಯೂಸ್ ಪೇಪರ್ ಓದ್ತಿರಲ್ಲ ಪ್ರಜಾವಾಣಿ ಆರ್ಟಿಕಲ್ ಅಲ್ಲಿ, ಅದ್ರಲ್ಲಿ ಹಂಗೆ ಬರುತ್ತೆ, ಒಂದೇ ಟಾಪಿಕ್ ಮೇಲೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮಗೆ ಆ ಮೆಮೊರಿ ಇಂಪ್ರಿಂಟ್ ಆಗ್ಬೇಕು ಬ್ರೈನ್ ಅಲ್ಲಿ. ಕ್ಲಿಯರಾ? ಗೊತ್ತಾಯ್ತು. ಈಗ ನಾನು ಹೇಳ್ತೀನಿ, ಈಗ ನೀವು ಇನ್ ಕೇಸ್ ನೀವು ವಿಮೆನ್ ಎಲ್ಲರೂ ಬರೀತಾರೆ, ಕಾಮನ್ ಎಸೆ ಆಗುತ್ತೆ, ನಾನು ಫಾರೆಸ್ಟ್ ಬರೆಯಕ್ ಹೋಗ್ತೇನೆ ಅಂತ ಹೋಗ್ತೀರಿ. ಇಫ್ ಯು ಆರ್ ಸೋ ಗುಡ್ ಅಟ್ ಫಾರೆಸ್ಟ್ ಕಂಟೆಂಟ್, ಹೇಳಿದಲ್ಲ ಆಕ್ಟ್ಸ್ ಕೆಲವೊಂದು ಬ್ರಿಟಿಷ್ ಕಾಲದಲ್ಲಿ ಹೆಂಗಿತ್ತು, ಟ್ರೈಬಲ್ ಟೈಮ್ ಅಲ್ಲಿ ಹೆಂಗಾಯ್ತು, ಇವಾಗ ಹೆಂಗಿದೆ, ರಿಫಾರ್ಮೇಶನ್ ಹೆಂಗಿದೆ, ಇವೆಲ್ಲ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ಮಾತ್ರ ಆತರ ಹೋಗಿ. ಗೊತ್ತಿಲ್ಲದೆ ನಾನು ಅದನ್ನ ಮಾಡ್ತೀನಿ ಇವ್ಯಾಲ್ಯೂಟರ್ ಆಗಿ ಮಾರ್ಕ್ಸ್ ಕೊಡ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಫೆಮಿಲಿಯರ್ ಟಾಪ್ ಮೇಲೆ ಇವ್ಯಾಲ್ಯೂಟರ್ಗೆ ಓಲ್ಡ್ ಇರುತ್ತೆ. ಅವ್ರು ಏನೇ ಬರ್ದ್ರು ಓಕೆ ಇಂತ ಬರ ಕೊಡ್ಬೋದು. ಫಾರೆಸ್ಟ್ ಮೇಲೆ ಅವನು ಒಳ್ಳೆ ಮೂಡಿದ್ದು, ಅದ್ರ ಮೇಲೆ ನೀವು ಗೊತ್ತಿರೋ ನೀವು ಹೇಳಿದವನ್ಗೆ ಅರ್ಥ ಆದ್ರೆ ಓಕೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಕಡಿಮೆ ಮಾರ್ಕ್ಸ್ ಕೊಡ್ಬೋದು. ಅದಕ್ಕೆ ಯು ಮಸ್ಟ್ ಬಿ ಪ್ರಿಪೇರ್ ಆನ್ ಬೋತ್ ಸೈಡ್ಸ್. ಟಫ್ ಎಸ್ ಪ್ರಿಪೇರ್ ಆಗ್ಬೇಕು, ಇದಕ್ಕೂ ಪ್ರಿಪೇರ್ ಆಗ್ಬೇಕು. ಈಸಿ ಎಸ್ ಅಂದ್ರೆ ಕೂಡಲೇ ಅದರಲ್ಲಿ ನೀವು ಎಕ್ಸ್ಟ್ರಾರ್ಡಿನರಿ ಇರ್ಬೇಕು. ಎಲ್ರು ಕಂಟೆಂಟ್ ಬರೀತಾರೆ ಆತರ ನಾನು ಏನ್ ಮಾಡ್ಬೇಕು. ಅದಕ್ಕೆ ಈಗ ವಿಮೆನ್ ಸೆಷನ್ ಬರೀತೀರಾ, ವಿಮೆನ್ ತುಂಬಾ ಲೇಟೆಸ್ಟ್ ನ್ಯೂಸ್ ಇರುತ್ತೆ, ಆಯ್ತಾ. ಈಗ ಮೊನ್ನೆ ವರ್ಲ್ಡ್ ಕಪ್ ಗೆದ್ರು ನಮ್ಮವರು. ಆಮೇಲೆ ಈಗ ಗವರ್ಮೆಂಟ್ ಆಸ್ ಅಪ್ರೂವ್ ಮೆನಿಸ್ಟ್ರೇಷನ್ ಲೀವ್ ಎವ್ರಿ ಮಂತ್ 1 ಡೇ ಕೊಡ್ತು. ಇದನ್ನ ಜಸ್ಟ್ ಬರೆಯೋದಲ್ಲ, ಇದು ಏನಕ್ಕೆ ಕೊಟ್ರು, ಇದರಿಂದ ಏನ್ ಅಡ್ವಾಂಟೇಜಸ್ ಇದೆ. ಅಡ್ಮಿನಿಸ್ಟ್ರೇಷನ್ ಇದು ಯೂಶಲಿ ಹೇಳ್ತಾರೆ 1 ಡೇ ಬಂದಿರೋ ಲಾಸ್ ಅಲ್ವಾ ಅಂತ ಹೇಳ್ತಾರೆ, ಆಯ್ತಾ. ಬಟ್ ಅಗೇನ್ ವಿ ಶುಡ್ ಥಿಂಕ್ ಆನ್ ಅದರ್ ಸೈಡ್. ಯಾಕೆ ಪ್ರೊಡಕ್ಟಿವ್ ಲೈಫ್ ಇರುತ್ತೆ, ಒಂದ್ ದಿವಸ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಎಲ್ಲ ಫ್ರೀ ಆಗುತ್ತೆ, ನೆಕ್ಸ್ಟ್ ಡೇ ಪ್ರೊಡಕ್ಟಿವ್ ಆಗಿ ಬರ್ಬೋದು. ಈ ತರ ಥಿಂಕ್ ಮಾಡ್ಬೇಕು, ಆಯ್ತಾ. ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ದಂಗೆ ಆಗುತ್ತೆ. ಅವರಿಗೊಂದು ಎಮೋಷನಲ್ ಸ್ಟ್ರೆಂತ್ ಸಿಗುತ್ತೆ. ನಾವು ಗವರ್ಮೆಂಟ್ ನಮ್ಗೆ ಈ ತರ ಮಾಡ್ತಾ ಇದೆಯಲ್ಲ, ನಾವು ಅವ್ರಿಗೆ ಏನಾದ್ರು ಕೊಡ್ಬೇಕಲ್ಲ ಅಂತೇಳಿ ನೆಕ್ಸ್ಟ್ ಡೇ ಬೇಕಾದ್ರೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೋದು, ಅವ್ರು ಬ್ಯಾಲೆನ್ಸ್ ಮಾಡ್ಬೋದು. ಈ ತರ ಎಲ್ಲ ಬರುತ್ತೆ, ಆಯ್ತಾ. ಈ ತರ ಹೋಗ್ಬೇಕು ನಾವು. ಕಾಮನ್ ಟಾಪಿಕ್ ಇದ್ರೆ ನಮ್ ಕಡೆಯಿಂದ ಅದಕ್ಕೆ ಡಿಫರೆನ್ಸ್ ಪಾಯಿಂಟ್ಸ್ ಇರ್ಬೇಕು. ಈಗ ಗೊತ್ತಿರುತ್ತೆ ನಿಮಗೆ, ಎಜುಕೇಶನ್, ವಿಮೆನ್, ಎಕಾನಮಿ ಇವೆಲ್ಲ ಕಾಮನ್ ಟಾಪಿಕ್ಸ್, ಹೆಲ್ತ್ ರಿಲೇಟೆಡ್. ಇದ್ರಲ್ಲಿ ನೀವು ರೆಗ್ಯುಲರ್ ಅಲ್ಲಿ ಕರೆಂಟ್ ನ್ಯೂಸ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಟಾಪಿಕ್ ಬಂದಾಗ ಅದನ್ನ ಕಲೆಕ್ಟಿವ್ ಆಗಿ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅದಕ್ಕೆ ಸಬ್ಸ್ಟಾನ್ಸ್ ಮಾಡ್ಬೇಕು, ಅವಾಗ ಎಕ್ಸಾಂಪಲ್ ಸಿಗುತ್ತೆ. ಈಗ ಟಾಪಿಕ್ ಮೇಲೆ ಒಂದು ಕ್ಲಾರಿಟಿ ಕೊಡೋದು ಬೇರೆ, ಅದಕ್ಕೆ ಎಕ್ಸಾಂಪಲ್ ಕೊಡೋದು ಬೇರೆ. ಕ್ಲಾರಿಟಿ ಎಲ್ಲರೂ ಕೊಡ್ತಾರೆ ಅದೇ ತರ, ಆದ್ರೆ ಎಕ್ಸಾಂಪಲ್ ನಿಮ್ಗೆ ಡಿಫರೆಂಟ್ ಎಕ್ಸಾಂಪಲ್ಸ್ ಇರ್ಬೋದು, ಅವಾಗ ಮಾರ್ಕ್ಸ್ ಕೊಡ್ತಾರೆ. ಓ ಇವನು ಕ್ಲಾರಿಟಿ ಕೊಟ್ಟು ಎಕ್ಸಾಂಪಲ್ ಈ ತರ ಕೊಟ್ಟಿದಾನಲ್ಲ ಅಂತ. ಸೇಮ್ ಎಕ್ಸಾಮ್ ಕೊಟ್ಟಂತ ಕ್ಲೀಶ್ ತರ ಆಗ್ಬಿಡುತ್ತೆ. ಯಾಕಂದ್ರೆ ಅವು ಅದೇ ಎಕ್ಸಾಂಪಲ್, ಅವ್ರು ಅದೇ ಎಕ್ಸಾಂಪಲ್, ಎಲ್ಲರೂ ಒಂದೇ ಮ್ಯಾಗ್ಝಿನ್ ಓದಿರ್ತೀರಾ. ಮ್ಯಾಗ್ಝಿನ್ ಅಲ್ಲಿ 10 ಪಾಯಿಂಟ್ಸ್ ಇದೆ, ಅದ್ರಲ್ಲಿ 8 ಇಳಿಸ್ತೀರ ಅಲ್ಲಿ. ಅದಕ್ಕೆ ಹೇಳಿದ್ದು ಗೋ ವಿತ್ ಡಿಫರೆಂಟ್ ಎಕ್ಸಾಂಪಲ್ಸ್, ಡಿಫರೆಂಟ್ ಸ್ಟಾಟ್ಸ್. ಆ ತರ ಇದ್ದಾಗ ಅದಕ್ಕೆ ವೇಟೇಜ್ ಸಿಗುತ್ತೆ. ಎನಿ ಕ್ವಶನ್ಸ್?
ಫಿಸಿಕಲ್ ಪ್ರಾಕ್ಟೀಸ್ ನಾನೇನ್ ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಅವಾಸ್ ಬೇಸಿಕಲಿ ಅಥ್ಲೇಟ್. ನಾನು ಅಥ್ಲೇಟ್ ಇದ್ದೆ, ಅದು ಸೆಟ್ ಆಗಿತ್ತು. ಬಟ್ ಆದ್ರೂ ನನ್ಗೆ ಓವರ್ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಒಂದು 10 days ಜಾಗಿಂಗ್ ಇದೆಲ್ಲ ಸೆಟ್ ಮಾಡ್ಕೊಂಡು ಒಂದು 2 ದಿವಸ ಡೈರೆಕ್ಟ್ ಅಲ್ಲಿ ಏನ್ ಮಾಡ್ತೀವಲ್ಲ ಇವೆಂಟ್ಸ್, ಅದೇ ತರ ಪ್ಯಾಕ್ ಮಾಡಿದ್ದೆ. ಇದು ಒಂದು ಟೈಮ್ ಸೈಕಲ್ ಮ್ಯಾಚ್ ಆಗೋಕೆ. ಸೊ ಇಲ್ಲಿ ವರ್ಕ್ ಆಯ್ತು, ನಾನು ಹೋಗಿ ಮಾಡಿದೆ. ಅವ್ರಿಗೆ ಅದು ನಾನು ಹೇಳ್ತಿರೋದು, ನಾನು ಹೇಳಿದ್ನಲ್ಲ ಸಂಜೆ 5 ಗಂಟೆಗೆ ಫ್ರೀ ಆಗ್ತಿರಲ್ಲ, ಆಮೇಲೆ ಓದಕ್ ಆಗಿಲ್ಲ ಅಂದ್ರೆ ಅದೇ ಹೇಳಿದ್ದು, ಜಾಗಿಂಗ್ ಸ್ಟಾರ್ಟ್ ಮಾಡಿ. ಸ್ಲೋ ಜಾಗಿಂಗ್ ಮಿನಿಮಮ್ 2 months ಬೇಕು. ಈಗ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ವೇಟ್ಸ್ ಮೋರ್ ದನ್ 80 kgs ಅಲ್ಲಿದ್ರೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ಒಂದು 2 months ಬೇಕು ಅವ್ನಿಗೆ. ಫುಡ್ ಕಂಟ್ರೋಲ್ ಬೇಕು, ಎಲ್ಲ ಕಂಟ್ರೋಲ್ ಬೇಕು. ಅಲ್ಲೋಗಿ ಬರೋದು ವಿಜಯನ ಚಾಟ್ಸ್ ಸ್ಟ್ರೀಟ್ ತಿನ್ನೋದು ಅಂದ್ರೆ ಆಗಲ್ಲ, ವೇಟ್ ಕಮ್ಮಿ ಆಗಲ್ಲ. ಅದಕ್ಕೆ ಸ್ಲೋ ಜಾಗಿಂಗ್ ಸ್ಟಾರ್ಟ್ ಮಾಡಿ. ಮಿನಿಮಮ್ ಲೈಫ್ಗೆ ಏನ್ ಮಿನಿಮಮ್ ಬೇರ್ ಫುಡ್ ಇದೆಯಲ್ಲ ಅದಷ್ಟೇ ತಿನ್ಬೇಕು. ಮುದ್ದೆ, ರೈಸ್, ಇದು ಎನರ್ಜಿಗೆ. ಬೆಳಿಗ್ಗಿನಷ್ಟು ಒಳ್ಳೆ ಬ್ರೇಕ್ಫಾಸ್ಟ್, ರಾತ್ರಿನ ಸಿಂಪಲ್ ಊಟ. ಇದ್ರ ಜೊತೆಗೆ ಪ್ರಾಕ್ಟೀಸ್, ಜಾಗಿಂಗ್, ವಾಕಿಂಗ್ ಇರ್ಬೋದು. ಇವೆಲ್ಲ ನಿಮಗೆ ಫೀಲ್ ಆಗ್ತದೆ. ಹೇಳಿದ್ನಲ್ಲ, ಸ್ಲೋ ಜಾಗಿಂಗ್ ಸ್ಟಾರ್ಟ್ ಮಾಡಿ ಒಂದು 5 ರೌಂಡ್ ಸ್ಟಾರ್ಟ್ ಮಾಡಿ, 10 ರೌಂಡ್ ಮಾಡಿ, 20 ರೌಂಡ್ ಮಾಡಿ ಮೇಲೆ ಸ್ಟಾಮಿನಾ ಬಿಲ್ಡ್ ಆಗುತ್ತೆ. ಸ್ಟಾಮಿನಾ ಬಿಲ್ಡ್ ಆದ್ಮೇಲೆ ನಮ್ಗೆ ಅಲ್ಲಿ ಓಡ್ಬೇಕಾದ್ರೆ 4 ರೌಂಡ್ ಅಲ್ವಾ, ಅದ್ರ ಬದಲು 5 ರೌಂಡ್ ಓಡಿ ಇಲ್ಲಿ. ಅದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಓಡ್ತಾ 1600 meters ನ ಐ ಥಿಂಕ್ 7 minutes ಏನಿದೆ ಅಲ್ಲಿ ಅಲ್ವಾ. ಇಲ್ಲಿ ಅದನ್ನ 7 minutes ಇದೆಯಲ್ಲ, ಇಲ್ಲಿ ಅದನ್ನ 6:30 minutes ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ 6 minutes ಫಿಕ್ಸ್ ಮಾಡ್ಕೊಳ್ಳಿ, ಆಯ್ತಾ. ನಾನು ಓಡಿರೋದು 5:40 ಅಲ್ಲಿ. ಓಕೆ, ಅದಕ್ಕೆ ಹೇಳ್ತಾ ಇರೋದು ಈ ತರ ಬನ್ನಿ. ಹೇಗೆ ಒಂದ್ 2 ತಿಂಗಳು ಬೇಕು. ಓವರ್ ಕಾನ್ಫಿಡೆನ್ಸ್ ಬೇಡ. ನೋಟಿಫಿಕೇಶನ್ ಇವತ್ತು ಕಾಲ್ ಆಗುತ್ತೆ, ನಾನು ನಾಳೆ ಓಡ್ತೀನಿ ಅಥವಾ ಬೇಡ. ನೋಟಿಫಿಕೇಶನ್ ಕಾಲ್ ಆಗುತ್ತೆ ಒಂದು ಐಡಿಯಾ ಇರುತ್ತಲ್ಲ, ಇವತ್ತಿಂದ ಫಿಸಿಕಲಿ ಸ್ಟ್ರಾಂಗ್ ಆಗಿ. ಯಾಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಆದ್ರೆ ಅದೇ ಎನರ್ಜಿ ಮೆಂಟಲಿ ಸ್ಟ್ರೆಂತ್ ಕೊಡುತ್ತೆ. ಮೆಂಟಲ್ ಸ್ಟ್ರೆಂತ್ ಓದಕ್ಕಾಗುತ್ತೆ. ಸೊ ಬೆಳಗ್ಗೆ ಓಡ್ಬಿಟ್ಟು ಬಂದು ಲೈಬ್ರರಿ ಗೊರಕೆ ಹೊಡೆಯೋಲ್ಲ, ಆಮೇಲೆ ಇಟ್ಸ್ ವೆರಿ ರಾಂಗ್. ತುಂಬಾ ಜನ ತರ ಇದ್ದಾರೆ, ಸುಸ್ತಾಗಿ ಬಂದು ಗೊರಕೆ ಹೊಡೆಯೋದಿಲ್ಲ ಬಂದು. ಅದಕ್ಕೆ ಬೆಳಿಗ್ಗೆ ಓದ್ಕೊಳ್ಳಿ. ಸಂಜೆ 5 ಗಂಟೆ ಮೇಲೆ ಮೇಕ್ ಯುವರ್ ಸೆಲ್ಫ್ ಫ್ರೀ. ಒಂದು 5 ಗಂಟೆ 8 ಗಂಟೆ ಗ್ರೌಂಡ್ ಅಲ್ಲಿ ಇರುತ್ತೆ, ಒಳ್ಳೆ ರಿಲ್ಯಾಕ್ಸ್. ಒಂದು ಫ್ರೆಶ್ ಆಗ್ಬಿಟ್ಟು ಏನೋ ನ್ಯೂಸ್ ಪೇಪರ್ ಮತ್ತೆ ನೋಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಇದನ್ನ ನೀವು ರೂಟೀನ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಷ್ಟೇ ಊರಿಗೆ ಹೋಗುದಿದ್ರೆ, ಫಂಕ್ಷನ್ ಹೋಗುದಿದ್ರೆ, ಮೇಕ್ ಯುವರ್ ಸೆಲ್ಫ್ ಫಿಕ್ಸ್ ಯುವರ್ ಸೆಲ್ಫ್ ಅಟ್ಲೀಸ್ಟ್ 1 ಫಂಕ್ಷನ್ ಆದ 1 ಹೋಮ್ ಟ್ರಿಪ್. ಹಬ್ಬ ಹರಿದಿನ ಅಂತ ಮನೇಲಿ ಕರಿತಾನೆ ಇರ್ತಾರೆ, ಆ ಫ್ಲೋ ತಪ್ಪುತ್ತೆ. ಅಲ್ಲಿ ಹೋಗಿ 5 ದಿವಸ ಇರ್ತೀರಾ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಹೋಗ್ತಾ ಅದೊಂದು ಮೂಡು ಸ್ವಿಚ್ ಸ್ವಿಂಗ್ ಆಗ್ಬಿಡುತ್ತೆ. ಆತರ ಬೇಡ. ಅದಕ್ಕೆ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ನಮ್ಗೆ ಎಕ್ಸಾಮ್ ಇದೆ ಅಂತಂದ್ರೆ ಅದಕ್ಕಿಂತ 1 month ಅಥವಾ 1.5 month ಎಲ್ಲೂ ಹೋಗ್ಬಾರ್ದು ನೀವು. ಯು ಫಿಕ್ಸ್ ಯುವರ್ ಲೈಬ್ರರಿ ಸೀಟ್, ಯು ಫಿಕ್ಸ್ ಯುವರ್ ರೂಮ್ ಸೀಟ್ ಅಷ್ಟೇ. ಇಲ್ಲಿಂದ ಅಲ್ಲಿಂದ ಇಲ್ಲಿ ಅಷ್ಟೇ ಹೋಗ್ಬೇಕು. ಮತ್ತೆ ಫುಡ್ ಕಂಟ್ರೋಲ್. ಆತರ ಯಾವುದೇ ಫಂಕ್ಷನ್ಸ್ ಜಾಸ್ತಿ ಮಿಂಗಲ್ ಆಗೋದು ಬೇಡ, ಆಯ್ತಾ. ಮನೆ ಕರೆದ್ರು ಅವ್ರಿಗೆ ಹೇಳಿ, ಜಸ್ಟಿಫಿಕೇಶನ್ ಕೊಡಿ. ಕರಿಯೋರು ಎಲ್ಲರೂ ಇರ್ತಾರೆ, ನಾವು ಜಸ್ಟಿಫಿಕೇಶನ್ ಹೊಟ್ಟ ಸುಮ್ಮ ಆಗ್ತಾರೆ ಅವರು. ಕ್ಲಿಯರ್? ನಾನು ಹೇಳಿದ್ನಲ್ಲ, ನಾನು ಕರೆಂಟ್ ಅಫೇರ್ಸ್ ಓದೇ ಇಲ್ಲ ಅಂತ ಹೇಳಿದ್ನಲ್ಲ ಅವಾಗ. ಸೊ ಅದು ನಂದೊಂದು ಇತ್ತು, ಆಯ್ತಾ, ಒಂದು ವೀಕ್ನೆಸ್. ಬಟ್ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ನಾನು ಅವಾಗ ಇದು ಇನ್ಸೈಟ್ಸ್ ಮತ್ತೆ ಇದೆಲ್ಲ ನಮ್ದು ರಾಜ್ಕುಮಾರ್ದು ಮತ್ತೆ ಇಂಡಿಯಾ ಫಾರೆಸ್ಟ್ ಎಲ್ಲ ಇದು ಬರ್ತಲ್ಲ, ವೆಬ್ಸೈಟ್ ನ್ಯೂಸ್ ಬರ್ತಲ್ಲ, ಅದನ್ನ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದ್ದೆ. ನಾನು ಏನಾದ್ರು ಇಂಪಾರ್ಟೆಂಟ್ ಅಂದ್ರೆ ಒಂದು ಪೇಪರ್ ಬರ್ಕೋತಾ ಇದ್ದೆ. ದಿಸ್ ಇಸ್ ವಾಟ್ ಮೈ ಕರೆಂಟ್ ಅಫೇರ್ಸ್ ನೋಟ್ಸ್ ಅಷ್ಟೇ ಇತ್ತು. ಸೊ ಯಾಕಂದ್ರೆ ನಾನು ಏನಂತಂದ್ರೆ ಆ ಟೈಮ್ ಅಲ್ಲೆಲ್ಲ ಫ್ಯಾಕ್ಚುಯಲ್ ಕೇಳ್ತಿದ್ರು ಅಂತೇಳಿ ಫ್ಯಾಕ್ಚುಯಲ್ ಮೇಲೆ ಡಿಪೆಂಡ್ ಆಗಿದೆ ನಾನು ಕೂಡ, ಇತ್ತ ಫ್ಯಾಕ್ಚುಯಲ್ ಬರ್ಕೊಂಡು. ಬಟ್ ಮೈ ಥಿಯರಿ ವಾಸ್ ರಾಂಗ್ ದಟ್ ಟೈಮ್. ಒಂಥರ ಕಾನ್ಸೆಪ್ಚುಯಲ್ ಟೈಪ್ ಬಂತು. ಅದಾದ್ಮೇಲೆ ನಾವ್ ಹೇಳ್ತಾ ಇರೋದು ಎಲ್ರಿಗೂ ಈ ತರ ಸ್ವಿಚ್ ಆಗಿ ಅಂತ. ಹಾಗಾಗಿ ನಿಮಗೆ ಇದ್ರಲ್ಲಿ ಸ್ವಿಚ್ ಆದ್ರೆ 100% ಅದಕ್ಕೆ 70% ಎಫಿಷಿಯನ್ಸಿ ಸಿಗುತ್ತೆ, ಸಾಕು ನಮಗೆ. ಹೇಳಿದ್ನಲ್ಲ 100 ಅಲ್ಲಿ 93% ಬರುತ್ತೆ ಆಲ್ಮೋಸ್ಟ್. ಕರೆಕ್ಟ್ ಮಾಡ್ಕೋಬಹುದು ನಾವು ಅಂತ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದ್ 2-3 ಎಕ್ಸಾಮ್ ಪ್ರಿಪೇರ್ ಆಗ್ತಿದೆ ಅನ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಸ್ಟಾಟಿಕ್ ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ 60% ಕಾಮನ್ ಸಿಲೆಬಸ್. ಈಗ ನನಗೆ ಎಕ್ಸಾಮ್ ಒಂದು 3 ವಾರದಲ್ಲಿ ಇದೆ ಅಂತಂದ್ರೆ 21 days ಇಲ್ಲ 20 days ನಾನು ಕಂಪ್ಲೀಟ್ ಈ ಪರ್ಟಿಕ್ಯುಲರ್ ಎಕ್ಸಾಮ್ ಯಾವ ತರ ಬೇಕು ಅದನ್ನ ಮೊದಲೇ ನಾನು ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಮಾಡಿರ್ತೀನಿ. ಈ ತರ ಈ ಪೇಪರ್ಗೆ ಈ ತರ ಓದಿದ್ರೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಪ್ರತಿ ನೀವೊಂದು 3-4 ಎಕ್ಸಾಮ್ ಅಪ್ಲೈ ಮಾಡ್ತೀರಂದ್ರೆ ಅಪ್ಲೈ ಮಾಡೋ ಮುಂಚೆನೆ ರೆಡಿ ಆಗಿಬಿಟ್ಟು ಮಾಡೆಲ್ ಕ್ವಶನ್ ರೆಫರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ಫ್ಲೋ ಚಾರ್ಟ್ ರೆಡಿ ಮಾಡ್ಕೊಳ್ಳಿ. ಈ ಎಕ್ಸಾಮ್ಗೆ ಸ್ಟಾಟಿಕ್ ಬಿಟ್ಟು ಈ ಬೇರೆ ಎಲ್ಲ ಕಂಟೆಂಟ್ ಪ್ರಿಪೇರ್ ಆಗಬೇಕು ಅಂತ. ಸೊ ಈ ಕಂಟೆಂಟ್ ಟೈಮ್ ಸೈಕಲ್ ನನಗೆ ಒಂದು ತಿಂಗಳು ಬೇಕು ಅಂತಂದ್ರೆ 1 ತಿಂಗಳು ಕಂಪ್ಲೀಟ್ ರಿಸರ್ವ್ ಮಾಡೋದು ಅದಕ್ಕೆ, ಆಯ್ತಾ. ಅದೇ ತರ ಯಾವುದೇ ಎಕ್ಸಾಮ್ ಇದ್ರೆ 20 days ಬೇಕು, 20 days ರಿಸರ್ವ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ FDAಗೂ PSI ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಈ ಗ್ರಾಮ್ಯಾಟಿಕಲ್ ಅವೆಲ್ಲ ಕ್ವಶನ್ಸ್ ಬರುತ್ತಲ್ಲ, ವ್ಯಾಕರಣ ಆ ತರದೆಲ್ಲ. ಸೊ ಅದಕ್ಕೆ ನಮ್ಗೆ 10-15 days ಬೇಕು. ಏನಾಗುತ್ತೆ, ಸ್ಟಾಟಿಕ್ಸ್ ಆಲ್ಮೋಸ್ಟ್ ಸೇಮ್ ಇದೆ,
15 ಡೇಸ್ ಬೇಕಲ್ಲ 20 ಡೇಸ್ ತಗೊಳ್ಳಿ. 20 ಡೇಸ್ ತಗೊಂಡು ಒಂದು 10 to 12 ಡೇಸ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ 8 ಡೇಸ್ ಸಿಗುತ್ತೆ. 8 ಡೇಸ್ ಅಲ್ಲಿ ಮತ್ತೆ ಎಲ್ಲ ರಿವಿಷನ್, ಥ್ರೂ ಔಟ್ ರಿವಿಷನ್ ಎಲ್ಲ. ಅದ್ರಲ್ಲಿ ನಿಮ್ಗೆ ಎವ್ರಿ ಫಸ್ಟ್ ಡೇ 8 ಡೇಸ್ ಅಲ್ಲಿ ಫಸ್ಟ್ 4 ಡೇಸ್ ಕೊಡಿ, ನೆಕ್ಸ್ಟ್ ರಿವಿಷನ್ಗೆ 2 ಡೇಸ್ ಕೊಡಿ, ಲಾಸ್ಟ್ 1 ಡೇ ಸಿಗುತ್ತಲ್ಲ ಅವತ್ತು ಬಗ್ಗೆ ಅರ್ಧ ದಿವಸ ರಿವೈಸ್ ಮಾಡಿ. ನಾಳೆ ಎಕ್ಸಾಮ್ ಆದ್ರೆ ಇವತ್ತು ಫುಲ್ ಡೇ ಓದೋದಲ್ಲ, ಇವತ್ತು ಅಟ್ಲೀಸ್ಟ್ ನೀವು ಓದ್ಬೇಕು ಅನಿಸಿದ್ರೆ ಒಂದು 2 hour ಓದಿ ಅಷ್ಟೇ. ಮಧ್ಯಾಹ್ನ ಮೇಲೆ ಮೇಕ್ ಯುವರ್ ಸೆಲ್ಫ್ ಫ್ರೀ, ಆಫ್ಟರ್ನೂನ್ ಮೇಕ್ ಯುವರ್ ಸೆಲ್ಫ್ ಫ್ರೀ ಅಂಡ್ ಗೋ ವಿತ್ ಅ ಫ್ರೆಶ್ ಮೈಂಡ್ ಫಾರ್ ರೈಟಿಂಗ್ ಎಕ್ಸಾಮ್ಸ್. ಯಾವ್ದು ಸ್ಟ್ರೆಸ್ ಮಾಡ್ಕೋಬೇಡಿ. ಕೆಲಸ ಇರುತ್ತೆ ಹೇಳಿದಲ್ಲ, ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಅವೆಲ್ಲ ಲೈಫ್ ಮತ್ತೆ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ನಾವು ಲೈಫ್ಗೆ ಟೈಮ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಒಂದು 5 to 6 hours ಇದ್ರೆ ಮಿಕ್ಕಿರೋ ಟೈಮ್ ಎಲ್ಲ ಒಂದು 8 hours ನಿದ್ದೆ ಆದ್ರೆ ಮಿಕ್ಕಿರೋ ಟೈಮ್ ಎಲ್ಲ ಅದಕ್ಕೆ ಕೊಡ್ತೀವಿ ನಾವು. ಸಿ ನಾವು ಯಾವ ಫೀಲ್ಡ್ ಹೋದ್ರು ಆತರ ಇರುತ್ತೆ, ಫೇಸ್ ಮಾಡ್ತೀವಿ ಅಲ್ವಾ. ಸೀನಿಯರ್ಸ್ ಆ ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡೋದು ನಮ್ ತಪ್ಪು ಆಯ್ತಾ. ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡೋದು ನಮ್ ಮೊದಲ ತಪ್ಪದು. ನಮ್ಮ ಎಕ್ಸ್ಪೆಕ್ಟ್ ಮಾಡೋದು ಹೇಳಿದಾರೆ ಇಲ್ಲ. ಅದೇ ನಾನು ಹೇಳ್ತೀನಿ, ಡೂ ಯುವರ್ ವರ್ಕ್. ನಿಮಗೆ ಯಾರೇ ಒಂದು ಆರ್ಗನೈಸೇಷನ್ ಏನೋ ಟಾಪಿಕ್ ಕೊಟ್ರೆ ನೀವು ಮಾಡಿ. ಮಾಡ್ತಾ ಮಾಡ್ತಾ ನಿಮ್ ಬಗ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಇದು ನಾನು ನೋಡಿದ್ರು ಒಂದು 4-5 ಜನ 8 ಗಂಟೆ ಬಾ ಅಂದ್ರೆ 9 ಗಂಟೆ ಬರೋದು, ಬುಕ್ಕ ಹಾಕೊಂಡು ತುಬುಕ್ ಅಂತ ಉಗಿಯೋದಲ್ ಬಂದು. ಅವನಿಗೆ ರೋಡಲ್ಲಿ ಹೋಗೋ ಡಿಫ್ರೆನ್ಸ್ ಏನು? ಕೆಲಸ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಕಾಲ್ ಮೇಲೆ ಕಾಲಾದ್ರೆ ಮೊಬೈಲ್ ಎತ್ತೋದು ಆಯ್ತಾ. ಇಲ್ಲಿ ಅಂತವ್ರು ಸಿಕ್ಕಿರ್ತಾರೆ, ಒಳ್ಳೆಯವ್ನು ಸಿಕ್ಕಿರಲ್ಲ, ಅಂತವ್ನು ಸಿಕ್ಕಿರ್ತಾನೆ. ಅವನು ಹೇಳೋದು ಈ ತರ ಎಲ್ಲ ಮರ್ಯಾದೆ ಕೊಡಲ್ಲ ಅಂತ ಹೇಳಿ. ಅವನಿಗೆ ಅವರಲ್ಲ ಮನೆಯಲ್ಲೂ ಮರ್ಯಾದೆ ಕೊಡಲ್ಲ ಅವನಿಗೆ ಆಯ್ತಾ. ಅಲ್ಲ ಮನೆಯಲ್ಲಿ ಮರ್ಯಾದೆ ಕೊಡಲ್ಲ ಅವನಿಗೆ. ಅವ್ರು ಹಾಕೊಳ್ಳೋದು ಮಾತ್ರ ಕಾಕಿ. ಅದಕ್ಕೆ ಹೇಳದ್ ನಾವು. ಸೊ ನಮಗೊಂದು ಕಾಕಿ ಧರ್ಮ ಅಂತ ಇರುತ್ತಲ್ಲ, ಯೂನಿಫಾರ್ಮ್ ಇದ್ಮೇಲೆ ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಸೊಸೈಟಿ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ಅದನ್ನ ತಲೆ ಇರ್ಬೇಕು ನಮಗೆ. ನಾವು ಏನೇ ಚೇಷ್ಟೆಗಳು ಮಾಡೋದಿದ್ರು ಒಂದು ಕ್ಲೋಸ್ ರೂಮ್ ಒಳಗೆ, ನಾವು ಎಲ್ರಿಗೊಂದು ಚೈಲ್ಡ್ ಲಿಸ್ಟ್ ಅಂತ ಇರುತ್ತಲ್ವಾ, ಅವ್ರ ಫ್ರೆಂಡ್ಸ್ ಅವ್ರ ಕ್ಲೋಸ್ ರೂಮ್ ಒಳಗೆ ಮಾಡಿ, ಸೊಸೈಟಿಲಿ ಮಾಡೋದು ಬೇಡ. ಆಮೇಲೆ ಎಲ್ಲ ಇನ್ಸ್ಟಾ ಹೀರೋಗಳು ಆಗ್ಬಿಟ್ಟಿದ್ದಾರೆ ಈಗ, ಅದೇ ಅವ್ರಿಗೆ ಹೊಡ್ತಾ ಇರ್ತ. ಸೋಷಿಯಲ್ ಮೀಡಿಯಾ, ಐ ಆಮ್ ನಾಟ್ ಇನ್ ಟು ಎನಿ ಸೋಷಿಯಲ್ ಮೀಡಿಯಾ ಎಕ್ಸೆಪ್ಟ್ ಟೆಲಿಗ್ರಾಮ್ ಅಂಡ್ ವಾಟ್ಸ್ಆಪ್. ಓಕೆ, ಆತರ ಹೇಳ್ತಿರೋದು ನಾನು. ನೀವು ಇಷ್ಟೆಲ್ಲ ಅವಾಯ್ಡ್ ಮಾಡಿ ನಿಮ್ ಪಾಡಿಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನನ್ ಕೆಲಸ ಏನು, 8 hour 10 hour ಡ್ಯೂಟಿ ಇದೆ, ಅದನ್ನ ನಿಯತ್ತಾಗಿ ಮಾಡ್ತೀನಿ. ಅದು ಯಾವತ್ತು ಒಂದ್ಸರಿ ಟಫ್ ಆಗ್ಬೋದು, ಸೆಕೆಂಡ್ ಟೈಮ್ ಟಫ್ ಆಗ್ಬೋದು, ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ, ಐಡಿಯಾ ಸಿಗುತ್ತೆ. ಎವ್ರಿ ಬಿಗಿನಿಂಗ್ ಇಸ್ ಇದು ನ್ಯೂ ಚಾಪ್ಟರ್ ಅಲ್ವಾ ಅದು. ಅದಕ್ಕೆ ನಾ ಹೇಳ್ತಾ ಇರೋದು, ಅದು ನಮ್ಗೆ ಆ ತರ ಚಾಪ್ಟರ್ ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಚಾಪ್ಟರ್ ಇರ್ಬೋದು, ಥರ್ಡ್ ಚಾಪ್ಟರ್ ಇರ್ಬೋದು, ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆಮೇಲೆ ನಮ್ದು ಟೈಮು ಹಂಗ ಅಡ್ಜಸ್ಟ್ ಆಗ್ತಾ ಬಿಡುತ್ತೆ. ಜೊತೆಗೆ ಫ್ಯಾಮಿಲಿ, ಈಗ ಯಾರು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋರು ಮದುವೆ ಆಗಿ ಜಾಯ್ನ್ ಆಗೋರು ತುಂಬಾ ಕಡಿಮೆ. ಒಂದ್ 2-3 ವರ್ಷ ಗ್ಯಾಪ್ ಇಟ್ಟು ಆಮೇಲೆ ಮದುವೆ ಆಗ್ತಾರೆ. ಸೊ ಇವಾಗ ಇಲ್ಲ ಅಡ್ಜಸ್ಟ್ ಆಗುತ್ತೆ ಆಗಿರುತ್ತೆ. ನೀವು ಅದಕ್ಕೆ ಒಳ್ಳೆಯವ್ರನ್ನ ಕೇಳ್ಬೇಕು, ಕೆಟ್ಟವ್ರನ್ನ ಕೇಳುವಾಗಲ್ಲ. ಎಲ್ಲಾ ಟೈಪ್ ಸ್ಟೇಷನ್ ಅಲ್ಲಿ ಫಸ್ಟ್ ಕೇಸ್ ಥೆಫ್ಟ್ ಕೇಸ್ ನೋಡಿದೀನಿ. ಫಸ್ಟ್ ಕೇಸು ಆಯ್ತಾ, ಅದನ್ನ ಟ್ರೇಸ್ ಅಂದ್ರೆ ನಾವು ಸೆಲ್ಫ್ ಇಂಟ್ರೆಸ್ಟ್ ಕೊಡ್ತೀವಲ್ಲ, ಅದು ನಮ್ಗೆ ತುಂಬಾ ಇದಾಗುತ್ತೆ. ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಜಾಯ್ನ್ ಆದ್ಮೇಲೆ ಯಾರಿಗೂ ಅಷ್ಟೇ, ಈಗ ಹೊರಗೆ ಹೆಂಗಿದ್ದಾರೆ ಅಲ್ಲಿ ಹೋದ್ಮೇಲೆ ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಒಂದು 50% ಅವ್ರಿಗೆ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಬರುತ್ತೆ ಆಯ್ತಾ. ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಬಂದ್ರೆ ಎಲ್ಲಾನು ಸ್ಮೂತ್ ಆಗಿ ಹೋಗುತ್ತೆ. ಮತ್ತೆ ಸೀನಿಯರ್ಸ್ ರೆಸ್ಪೆಕ್ಟ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ನೀವು ಚೆನ್ನಾಗಿರ್ಬೇಕು, ಕೆಲಸ ಮಾಡಿ. ಈಗ ಟೊಮೆಟೊ ಬುಟ್ಟಿಯಲ್ಲಿ 100 ಟೊಮೆಟೊ ಚೆನ್ನಾಗಿರುತ್ತೆ ಹೇಳಕ್ಕಾಗಲ್ಲ. ಕೆಳಗಿರೋದು ಗುಜ್ಜು ಆಗಿರುತ್ತಲ್ಲ, ಹೋಗಿರುತ್ತೆ, ಒಳ ಬಂದಿರುತ್ತೆ, ಅದಕ್ಕೆ ಅಂತದ್ ಇರುತ್ತೆ ಎಲ್ಲಾ ಕಡೆ. ನಾವು ಕೆಳಗೆ ಸೇರ್ಬಾರ್ದು, ಮೇಲೆ ಬರ್ಬೇಕು ನಾವು. ಹಂಗಂದ್ರೆ ತುಳಿದು ಬರೋದಲ್ಲ, ನಮ್ ಟ್ಯಾಲೆಂಟ್ ಮೇಲೆ ಬರ್ಬೇಕು ನಾವು ಆಯ್ತಾ. ಈ ತರ ಮಾಡ್ಕೊಳ್ಳಿ. ಯಾವುದೇ ಜಾಬ್ ಅಲ್ಲೂ ಎಷ್ಟೋ ಜನ ಸ್ಟ್ರೆಸ್, ಮೆಂಟಲ್ ಕಂಡೀಷನ್, ಎಷ್ಟೆಷ್ಟೋ ಜನ ಅವ್ರ ಲೈಫ್ ನೇ ಬಿಟ್ಕೊಟ್ಟಿರೋದೆ. ಅದು PC ಜಾಬ್ ಅಲ್ಲ, DC ಜಾಬ್ ಅಲ್ಲೂ ಇದೆ ಅಲ್ವಾ. ಇಟ್ಸ್ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ನಿಮಗೆ ಫಸ್ಟ್ ಆಫ್ ಆಲ್ ನೀವು PC ಜಾಬ್ ಮಾಡೋ ಮುಂಚೆ ಜಾಯ್ನ್ ಆಗ್ತೀರಂದ್ರೆ ಆ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಸಂಬಳ ಇದೆ. ಈಗ IT ಕಂಪನಿಯಲ್ಲಿ ಲೇ ಆಫ್ ಮಾಡ್ತಿದ್ದಾರೆ ಎಲ್ಲ ಆಯ್ತಾ. ಅವ್ನಿಗೆ 2 ಲಕ್ಷ ಸ್ಯಾಲರಿ ಕೊಟ್ಬಿಟ್ಟು 4ನೇ ತಿಂಗಳು ಕಳಿಸ್ತಾ ಇದಾರೆ ಹೋಗು ಅಂತ. ಏನ್ ಮಾಡ್ಬೇಕು ಅವ್ನು ಬೇರೆ ಕಂಪನಿಗೆ ಹೋದ್ರೆ? ಈಗ PC ಅವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ 30+ ಇದೆ ಅಲ್ವಾ. ನಮಗೆ ಬರೀ ಬರೋದೆಲ್ಲರೂ ಕೆಲಸ ಮಾಡೋಕ್ಕಂತಲ್ಲ, 50% ಮೈಂಡ್ ಸೆಟ್ ಫಾರ್ ದ ಸ್ಯಾಲರಿ, 50% ಮೈಂಡ್ ಸೆಟ್ ಫಾರ್ ಸೋಷಿಯಲ್ ಸರ್ವಿಸ್ ಅಂತ. ಈಗ ಸೋಷಿಯಲ್ ಸರ್ವಿಸ್ ಅಂತ 100% ಕೊಟ್ಟಿರಲ್ಲ ನೀವು. ಸ್ಯಾಲರಿ ಬರುತ್ತೆ ಅಂತ ಬರೋದಿಲ್ಲ ಅಂತ, ಅದು ಸೆಲ್ಫ್ ಇಂಟ್ರೆಸ್ಟ್ ಅಲ್ವಾ. ಅವಾಗ ಬೈಸ್ಕೊಳ್ಳೇಬೇಕು. ಯಾಕೆ ಸ್ಯಾಲರಿ ಕೊಡ್ತಾರಲ್ಲ, ಬೈಸ್ಕೊಳ್ಳೋದಕ್ಕೆ. ಅದಕ್ಕೆ ಹೇಳಿದ್ ನಾವು ಇಲ್ಲೂ ರೆಡಿ ಆಗಿ ಅಲ್ಲಿ ರೆಡಿ ಆಗಿರ್ಬೇಕು. ನಮ್ದು ಬೆನಿಫಿಟ್ ಇದೆ, ನಮ್ ಸೆಲ್ಫ್ ಇಂಟ್ರೆಸ್ಟ್ ಇದೆ. ಸೊ ಎರಡನ್ನೂ ಮ್ಯಾಚ್ ಮಾಡ್ಕೊಂಡು ಬರ್ಬೇಕು. ನಿಮ್ಗೆ ಯಾವ್ದು ಜಾಬ್ ಈಗ ಹೋಗೋ ಮುಂಚೆನೆ ನಾನು ಇದಕ್ಕೆ ಹೋಗ್ತೀನಿ, ಈಗ ನನಗೆ PC ಯಾವ್ದು ನಾನು ಹೋಗ್ತೀನಿ ಅಂದ್ರೆ ಡಿಸಿಷನ್ ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್ ಡಿಸಿಷನ್.
ಹೋಗ್ಬಿಟ್ಟು ತೊಂದ್ರೆ ಇಲ್ಲ. ಅಲ್ಲಿ ನೀವು ನಿಮ್ ಟೈಮ್ ಟೇಬಲ್ ಹಾಕೊಳ್ಳಿ, ಮೇಕ್ ಯುವರ್ ಸೆಲ್ಫ್ ಡಿಸಿಪ್ಲಿನ್, ಎಲ್ಲ ವರ್ಕೌಟ್ ಇದೆ. ಅಲ್ಲಿ ಇದ್ಕೊಂಡೆ ಬೇಕಾದ್ರೆ PSI ಹೋಗ್ತಿಲ್ಲ ಅಂದ್ರೆ ಹೋಗ್ತೀನಿ, ನಾ ಹೇಳಿದ್ನಲ್ಲ ನಿಮ್ಗೆ ರೆಡಿ ನೋಟ್ಸ್ ಮಾಡ್ಕೊಳ್ತಿರಲ್ಲ, ಇವೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಒಂದ್ಸರಿ ಈ ತರ PC ಇಂದ ಹೋಗಿ PC ಇಂದ ನಾನು PSI ಆಗ್ತೀನಿ ಅಂತಂದ್ರೆ ಈ ತರ ರೆಡಿ ನೋಟ್ಸ್ ಇದೆಯಲ್ಲ ಅದು ಇಟ್ಕೊಳ್ಳಿ ಒಟ್ಟಿಗೆ. ಟೈಮ್ ಸಿಗುತ್ತೆ ಸಿಗಲ್ಲ ಅಂತಲ್ಲ, ವರ್ಷಕ್ಕೆ 30 ದಿವಸ EL ಅಂತ ಇರುತ್ತೆ, ವರ್ಷಕ್ಕೆ 10 ದಿವಸ CL ಅಂತ ಇರುತ್ತೆ, ಒಂದಿಷ್ಟು ಸಿಕ್ ಲೀವ್ ಅಂತ ಇರುತ್ತೆ. ಎಲ್ಲಾನು ಕ್ಲಬ್ ಮಾಡಿದ್ರೆ 45 ಡೇಸ್ ಲೀವ್ ಇದೆ. ನೀವು ನಿಮ್ಮ ಪರ್ಫಾರ್ಮೆನ್ಸ್ ಡ್ಯೂಟಿ ಚೆನ್ನಾಗಿ ಮಾಡಿ ನಿಮ್ಮ ಸೀನಿಯರ್ ಆಫೀಸರ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಅವರೇ ಕಳಿಸ್ತಾರೆ ಆಯ್ತಪ್ಪ ಹೋಗು ಅಂತ. ನಾವು ಡ್ಯೂಟಿ ಮಾಡಲ್ಲ, ನಾನು ಹೇಳಿದ್ರೆ ಮೊಬೈಲ್ ಮೇಲೆ ಕಾಲ್ ಹಾಕೊಂಡು ಮೊಬೈಲ್ ಹೋಗ್ತಾ ಇರ್ತೀನಿ ಅಂದ್ರೆ ಅವ್ರೇನ್ ಮಾಡ್ತಾರೆ, ಇವ್ನು ಇಲ್ಲೇ ಮಾಡ್ತಿಲ್ಲ ಅನ್ನೋಗಿ ಏನೋ ಹೋಗ್ತಾನೆ ಅನ್ಕೊಳ್ತಾರೆ, ಪ್ರಿಜುಡೈಸ್ ಬಂದ್ಬಿಡ್ತಾರೆ ಅವ್ರಿಗೂ ಅಲ್ವಾ. ನೀವು ಚೆನ್ನಾಗಿದ್ರೆ ದೇವರು ಒಳ್ಳೆ ದಾರಿ ತೋರಿಸ್ತಾನೆ, ಯಾರಿಗೂ ಆತರ ಮಾಡಿಲ್ಲ. ಎಲ್ಲ ಒಂದು 2% ಇರ್ಬೋದು ಏನೋ ಒಂದು ಇದ್ರ ಕಾಂಪ್ಲಿಕೇಶನ್ಸ್ ಇಂದ. ಆಮೇಲೆ ಎಲ್ಲರೂ ಒಂದೇ ಕಡೆ ಇರೋಲ್ಲ, ನೀವು ಟ್ರಾನ್ಸ್ಫರ್ ಆಗ್ತೀರಾ, ಅವರು ಟ್ರಾನ್ಸ್ಫರ್ ಆಗ್ತಾರೆ, ಬೇರೆ ಕಡೆ ಹೋದ್ರೆ ಮತ್ತೆ ಹೊಸ ಲೈಫ್ ಹೊಸ ಡ್ಯೂಟಿ ಅಲ್ವಾ. ಹಳೆದೆಲ್ಲ ಮರ್ತು ಬಿಡ್ಬೇಕು. ಇಲ್ಲಿ ಚೆನ್ನಾಗಿದ್ದ ಅದೇ ತರ ಹೋಗಿ, ಅಲ್ಲಿ ಕೆಟ್ಟದಾಗಿರೋದು ಮರ್ತು ಬಿಡ್ಬೇಕು, ಇಲ್ಲಿ ಹೊಸದ ಸ್ಟಾರ್ಟ್ ಮಾಡ್ಬೇಕು. ಮೆಂಟಲಿ ಸ್ಟ್ರಾಂಗ್. ಓಕೆ, ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಆಲ್ಮೋಸ್ಟ್ ನನಗೂ ಸ್ವಲ್ಪ ಲೇಟ್ ಆಗ್ತಿದೆ ಮೇಲೆ ಇಂಪಾಲ್ ಸರ್ ನಿಮ್ಗೆ ಹೇಗೆ ಲೈಕ್ ಅಂದ್ರೆ ಬೇಸಿಕ್ ಕೂಪ ಮಂಡುಕಗಳಾಗ್ದಾಗ ನಾವು ನಮ್ಮ ಸ್ಟಡೀಸ್ ಹೇಗೆ ಉತ್ಕೃಷ್ಟವಾಗಿರ್ಬೇಕು. ಯಾಕಂದ್ರೆ ಕೇವಲ ನಾನು ಯಾವ್ದೋ ಒಂದು ಎಕ್ಸಾಮ್ ತಯಾರಿಗೆ ಬಂದಿದ್ದೀನಿ ಅಂತ ಅಂದ್ರೆ ಕೇವಲ ಒಂದು ಎಕ್ಸಾಮ್ ತಯಾರಿ ಅಲ್ಲ, ಅದ್ರ ಜೊತೆ ಎಲ್ಲಾ ಎಕ್ಸಾಮ್ಸ್ಗಳಿಗೂ ತಯಾರಿ ಮಾಡ್ಬೇಕಾಗತ್ತೆ. ಅಂಡ್ ಸ್ಟಡೀಸ್ ಕೂಡ ಹೇಗಿರ್ಬೇಕಾಗತ್ತೆ, ಸ್ಟಾಟಿಕ್ ಸ್ಟಡಿ ಆಗಿರ್ಬೋದು ಅಥವಾ ಫಿಕ್ಟೋಗ್ರಾಫಿಕ್ ಸ್ಟಡಿಗಳಾಗಿರ್ಬೋದು, ನೋಟ್ಸ್ ಗಳಾಗಿರ್ಬೋದು. ಅಂಡ್ ಯಾವುದೇ ಎಕ್ಸಾಮ್ ಅನ್ನ ತಯಾರಿ ಮಾಡ್ಬೇಕಾದ್ರೆ ನಿಮ್ಗೆ ಬೇಸಿಕ್ ಆಗಿರ್ಬೇಕಾಗಿರುವಂತದ್ದು ಸಿಲೆಬಸ್ ಕಾಪಿ, ಅದ್ರ ಜೊತೆಗೆ PYQs. ಇದ್ರೆಲ್ಲಾ ಇಂಪಾರ್ಟೆನ್ಸ್ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಡ್ ಶಿಸ್ತುಬದ್ಧ ಜೀವನವನ್ನ ಅಂದ್ರೆ ಸ್ಟಡೀಸ್ ವೈಸ್ ಅಲ್ಲಿ ನಮ್ಗೆ 1-2 ವರ್ಷ ಅಥವಾ 3 ವರ್ಷ ಕಷ್ಟಪಟ್ಟು ಶಿಸ್ತುಬದ್ಧ ಒಂದು ಸ್ಟಡಿಯನ್ನ ಮಾಡಿದ್ರೆ ನೆಕ್ಸ್ಟ್ 30 to 40 years ನಾವು ಹೇಗೆ ಸುಖವಾಗಿ ಅಥವಾ ಒಂದು ಸಮಾಜ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದೆಲ್ಲವೂ ಕೂಡ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಅವರ ಒಂದು ದೃಷ್ಟಿಯನ್ನ ಅಥವಾ ಅವರ ಒಂದು ಒಳನೋಟವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಬೇಸಿಕ್ ಇವರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ, ಯಾಕಂದ್ರೆ ಅವ್ರು ಬೇಸಿಕ್ ಇಂಡಿಪೆಂಡೆಂಟ್ ಒಂದು ಲೈಕ್ ಪೊಲೀಸ್ ಸ್ಟೇಷನ್ ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಧರ್ಮಸ್ಥಳದ SIT ಕೇಸ್ ನಲ್ಲಿ ಕೂಡ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಾವು ಈ ರೀತಿ ಕೇಳಿದ ತಕ್ಷಣ ಹೌದು ನಾನು ಇದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದವನು ಓದ್ದವನು, ಸೊ ಇಲ್ಲಿನ ಒಂದು ಮಕ್ಕಳಿಗೆ ನಾನು ಕೂಡ ಅವರು ಒಂದು ಪೂರ್ವ ತಯಾರಿಯಾಗಿ ಒಂದು ಏನು ಲೈಕ್ ಮೆಂಟರ್ಶಿಪ್ ಮಾಡಬೇಕು, ಲೈಕ್ ಸೋರ್ಸ್ ಅನ್ನ ಏನು ಮೋಟಿವೇಶನ್ ಸೋರ್ಸ್ ಆಗ್ಬೇಕು ಅಂತ ತಕ್ಷಣ ಒಪ್ಕೊಂಡ ತಕ್ಷಣ ನಮಗ್ ಬಂದು ನಿಮ್ ಜೊತೆ ಮಾತಾಡಿ ಅವರ ಒಂದು ಸ್ಟಡೀಸ್ ಹೇಗಿತ್ತು ಅಥವಾ ಅವರ ಪ್ರಿಪರೇಷನ್ ಹೇಗಿತ್ತು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ಟೋಕನ್ ಆಫ್ ಲೈಕ್ ಗ್ರಾಟಿಟ್ಯೂಡ್ ಇದರಲ್ಲಿ ಒಂದು ಸನ್ಮಾನವನ್ನ ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಮೆಂಟರ್ ಮತ್ತು ಎಜುಕೇಟರ್ ಆದಂತಹ ನಿಂಗಪ್ಪ ಸರ್ ಮತ್ತೆ KPS ಇನ್ಚಾರ್ಜ್ ಆದಂತಹ ಲೈಕ್ ಅಭಿಷೇಕ್ ಸರ್ ಇಬ್ರು ಬಂದು ಕೂಡ ಒಂದು ಕಿರು ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ.